2 ನಿಮಿಷ ಎಲ್ಲರಿಗೂ 2 ಮಿನಿಟ್ಸ್. ಸ್ವಲ್ಪ ಇಂಟರ್ನೆಟ್ ಕನೆಕ್ಷನ್ ನಮ್ಮ ಹರಿಹರದಲ್ಲಿ 2 ನಿಮಿಷ. ನಮಸ್ತೆ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಸೊ ಮಂಡೇ ಈವ್ನಿಂಗ್ ಸೆಷನ್ಗೆ ಮತ್ತೆ ಎಲ್ಲರಿಗೂ ವೆಲ್ಕಮ್. ಸೊ ನಮ್ಮ ದಿಲ್ಸೆ ಪ್ರೋಗ್ರಾಮ್ ನ ಲಾಸ್ಟ್ ವೀಕ್ ಎಂಟ್ರಿ ಆಗಿದ್ವಿ. ಲಾಸ್ಟ್ 7 days ಉಳಿದಿದೆ. ಸೊ ಲಾಸ್ಟ್ 7 days ಅಲ್ಲಿ ಆಗುವಂತ ಒಂದು ಎಮೋಷನಲ್ ರೋಲರ್ ಕೋಸ್ಟರ್ ರೈಡರ್ಗೆ ಮತ್ತೆ ಎಲ್ಲರಿಗೂ ವೆಲ್ಕಮ್. ಓಕೆ, ಸ್ಮಾಲ್ ನಮ್ಮ ಹರಿಹರ ಭಾಗದಲ್ಲಿ ಸ್ವಲ್ಪ ಇಂಟರ್ನೆಟ್ ಕನೆಕ್ಷನ್, ಅದಕ್ಕೆ ನಮ್ಮ ಪ್ರೆಸೆಂಟ್ ಸ್ವಲ್ಪ ಸ್ಟ್ರಗಲ್ ಆಯ್ತು. ಸೊ ಅದಕ್ಕೆ ಸಾರಿ, 5 minutes ಲೇಟ್ ಆಗಿದ್ದಕ್ಕೆ. ಸೊ ಸ್ಟಿಲ್ ಲೆಟ್ಸ್ ಸೊ ಇಲ್ಲೇ ಗೊತ್ತಾಗುತ್ತೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಸೊ ಆ ತರ ಒಂದು ಭಾಗದಲ್ಲಿ ಸೊ ಹೇಗೆ ಡೆವಲಪ್ ಆಯ್ತು ನೋಡೋಣ. ಸೊ ಅವಾಗ ಹೇಳಿದಾಗ ಆಲ್ಮೋಸ್ಟ್ ಇವಾಗ 7 days, ಲಾಸ್ಟ್ 7 days ಬಂದಿದ್ದೀವಿ. ಬೇಕಾದಷ್ಟು ಕಥೆಗಳು ನಮ್ಮ ಜೊತೆ ಶೇರ್ ಆಗಿದೆ. ಕೆಲವ್ರಿಗೆ ಇನ್ಸ್ಪೈರ್ ಆಗಿದೆ, ಕೆಲವ್ರಿಗೆ ಅವರ ಒಂದು ಎಮೋಷನಲ್ ಇದನ್ನ ಕನೆಕ್ಟ್ ಮಾಡಿ ಹೇಗೆ ಮೋದಿಕೆಗೂ ಕೂಡ ಎಮೋಷನ್ಸ್, ನಿಜವಾಗ್ಲೂ ಎಮೋಷನ್ ಅಂತ ಹೇಳಿದ್ರೆ ನಿಜವಾಗ್ಲೂ ಅರ್ಥ ಆಗುವಂತ ರೀತಿ. ಸೊ ಮೋಷನ್, ಎನರ್ಜಿ ಎರಡು ಕೂಡ ತುಂಬಿಕೊಂಡು ಹೇಗೆ ಜರ್ನಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಈ ತರ ಒಂದು ಜರ್ನಿಲಿ ನಿನ್ನೆ ನಮ್ಮ ಒಂದು ಸಂಡೇ ನಮ್ಮ ಸುಬ್ರಹ್ಮಣ್ಯ ಅವರು ಹೇಗೆ ಅವರ ಒಂದು ಜರ್ನಿ, ಎಷ್ಟು ಸ್ಟ್ರಗಲ್, ಪದೇ ಪದೇ ಅವರ ಎಫರ್ಟ್ ಬಿಡ್ದಿರ ಆಗ್ತಾ ಇದ್ದ ಎಫರ್ಟ್ ನ ನಿನ್ನೆ ಸುಬ್ರಹ್ಮಣ್ಯ ಆಮೇಲೆ ಪ್ರಮೋದ ಮೇಡಮ್ ಇಬ್ರು ಕೂಡ ಕನೆಕ್ಟ್ ಮಾಡಿದಾರೆ. ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ ಡೈಹಾರ್ಡ್ ಆಟಿಟ್ಯೂಡ್ ಅಂತ ಏನ್ ಹೇಳಿದ್ರೆ ಅದಕ್ಕೆ ಬ್ಯಾಂಗ್ಳೂರಲ್ಲೂ ಕೂಡ ಕಷ್ಟಪಟ್ರು. ಹೆಲ್ತ್ ಇಶ್ಯೂಸ್, ಕಂಟಿನ್ಯೂಸ್ ಹೆಲ್ತ್ ಇಶ್ಯೂಸ್ ಜೊತೆಗೆ ಈವನ್ ಕಂಪ್ಲೀಟ್ ಬ್ಯಾಕ್ ಬೋನ್ ಇದಾದ್ಮೇಲೆ, ಕಂಪ್ಲೀಟ್ ಬೆಡ್ ರೆಸ್ಟ್ ಆದ್ಮೇಲೆ ಅದ್ರಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡಿದಿರ ಬುಕ್ ನ ಓದಿ ಹೇಗೆ ಅವರ ಒಂದು ಬಿಲೀಫ್ ಸ್ಟ್ರಾಂಗ್ ಆಗಿ ಮಾಡ್ತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ. ಸೊ ಒಂದು, ಅವರ ಮನೆ ಕಟ್ಟಬೇಕಾಗಿದ್ದ ದುಡ್ಡನ್ನ ಬಿಸ್ನೆಸ್ ಕಟ್ಕೊಂಡ್ರು. ಸೆಕೆಂಡ್,
ಎಲ್ಲೋ ಒಂದ್ ಕಡೆ ಕುಂದಾಪುರದಲ್ಲಿ ಯಾವಾಗ ಅಟ್ಲೀಸ್ಟ್ ಒಂದು ಬೇರೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯವರು ಮೋದಿ ಕೇರ್ ಟೀಮ್ ನ ಕಂಪ್ಲೀಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಅದರಲ್ಲಿ ಸುಬ್ರಹ್ಮಣ್ಯ ಅವರಿಗೆ ಚಾನ್ಸ್ ಕೊಡದಿರ ಅವ್ರನ್ನ ಉಳಿಸಿದ್ದು ಆಕ್ಚುಲಿ ಒಳ್ಳೇದಾಯ್ತು ಅಂತ ಹೇಳ್ಬೇಕು. ಸೊ ಅದಕ್ಕೆ ಮೋಸ್ಟ್ಲಿ ಆ ಒಂದು ಕುಂದಾಪುರಕ್ಕೆ ಫೌಂಡೇಶನ್ ಹಾಕಿದ್ದಕ್ಕೆ ಸಪೋರ್ಟ್ ಆಯ್ತು. ಸೊ ಅದಕ್ಕೆ ಹೇಳೋದು ಆಗದೆಲ್ಲ ಒಳ್ಳೇದಕ್ಕೆ ಅಂತ. ಸೊ ಅದರಲ್ಲೂ ಕೂಡ ಒಂದು ಒಳ್ಳೇದಾಯ್ತು. ಸೊ ಅದನ್ನು ಕೂಡ ಶೇರ್ ಮಾಡಿ ನಮಗೆ ಅದು ಅರ್ಥ ಮಾಡಿಸಿದ್ರು. ಸೊ ಅವರ ಒಂದು ಬಿಲೀಫ್ ಜೊತೆಗೆ ಒಂದು ತಾಳ್ಮೆ, ಸೊ ಮುಂಗೋಪಿ ಅಂತ ಹೇಳಿದ್ರು, ಆದ್ರೆ ಆ ಒಂದು ಜರ್ನಿಯಲ್ಲಿ ಅವ್ರಿಗೆ ತಾಳ್ಮೆ ಕಲಿಸಿದೆ ಅಂತಾನು ಕೂಡ ಗೊತ್ತಾಯ್ತು. ಸೊ ಇಷ್ಟು ಬೇಕಾದಷ್ಟು ಇದೇ ತರ ನಮ್ಮ ಅವರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಮಗೂ ಕೂಡ ಒಂದು ಲರ್ನಿಂಗ್ ಸಿಗ್ತಾ ಇದೆ. ಅದು ಕೂಡ ನೀವು ಅರ್ಥ ಮಾಡ್ಕೋಬಹುದು. ಹೇಗೆ ಕಷ್ಟಪಟ್ಟಿದ್ರು ನಮ್ಮ ಸೀನಿಯರ್ ಲೀಡರ್ಸ್, ಅದು ಸುಮಾರು ಜನಕ್ಕೆ ಮೋಸ್ಟ್ಲಿ ಇವಾಗ ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. ಇನ್ನು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇನ್ನು 7 days ಟೈಮ್ ಇದೆ. ಇಲ್ಲ ಅಂತ ಹೇಳಿದ್ರೆ ಫೇಸ್ಬುಕ್ ಅಲ್ಲಿ ಇನ್ನೂ ಲಿಂಕ್ ಇದೆ, ಹೋಗಿ ನೋಡ್ಬೋದು, ಕೇಳಬಹುದು ಹೇಗೆ ಕಷ್ಟ ಇತ್ತು 8 years ಬ್ಯಾಕ್, 10 years ಬ್ಯಾಕ್, ಬಿಗಿನಿಂಗ್ ಅಲ್ಲಿ ಹೇಗಿತ್ತು. ಇವಾಗ ಮೋದಿ ಕೇರ್ ಅಂತ ಧೈರ್ಯವಾಗಿ ಹೆಸರು ಹೇಳ್ಬೋದು. ಅವಾಗ ಮೋದಿ ಕೇರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಬಾಯ್ ಕೂಡ ಬರ್ತಾ ಇರ್ಲಿಲ್ಲ. ಹೇಳಿದ್ರು ಕೂಡ ಯಾರಿಗೂ ಕೂಡ ಅರ್ಥ ಆಗ್ತಿರ್ಲಿಲ್ಲ. ಇವಾಗ ಜಸ್ಟ್ ವೆರಿ ಸಿಂಪಲ್ ಹೇಳಿದ್ರೆ ಸಾಕು, ಎಲ್ಲರಿಗೂ ಟಕ ಟಕ ಅಂತ ಎಲ್ಲಾರು ಕೂಡ ಸರ್ಚ್ ಮಾಡಿ ಹೇಳ್ತಾರೆ, ಓಕೆ ಇದು ಇದೆ ಅಂತ. ಸೊ ಇದು ನಮ್ಮ ಒಂದು ಸಿಸ್ಟಮ್. ಈ ತರ ಒಂದು ಜರ್ನಿಲಿ ನಮ್ಮ ಲೀಡರ್ಸ್ ಕಷ್ಟಪಟ್ಟು ಹೇಗೆ ಫೌಂಡೇಶನ್ ನ ಬಿಲ್ಡ್ ಮಾಡಿದ್ರು ಅಂತ ಕನೆಕ್ಟ್ ಮಾಡ್ತಾ ಇದ್ವಿ ಈ ಒಂದು ದಿನಸೆ ಪ್ರೋಗ್ರಾಮ್. ಸೊ ಇದು ನಮ್ಮ ಒಂದು ಎಫರ್ಟ್ ಅಲ್ಲಿ ಇವತ್ತು ನಮ್ಮ ಜೊತೆ ಬರ್ತಾ ಇರುವಂತ ಪ್ರೆಸೆಂಟರ್. ಯಾರೆಲ್ಲ ಈ ಒಂದು ಪ್ರೋಗ್ರಾಮ್ ಫ್ರಮ್ ಡೇ 1 ಕೇಳ್ತಾ ಇದ್ರ, ಎಸ್ಪೆಷಲಿ ನಮ್ಮ ಎಲ್ಲಾ ಸೀನಿಯರ್ ಲೀಡರ್ಸ್, ಎಲ್ಲಾರ ಬಾಯಲ್ಲೂ ಕೂಡ ಬರ್ತಾ ಇದ್ದಿದ್ದ ಒಂದು ಮಾತು ಮಂಜಣ್ಣ ಅವರ ಹೆಸರು. ಸೊ ಎಲ್ಲಾರು ಕೂಡ ಸೀನಿಯರ್ ಲೀಡರ್ಸ್ ಮಂಜಣ್ಣ ಅಣ್ಣ ಅಂತ ಎಲ್ಲಾರು ಹೇಳ್ತಾ ಇದ್ರು, ಮೋದಿ ಕೇರ್ ಅಣ್ಣ ಅಂತ ಹೇಳ್ತಾ ಇದ್ರು. ಯಾರಿದು ಅಂತ ತಿಳ್ಕೊಳ್ಳೋದಕ್ಕೆ ಇವತ್ತು ಯಾರಿಗೆಲ್ಲ ಒಂದು ಕ್ವಶನ್ ಬಂದಿತ್ತು, ಇವತ್ತು ನಿಮ್ಗೆ ಆನ್ಸರ್ ಸಿಗುತ್ತೆ. ಯಾರೆಲ್ಲ ನಮ್ಮ ಓಲ್ಡ್ ಲೀಡರ್ಸ್ ಮಂಜಣ್ಣ ಅವ್ರ ಜೊತೆ ಆಲ್ರೆಡಿ ಅವ್ರ ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಮಂಜಣ್ಣ ಅವರು ಹೇಗಿದ್ದಾರೆ ಅಣ್ಣ ಅನ್ನೋದಕ್ಕಿಂತ ಬೇಸಿಕಲಿ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿದ್ರು ನಮ್ಮ ಎಂಟೈರ್ ಸೀನಿಯರ್ ಲೀಡರ್ಸ್ಗೆ. ಎಸ್ಪೆಷಲಿ ನಮ್ಮ ಸೌತ್ ಕರ್ನಾಟಕದವರು ನಾರ್ತ್ ಕರ್ನಾಟಕಕ್ಕೆ ಹೋದಾಗ ಒಬ್ಬ ಅಣ್ಣ ಇದ್ದಿದ್ರೆ ಹೇಗಿರೋದು, ಅದೇ ಒಂದು ಫೀಲು ಮಂಜಣ್ಣ ಅವರು ಕೊಡ್ತಾ ಇದ್ರು. ಅದಕ್ಕೆ ಆತರ ಒಂದು ಪ್ರೀತಿ ಅಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಂಡಿರೋದು. ಎಲ್ಲಾರು ಕೂಡ ಅವರ ಹೆಸರನ್ನ ಹೇಳ್ತಾ ಇರೋದು ಇದೇ ರೀಸನ್ಗೆ. ಸೊ ನನಗೆ ಆಕ್ಚುಲಿ ಇವರ ಹೆಸರು ತಿಳ್ಕೊಳ್ಳೋದಕ್ಕಾದ್ರೆ ನಾನು ಮೋದಿ ಕೇರ್ ಎಂಟ್ರಿ ಆದಾಗ ನನಗೆ ಅರ್ಥ ಮಾಡಿಸಿದ್ದು ನಮ್ಮ ಒಂದು ಆಫೀಸ್ ಇಲ್ಲ ಬ್ಯಾಂಗ್ಳೂರಲ್ಲಿ, ಕರ್ನಾಟಕದಲ್ಲಿ 3 ಮಂಜುನಾಥ್ ತುಂಬಾ ಹೆಸರು ಮಾಡಿದ್ದಾರೆ ಅಂತ ಅವಾಗ ನನಗೆ ಅರ್ಥ ಆಯ್ತು. ಸೊ 3 ಅಂತ ಹೇಳಿದ್ರೆ ಆರ್ಡರ್ ಇಲ್ಲ, ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಅಲ್ಲ, 3 ಅಷ್ಟೇ. ಸೊ ಫಸ್ಟ್ ಯಾರು ಗೊತ್ತು, ಮೋಸ್ಟ್ಲಿ ಧರ್ಮಸ್ಥಳದ ಮಂಜುನಾಥ, ಅದಾದ್ಮೇಲೆ ಮಂಜುನಾಥ್ ಶೆಟ್ಟಿ ಅವರು, ಅದಾದ್ಮೇಲೆ ನಮ್ಮ ಮಂಜಣ್ಣ ಅವರು. ಸೊ ಈ 3 ಮಂಜುನಾಥ ಅಟ್ಲೀಸ್ಟ್ ನಮ್ಮ ಮೋದಿ ಕೇರ್ ಅಲ್ಲಿ ಇದ್ದಾರೆ. ಇವ್ರ ಜೊತೆ ಇದ್ರೆ ಸಾಕು ಅಂತ ಹೇಳ್ತಾ ಇದ್ದಿದ್ದ ಒಂದು ರೀತಿ ನಾನು ಸ್ಟಾರ್ಟ್ ಮಾಡಿದಾಗ ಇದ್ದಿದ್ದು. ಸೊ ಆ ಒಂದು ಇದ್ರಲ್ಲಿ ಅವಾಗ ನನಗೆ ಅಗ್ರಿಕಲ್ಚರ್ ಅಂತ ತಿಳ್ಕೋಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಹೇಳ್ಬೇಕು ಅಂತ ಹೇಳಿದ್ರೆ ಈ ಒಂದು ದಾವಣಗೆರೆ ಇಲ್ಲ ಹರಿಹರ ಇಂದ. ಯಾಕಂದ್ರೆ ನನ್ನ ಅವಾಗಿನ ಇದ್ದಿದ್ದ ನನ್ನ ಕೊಲೀಗ್ ಅಲ್ಲೇ ಇದ್ದಿದ್ದು. ಅದಾದ್ಮೇಲೆ ಅವರೇ ಹೇಳಿದ್ದು, ಮಂಜಣ್ಣ ಅವ್ರ ಹತ್ರ ನೀವು ಹೋದ್ರೆ ಅಗ್ರಿಕಲ್ಚರ್ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬಹುದು ಅಂತ. ನನ್ನ ಎಕ್ಸಿಕ್ಯೂಟಿವ್ ಆಕ್ಚುಲಿ ಇವ್ರನ್ನ ರೆಕಮೆಂಡ್ ಮಾಡಿ ನನಗಿಂತ ಚೆನ್ನಾಗಿ ಅವರೇ ಹೇಳ್ತಾರೆ ಅಂತ ಅವ್ರು ಆಕ್ಚುಲಿ ಕನೆಕ್ಟ್ ಮಾಡಿದ ರೀತಿ ಅದು. ಮೊದಲನೇ ದಿನ ಅವರ ಒಂದು ಕನೆಕ್ಷನ್ ಎಷ್ಟಾಗಿತ್ತು ಅಂತ ನನಗೆ ಆಕ್ಚುಲಿ ಪರಿಚಯ. ಮೋಸ್ಟ್ಲಿ ಅವ್ರಿಗೆ ನೆನಪ ಇಲ್ಲ, ಟೈಮ್ ಏನಾದ್ರು ಸಿಕ್ಕಿದ್ರೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಆ ಒಂದು ಇಂಟ್ರೊಡಕ್ಷನ್ ಹೇಗಿತ್ತು ಅಂತ. ಆಮೇಲೆ ಬೇಕಾದ್ರೆ ನಾ ಶೇರ್ ಮಾಡ್ತೀನಿ. ಸೊ ಒಂದು ಒಳ್ಳೆ ಹೃದಯ, ಆದ್ರೆ ಮಾತಾಡ್ಬೇಕಾದ್ರೆ ಯಾತಕ್ಕೋ ಇವರು ಬೈತಾ ಇದಾರ ಅಂತ ಕೆಲವ್ರಿಗೆ ಡೌಟ್ ಬರುತ್ತೆ. ಆದ್ರೆ ಯಾರು ಇವ್ರಿಗೆ ಪರಿಚಯ ಇದೆ, ಇವರು ಹೇಗ್ ಮಾತಾಡ್ತಾರೆ ಅಂತ ಗೊತ್ತಿರುತ್ತೆ. ಒಂದು ಮಗು ಮನ್ಸು ಧೈರ್ಯವಾಗಿ ಇರೋದನ್ನ ಹೇಗೆ ಹೇಳ್ತಾರೆ ಅದೇ ರೀತಿ ನಮ್ಮ ಮಂಜಣ್ಣ ಅವರು ಒಬ್ಬ ಬೆಸ್ಟ್ ಫ್ರೆಂಡು. ಯಾರಾದ್ರೂ ಬೇಕು ಅನ್ನೋ ಹೇಳಿದ್ರೆ ನಿಮ್ಗೆ ಮಂಜಣ್ಣ ಅವ್ರಿಗಿಂತ ಬೇರೆ ವ್ಯಕ್ತಿ ಯಾರು ಸಿಗೋದಿಲ್ಲ. ಎನಿ ಟೈಮ್ ಅಂತ ಹೇಳಿದಾಗ ರಿಯಲಿ 24 hours ಅಲ್ಲಿ ಎನಿ ಟೈಮ್ ಆರಾಮಾಗಿ ಕಣ್ಮುಚ್ಕೊಂಡು ನಂಬುವಂತ ವ್ಯಕ್ತಿ ನಮ್ಮ ಕರ್ನಾಟಕದ ಮೋದಿ ಕೇರ್ ಇದ್ರಲ್ಲಿ ಅಂತ ಹೇಳಿದ್ರೆ ಮೊದಲನೇ ಹೆಸರು ಬರೋದು ನಮ್ಮ ಮಂಜಣ್ಣ ಅವರು. ಸೊ ಆತರ ಒಂದು ಎಂಟೈರ್ ಸೀನಿಯರ್ ಲೀಡರ್ಸ್ ಅಲ್ಲಿ ಆತರ ಒಂದು ಸ್ಪೆಷಲ್ ಬಾಂಡಿಂಗ್ ಬೆಳೆಸ್ಕೊಂಡಿದ್ದ ಪರ್ಸನ್ ನಮ್ಮ ಜೊತೆ
ಈ ಒಂದು ದಿಲ್ಸೆ ಪ್ರೋಗ್ರಾಮ್ ನ ಫ್ರೆಂಡ್ಶಿಪ್ ಇದರಲ್ಲಿ ಹೇಗೆ ಅವ್ರು ಮಾತಾಡೋ ರೀತಿಯಲ್ಲಿ ಅಟ್ಲೀಸ್ಟ್ ಯಾವಾಗ್ಲೂ ನಗ್ನಗ್ತಾ ಇರ್ತಾರೆ, ಅದಕ್ಕೆ ಎಲ್ಲಾರು ಕೂಡ ಇವ್ರ ಹತ್ರ ಹೋಗ್ಬೇಕು ಅಂತಾರೆ. ಹಾಗೇನೆ ಎನಿ ಟೈಮ್ ಒಂದು ಸ್ಮೈಲಿಂಗ್, ಹಾಗೇನೆ ಎಂತವ್ರ ಮುಖದಲ್ಲೂ ಕೂಡ ಒಂದು ಸ್ಮೈಲ್ ಸಿಂಪಲ್ ಆಗಿ ಆರಾಮಾಗಿ ತರಿಸುವಂತ ವ್ಯಕ್ತಿ ನಮ್ಮ ಮಂಜಣ್ಣ ಅವರು. ಸೊ ಇವರು ನಮ್ಮ ಜೊತೆ ಅವರ ಒಂದು ಜರ್ನಿಲಿ ಆಗಿರುವಂತ ಕೆಲವು ತುಣುಕುಗಳನ್ನ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ. ಸೊ ಇಷ್ಟ ಹೇಳ್ತಾ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮ ಸ್ಪೆಷಲ್ ವ್ಯಕ್ತಿ ನಮ್ಮ ಮಂಜಣ್ಣ ಅವರು. ಮಂಜಣ್ಣ ಅವರೇ ವೆಲ್ಕಮ್ ನಿಮ್ಮ ದಿಲ್ಸೆ ಪ್ರೋಗ್ರಾಮ್ಗೆ ಮತ್ತೆ ವೆಲ್ಕಮ್ ಸರ್. ಮಂಜಣ್ಣ ಅವರೇ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ನಮಸ್ಕಾರ. ವಾಯ್ಸ್ ಕೇಳಿಸ್ತಾ ಇದೆ ಸರ್, ವಾಯ್ಸ್ ಕೇಳಿಸ್ತಾ ಇದೆ, ವಿಡಿಯೋ ಬರ್ತಾ ಇಲ್ಲ. ವಿಡಿಯೋ ಇನ್ನೂ ಬಂದಿಲ್ಲ. ಸರ್ ಇವಾಗ ಕೇಳ್ತಾ ಇದೆಯಾ? ಹಾ, ಇವಾಗ ಕೇಳ್ತಾ ಇದೆ, ಕಾಣ್ತಾ ಇದೆ ಸರ್. ಎಸ್ ಸರ್, ವೆಲ್ಕಮ್ ಸರ್. ಇದು ವಾಯ್ಸ್ ಕೇಳ್ತಾ ಇಲ್ಲ. ಕೇಳ್ತಾ ಇದೆ, ಮಾತಾಡಿ ಸರ್. ಓಕೆ, ಎಲ್ರಿಗೂ ನಮಸ್ಕಾರ. ಇಡೀ ಕರ್ನಾಟಕ ಮಾತೆಗೂ ಮತ್ತು ಕರ್ನಾಟಕದ ನನ್ನ ಮೋದಿ ಕೇರ್ ಲೀಡರ್ಸ್ ಅಂಡ್ ಕನ್ಸಲ್ಟೆಂಟ್ಸ್ ಅಂಡ್ ಗ್ರಾಹಕರು ಜನತೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬಿಫೋರ್ ಮೋದಿ ಕೇರ್, ಮುಂಚೆ ಮೋದಿ ಕೇರ್ ಬರೋದಕ್ಕಿಂತ ಮುಂಚೆ ನಾನೊಬ್ಬ ಕೃಷಿಕರ ಮಂತನದಲ್ಲಿ ಹುಟ್ಟಿದಂತ ವ್ಯಕ್ತಿ. ನನ್ನ ಒಂದು ಲೈಫ್ ಸ್ಟೈಲ್ಗೋಸ್ಕರ ನಾನು ಡಿಗ್ರಿ BA ಮಾಡ್ಕೊಂಡೆ, ಬ್ರಾಕೆಟ್ ಡಿಗ್ರಿ. ಆ ಬ್ರಾಕೆಟ್ ಡಿಗ್ರಿಯಲ್ಲಿ ಏನ್ ಮಾಡಕ್ ಸಾಧ್ಯ ಅಂತ ನೋಡ್ಬೇಕಾದ್ರೆ ನಾನು ಎಸೆನ್ಷಿಯಲ್ ಆಗಿ ಪೇಂಟ್ ಕೆಲಸ ಮಾಡಿದ್ರೆ ನನಗೆ ಯಾವಾಗ್ಲೂ ಕೆಲಸ ಇರುತ್ತೆ ಅಂತ ಪೇಂಟ್ ಕೆಲಸ ಆಯ್ಕೆ ಮಾಡ್ಕೊಂಡೆ. ಮನೆಗಳಿಗೆ ಸುಣ್ಣ ಬಣ್ಣ ಪೇಂಟಿಂಗ್ ಅನ್ನು ಮಾಡ್ತಕ್ಕಂಥ ವೃತ್ತಿನ ಪ್ರಾರಂಭ ಮಾಡಿದೆ. ಆದ್ರೆ ಕನಸುಗಳು ಬಹಳ ಇದ್ವು, ಈಡೇರ್ಸ್ಕೊಂಡಕ್ಕಿದ್ರೆ ಆಗಲ್ಲ ಅಂತ ಒಂದು ಕೊರತೆನೂ ಕಾಡ್ತಾ ಇತ್ತು. ಏನಾದ್ರೂ ಮಾಡ್ಬೇಕು, ಎಕ್ಸ್ಟ್ರಾ ಏನಾದ್ರೂ ಮಾಡ್ಬೇಕು ಅಂತ ಅನ್ಬೇಕಾದ್ರೆ ರಾಣೆಬೆನ್ನೂರಲ್ಲಿ ಒಂದು ರೇಣುಕಾ ಹೋಟ್ಲನ್ನ ಪೇಂಟ್ ಮಾಡಕ್ ಹೋದಾಗ ಒಂದು ಗ್ಯಾರೇಜ್ ಅಲ್ಲಿ ನಮ್ಗೆ ರವಿ ಕುಲಕರ್ಣಿಯವರು ಪರಿಚಯ ಆದ್ರು. ರವಿ ಕುಲಕರ್ಣಿಯವರು ಮತ್ತು ಮಹೇಶ್ ಬಂಗಿಗೌಡರು, ಸಂಗಣ್ಣ ಮತ್ತು ಶಿವಾನಂದ್ ಅಂತ 4 ಜನ ನನ್ಗೆ ಅಪ್ರೋಚ್ ಮಾಡಿ ಈ ಒಂದು ಮೋದಿ ಕೇರ್ ಕಾನ್ಸೆಪ್ಟ್ ಅನ್ನ ತೋರ್ಸ್ಕೊಟ್ರು. ನನ್ಗೆ ಬಹಳ ಖುಷಿ ಆಗ್ಬಿಡ್ತು. ಖುಷಿ ಅಂದ್ರೆ ತುಂಬಾ ಖುಷಿ ಆಗ್ಬಿಡ್ತು. ಪಾರ್ಟ್ ಟೈಮ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ತಕ್ಕಂತ ಒಂದು ಆಪರ್ಚುನಿಟಿ ಅಂತಂದು ನನ್ ಮೋಟಿವೇಶನ್ ಅದೇ ನನ್ಗೆ ತುಂಬಾ ಹಿಡಿಸ್ತು. ಜೊತೆಗೆ ಅಲ್ಲಿಂದ ನಾನು ಒಂದು 20 ನಿಮಿಷ ಬಂದೆ ಅಂತ ಹೇಳಿ ಬೈಕಲ್ಲಿ ಬಂದು ಮತ್ತೆ ನಾನೊಂದು 6,000 ರೂಪಾಯಿ, ನನ್ನ ಹತ್ರ ದುಡ್ಡು ಇರ್ಲಿಲ್ಲ, ಒಂದು 6,000 ರೂಪಾಯಿ ನಾನು ಮತ್ತೆ ಯಾರ ತಕ್ಕ ಸಾಲ ತಗೊಂಡ್ಬಿಟ್ಟು ನಾನು ಹೋಗಿ ಮೋದಿ ಕೇರಲ್ಲಿ ಅವೆಲ್ಲ ವ್ಯಾನ್ ಸೇಲ್ ಇತ್ತು. ವ್ಯಾನ್ ಸೇಲ್ ಮೀನ್ಸ್ ಹುಬ್ಳಿನಲ್ಲಿ ಒಂದು ಆಫೀಸು, MG ರೋಡಲ್ಲಿ ಒಂದು ಆಫೀಸ್. ಅವೆರಡೂ ಆಫೀಸಿನಿಂದ ನಮಗೆ ಪ್ರಾಡಕ್ಟ್ ವ್ಯಾನ್ ಅಲ್ಲಿ ಬರ್ತಾ ಇತ್ತು. ರಾಣೆಬೆನ್ನೂರಿಗೆ ಹೋಗಿ ಆ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದೆ. ನನಗೆ ಪ್ರಾಡಕ್ಟ್ ಅನ್ನ ನೋಡಿದ್ರೆ ಒಂದು ಒಂದು ಖುಷಿ, ವಿಶೇಷವಾದ ಪ್ಯಾಕೇಜ್ ಇದೆ, ಆದ್ರೆ ಆ ಪ್ರಾಡಕ್ಟಿನ ಅರ್ಥ ಗೊತ್ತಿಲ್ಲ ನನಗೆ. ತಗೊಂಬಂದು ಮನೆಯಲ್ಲಿ ಇಟ್ಬಿಟ್ಟೆ. ಬಾಕ್ಸ್ ಇಟ್ಟು ಮನೆಗೆ ಎಲ್ಲರಿಗೂ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ, ಈ ಬಾಕ್ಸ್ ಅಲ್ಲಿ ಇದೆ ಅಂತಂದು ಹೇಳಿದೆ. ಕ್ಯೂರಿಯಾಸಿಟಿ, ನಾನು ಹೊರಗಡೆ ಆಚೆ ಪೇಂಟಿಂಗ್ ಹೋದಾಗ ಆ ಬಾಕ್ಸ್ ಎಲ್ಲ ತೆಗೆದ್ಬಿಟ್ಟು ಐಟಮ್ ನೋಡಿ ಎಲ್ಲ ಮುಚ್ಚಿಟ್ಬಿಟ್ರು. ಮುಚ್ಚಿಟ್ಟು ಯಾಗಿತ್ತೋ ಹಾಗೆ ಇಟ್ಬಿಟ್ಟು ಎಲ್ಲ ನೆಗೆಟಿವ್ ಸ್ಪ್ರೆಡ್, ಮನೆ ತುಂಬಾ ನೆಗೆಟಿವ್ ಸ್ಪ್ರೆಡ್ ಆಗಿದ್ದನ್ನ ಯಾವ ತರ ಇರುತ್ತೆ. ಈಗ ಒಂದು 2 ಮಾತು ನಮ್ಮ ಶ್ರೀಮತಿಯರು ಮಾತಾಡ್ತಾ ಇದ್ದಾರೆ. ನಮಸ್ಕಾರ ಎಲ್ಲರಿಗೂ, ಗುಡ್ ಮೋದಿ ಕೇರ್ ಮಾರ್ನಿಂಗ್. ನಮ್ಮ ಮನೆಯವ್ರು ಈಗ 20 ವರ್ಷದಿಂದ ಮೋದಿ ಕೇರ್ ಮಾಡ್ತಾ ಬಂದ್ರು. ಮೊದ್ಲೆಲ್ಲ ತುಂಬಾ ನೆಗೆಟಿವ್ ಮಾಡ್ತಾ ಇದ್ದೆ. ಮೋದಿ ಕೇರ್ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಟ್ರೈನಿಂಗ್ಗಳ ಎಲ್ಲಾರ ಜೊತೆ ಶೇರ್ ಮಾಡ್ಕೊತಾ ಬಂದೆ. ತುಂಬಾ ಟ್ರೈನಿಂಗ್ಗಳು ಅಟೆಂಡ್ ಮಾಡ್ತಾ ಬಂದಾಗ ಮೋದಿ ಕೇರ್ ಏನಂತ ಗೊತ್ತಾಯ್ತು. ಮೋದಿ ಕೇರ್ ಇರುವಂತ ಶಮೀರ್ ಮೋದಿ ಸರ್ಗೆ ನಾನು ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ.
ಮೋದಿ ಕೇರ್ ಇಂದ ನಮ್ಮ ಫ್ಯಾಮಿಲಿ ಇವಾಗ ತುಂಬಾ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಮಕ್ಕಳ ಎಜುಕೇಶನ್ ಆಗ್ಲಿ, ಮತ್ತೆ ನಮ್ಮ ಮನೆಗೆ ಎಲ್ಲಾ ಬಂದಂತ ವ್ಯಕ್ತಿಗಳಾಗ್ಲಿ ಯಾವ ತರ ನೋಡ್ಕೊತಾ ಇದ್ವಿ ಅಂದ್ರೆ, ಮೊದ್ಲೆಲ್ಲ ತುಂಬಾ ನೆಗೆಟಿವ್ ಆಗಿ ಯಾಕಪ್ಪ ನಮ್ಮ ಮನೆ ಬರ್ತಾ ಇದ್ರು ಅಂತ ಹೇಳ್ತಾ ಇದ್ದೆ. ಇತ್ತೀಚೆಗೆ ಎಲ್ಲಾ ಟ್ರೈನಿಂಗು ಮತ್ತೆ ಲೀಡರ್ಸ್ ಮೀಟಿಂಗ್ ಎಲ್ಲ ಅಟೆಂಡ್ ಆಗ್ತಾ ಬಂದಿದ್ಕೆ ಎಲ್ಲಾ ವಿಚಾರಗಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಹಾಗಾಗಿ ಮೋದಿ ಕೇರ್ ಇಂದ ತುಂಬಾ ಬೆನಿಫಿಟ್ ಇದೆ, ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ನಮ್ಮ ಆರಾಧ್ಯ ದೈವ ಆದಂತ ರಾಜು ಸರ್ ಮತ್ತೆ ವಿಜಯ್ ಸರ್ಗೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೋದಿ ಕೇರ್, ಥ್ಯಾಂಕ್ ಯು ಲೀಡರ್ಸ್, ಥ್ಯಾಂಕ್ ಯು ಕರ್ನಾಟಕ. ಅಷ್ಟಿಷ್ಟಲ್ಲ ಮೋದಿ ಕೇರ್ ಸ್ಟಾರ್ಟ್ ಮಾಡಿದಾಗ ಇವ್ರದ್ದು ಟಾರ್ಚರ್ ನನಗೆ ಅಂದ್ರೆ, ಇದ್ರ ಅರ್ಥ ಇಷ್ಟೇನೆ. ನಾನು ಮೋದಿ ಕೇರ್ ಅನ್ನ ಇವರಿಗೆ ಪರಿಚಯ ಮಾಡ್ಸೋದಕ್ಕಿಂತ ಮುಂಚೆ ನಾನು ಎಂಟ್ರಿ ಆದೆ. ಬಟ್ ಮೋದಿ ಕೇರ್ ಬಗ್ಗೆ ಏನು ಅಂತ ನನಗೂ ಗೊತ್ತಿಲ್ಲ, ಅವ್ರಿಗೂ ಹೇಳಕ್ ಆಗ್ತಾ ಇಲ್ಲ. ಒಂದ್ ಕಡೆ ನಾನು ಟೀಚರ್ ಆಗಿದ್ದವಳು, ಇವ್ನ ಮೆಚ್ಚಿ ಮದುವೆ ಆದೆ, ಒಳ್ಳೆ ಶಿಕ್ಷೆ ಆಯ್ತು. ಇವನು ಕರಿ ಬ್ಯಾಗ್ ಅಲ್ಲಿ ಸ್ನೋ ಪೌಡರ್ ಮಾರ್ತಕ್ಕಂತ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟ. ಇಪ್ಪಟ್ಟು ನನ್ ಮರ್ಯಾದೆಲ್ಲ ಹೋಗ್ತಾ ಇದೆ, ನನ್ ತವ್ರ ಮನೆ ಮರ್ಯಾದೆ ಹೋಗುತ್ತೆ, ನನ್ ಗಂಡನ ಮನೆ ಮರ್ಯಾದೆ ಹೋಗುತ್ತೆ ಅಂತ ಇವರು. ನಮ್ಮ ತಾಯರು ಎಂತ ಮಗನ ನಡೆದ್ಬಿಟ್ಟೆ ಅಂತ ಅವ್ರು ಪಶ್ಚಾತ್ತಾಪ ಪಡೋರು. ಆ ಕರಿ ಬ್ಯಾಗ್ ಅಷ್ಟು ಅವ್ರಿಗೆ ಇದನ್ ಮಾಡ್ತಾ ಇರೋದು. ಏನ್ಕೆ ಅಂದ್ರೆ ನಮ್ಮ ಮನೆ ಇದ್ದದ್ದು ಇದರ ಬದ್ರ 21 ಮನೆಗಳು, ಕಾಮನ್ ವಾಲ್ ಮನೆಗಳು, ಇದರ ಬದ್ರ ಪಾಕಿಸ್ತಾನ ಮತ್ತು ಇಂಡಿಯಾ ಬಾರ್ಡರ್ ಇದ್ದಂಗೆ. ಆ ಕಡೆ ಈ ಕಡೆ ಕೂತ್ಕೊಂಡ್ಬಿಡೋರೆಲ್ಲ 10 ಗಂಟೆ ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರ ಕೂತ್ಕೊಂಡು ಆ ಮನಿ ಮಾತು ಈ ಮನಿ ಮಾತು ಈ ತೀಟಿ ಮಾತುಗಳೇ ಮಾತಾಡ್ತಾ ಇದ್ರು. ಸೊ ಅಲ್ಲಿ ಬಟ್ ಹೆಂಗೆ ನಾನು ಜೀವನ ಮಾಡೋದು ಅಂತ ನನ್ನ ತಾಯಿಗೆ ಒಂದು ಟೆನ್ಷನ್. ಅಮ್ಮ ನೀನೇನ್ ತಲೆ ಕೆಡಿಸಬೇಡ, ಇದು G&H ಕಾಂಪ್ಲೆಕ್ಷನ್ ಬಾರ್ ಅಂತ ಒಂದು ಸೋಪ್, ಇದು ಪ್ರಪಂಚದಲ್ಲೇ ಸಿಗಲ್ಲ, ನಮಗೆ ಸಿಕ್ಕಿದೆ, ಇದನ್ನ ಯೂಸ್ ಮಾಡು, ನಿನಗೆ ಬಿಳಿ ಚಿಕ್ಕಿದೆಲ್ಲ ಹೋಗುತ್ತೆ ಅಂತ ಕೊಟ್ಟೆ. ಅದನ್ನ ಅವ್ರು ಸೊಸೆ ಹತ್ರ ತೋರಿಸಿದಾಗ ಅದ್ರ ರೇಟ್ 45 ರೂಪೀಸ್, 45 ರೂಪಾಯಿ ಇದೆಯಾ ಹಬ್ಬ ಅಂತಂದು ಗಾರ್ಡೇಜ್ ಅಲ್ಲಿ ಬಂಗಾರ ಇಡ್ತಾರಲ್ಲ ಅದ್ರ ಜೊತೆಗೆ ಇಟ್ಟದ್ರು, ಅದನ್ನ ಯೂಸೇ ಮಾಡಿರ್ಲಿಲ್ಲ. ಆತರ ವ್ಯಕ್ತಿತ್ವ ಇರ್ತಕ್ಕಂಥ ತಾಯಿ. ಅದು ನನಗೆ ಬಹಳ ದಿವಸದ ಮೇಲೆ ಅರ್ಥ ಆಯ್ತು, ನಾನು ಇವ್ರಿಗೆ ಅರ್ಥ ಮಾಡಿಸಿಲ್ಲ ಅಂತ. ಎಷ್ಟು ಮನೆಯಲ್ಲಿ ಟಾರ್ಚರ್ ಆಗ್ತಾ ಇತ್ತು ಅಂದ್ರೆ, ಅವ್ರು ಏನೇ ಮಾತಾಡಿದ್ರು ನಾನ್ ಸೇರ್ತಾ ಇರ್ಲಿಲ್ಲ, ನಾನ್ ಮಾತಾಡಿದ್ದು ಅವ್ರಿಗೆ ಸೇರಿಕೆ ಆಗ್ತಾ ಇರ್ಲಿಲ್ಲ. ಜಗಳ ಜಗಳ ಜಗಳ. ನಂದು ಸಂಜೆ 6 ಗಂಟೆ ತನಕ ಪೇಂಟಿಂಗ್ ಕೆಲಸ, 6 ಗಂಟೆ ಮೇಲೆ ಪ್ರಾಡಕ್ಟ್ ಅನ್ನ ಉದಿಗಡ್ಡಿ ಮಾರಿರ್ತಾರಲ್ಲ, ಊದ್ಬತ್ತಿ ಮಾರ್ತಕ್ಕಂಥವ್ರು, ಆತರ ದೊಡ್ಡ ಬ್ಯಾಗು ಒಂದೊಂದು ಲೂನಾ ಇತ್ತು. ಒಂದು ಲೂನಾ ಹೆಂಗಪ್ಪ ಅಂದ್ರೆ ವಿಶೇಷವಾದ ಲೂನಾ. ತೆಂಪ ಬಂದ್ಬಿಟ್ರೆ, ಅಪ್ಪು ಬಂದ್ರೆ ತುಳಿತಾ ಚಲ್ ಮೇರಿ ಲೂನಾ ಆಜ್ ಬರೇ ಇಜ್ಜತ್ ಕಾ ಸವಾಲ ಅಂತ ಅನ್ಬೇಕು. ನಾನೇ ಒಬ್ಬನೇ ಮಾತಾಡ್ತಿದ್ದೆ ಅದಕ್ಕೆ. ತುಳ್ಕೊಂಡ್ ಹತ್ತೋದು, ಡೌನ್ ಬಂದಾಗ ಖುಷಿಯಿಂದ ಹೋಗೋದು ಅಂತ ಒಂದು ಲೂನಾದಲ್ಲಿ ತಗೊಂಡು ಮನೆ ಮನೆಗೆ ಹೋಗ್ತಿದ್ದೆ. ಕೆಲವರು ನನ್ಗೆ ಚಿಮಾರಿ ಹಾಕರು, ಕೆಲವರು ಇದೆಲ್ಲ ನಮ್ಮಂತರಿಗೆಲ್ಲ ಅಂತ ಹೇಳೋರು, ಕೆಲವರು ಇಟ್ಟೋಗಿರು ನಾನು ಅದನ್ನ ಉಪಯೋಗಿಸಿ ನೋಡಿ ಆಮೇಲೆ ದುಡ್ಡು ಕೊಡ್ತೀನಿ ಅನ್ನೋರು, ಕೆಲವರು ಮೊದ್ಲ ನೀನೆಲ್ಲ ಶಾಂಪಲ್ ಕೊಡ್ಬೇಕು ಅನ್ನೋರು. ನನಗೆ ಒಂಥರ ಏನಾಗೋದು ಅಂದ್ರೆ, ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಯಾವ್ದು ಬೇಡ, ಇದೆಲ್ಲ ವರ್ಕ್ ಆಗಲ್ಲ, ನಾನು ಸುಮ್ನೆ ಒಂದ್ 2,000 ರೂಪಾಯಿ ಸಾಲ ಮಾಡಿದೆ ಅಂತ ಮನೇಲಿ ಇಟ್ಟು ಆರಾಮ್ಸಿ ಎಸ್ಕೇಪ್ ಆಗ್ತಾ ಇದ್ದೆ. ರವಿ ಕುಲಕರ್ಣಿ ಫೋನ್ ಮಾಡ್ಲಿ, ಮತ್ತೆ ಮಹೇಶ್ ಬಂಗಿಗೌಡ್ ಫೋನ್ ಮಾಡ್ಲಿ, ಯಾರೇ ಅಪ್ಲೈನ್ಸ್ ಫೋನ್ ಮಾಡಿದ್ರೆ ಎಸ್ಕೇಪ್. ಮನೆಗೆ ಒಂದು ಲ್ಯಾಂಡ್ ಲೈನ್ ಇತ್ತು, ಲ್ಯಾಂಡ್ ಲೈನ್ ಅವ್ರು ಫೋನ್ ಮಾಡಿದ್ರೆ ಇಲ್ಲ ಅಂತ ಮಕ್ಳು ಕೊಟ್ಟು ಹೇಳಿಸ್ಬಿಡ್ತಿದ್ದೆ. ಈ ತರ ಕಳ್ಳ ಪೊಲೀಸ್ ಆಟ ನಡೀತಾ ಇರ್ಬೇಕಾದ್ರೆ ಒಂದ್ ದಿವಸ ಮನೆಗೆ ಬಂದ್ರು, ಚೇತನ ಹೋಟ್ಲಿ ಕರ್ಕೊಂಡೋಗಿ ಒಂದು ಶೋಕೇಶ್ ಅಂತ ಕೂರ್ಸಿದ್ರು. ಅಲ್ಲಿ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಮಾತಾಡ್ತಾ ಇದ್ರು. ಬೆಂಗಳೂರು ಒಂದು ಹುಡುಗ PUC ಮಾಡ್ತಕ್ಕಂಥ ಹುಡುಗ, ತುಂಬಾ ಇಂಪಾರ್ಟೆಂಟ್, ಈ ವಿಮಾನದಲ್ಲಿ ಹೋಗ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ. ಮತ್ತೆ ಫ್ಲೈಟಿನ್ಗೆ ಫಾರೆನ್ ಟ್ರಿಪ್ ನ ಎಂತ ಮಾಡ್ತಾರೆ, ನಾವು ಜನಸಾಮಾನ್ಯರು ಹೆಂಗ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟ. ಮೇಲಾಗಿ ನನಗೆ ಇಂಪ್ರೆಸ್ ಆಗಿದ್ದೇನಂದ್ರೆ, ಪೇಪರ್ ಅಲ್ಲಿ ನಮ್ ಫೋಟೋ ಬರುತ್ತೆ, ನಮ್ ಹೆಸರು ಬರುತ್ತೆ ಅಂತಂದೆಲ್ಲ ಒಂದು ಡಿಟೇಲ್ ತೋರಿಸಿದ್ಮೇಲೆ ನನಗೊಂದು ಚಾಲೆಂಜ್ ಬಂತು ಒಳಗಡೆಯಿಂದ. ನಂದು ಫೋಟೋ ಪೇಪರ್ ಅಲ್ಲಿ ಬರ್ಬೇಕು, ನಾನು ರೆಕಗ್ನೈಸ್ ಆಗ್ಬೇಕು ಅನ್ನೋದು ನನಗೊಂದು ಛಲ ಸ್ಟಾರ್ಟ್ ಆಯ್ತು. ಮಾಡ್ತಾ ಮಾಡ್ತಾ ಹೋದೆ. ಒಂದು ಖುಷಿ ವಿಚಾರ ಏನಂದ್ರೆ, DG ರಾಜು ಸರ್ದ ಅಪಾಯಿಂಟ್ ಸಿಕ್ ನನಗೆ. SOP ಕಾಲೇಜ್ ಪೇಂಟ್ ಹರಿಹರದಲ್ಲಿ ಫೇಮಸ್ ಕಾಲೇಜ್ ವಿದ್ಯಾಲಯ ಅದು. ಅಲ್ಲಿ ನನ್ಗೆ ನನ್ನ ಪೇಂಟಿಂಗ್ ಮೇಂಟೆನೆನ್ಸ್ ಇತ್ತು, ನಾನು ಅಲ್ಲಿ ಸ್ಟೂಡೆಂಟ್ ಆಗಿದ್ರಿಂದ ನನಗೆ ಒಂದು ದೊಡ್ಡ ರೂಮ್ ಕೊಟ್ರು. 500 ಜನಕ್ಕೆ ಇನ್ವಿಟೇಷನ್ ಕೊಟ್ಟೆ. ಇವತ್ತು ಮೋದಿ ಕೇರ್ದೊಂದು ವಿಶೇಷವಾದ ಪ್ರಾಡಕ್ಟ್ ಬಗ್ಗೆ ಹೇಳ್ತಾರೆ, ಬಿಸ್ನೆಸ್ ಬಗ್ಗೆ ಹೇಳ್ತಾರೆ, ದುಡ್ಡು ಹೇಳ್ತಾರೆ, ಲಕ್ಪತಿ ಆಗೋದನ್ನ ಹೇಳ್ಕೊಡ್ತಾರೆ ಅಂತಂದು ಎಲ್ಲರಿಗೂ ಹೋಗಿ ಕೂತ್ಕೊಂಡು 12 ದಿವಸದ ತನಕ ಅವ್ರಿಗೆ ಬಿಲ್ಡಪ್ ಮಾಡಿದೆ. ಸುಮಾರು 500 ಜನಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. 500 ಜನಕ್ಕೆ ಕರೆದೆ. ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಟೈಮ್ ಕೊಟ್ಟಿದ್ದಾರೆ ರಾಜು ಸಾರು. ನಾನು 9 ಗಂಟೆಗೆ ಬಂದು ನಾನೇ ಕಸ ಹೊಡೆದು ಎಲ್ಲ ನೀರ್ ಹಾಕಿ ಉದ್ಬತ್ತಿ ಹಚ್ಚಿ ಅಲ್ಲಿ ಇಲ್ಲಿ ಎಲ್ಲ ಕರ್ಪೂರ ಸ್ಮೆಲ್ ಹಾಕ್ಸಿ ಬಹಳ ಚೆನ್ನಾಗಿ ಖುಷಿಯಿಂದ ಬರೋದು. ಗೇಟ್ ಹತ್ರ ಬರೋದು, ಗೇಟಿಂದ ವಾಪಸ್ ಹೋಗೋದು. ಜನ ಬಂದ್ರೆ ಜಗ ಆಗುತ್ತೆ ಅಲ್ಲೋ ಅಂತ ಜಗ ನೋಡೋದು, ಮತ್ತೆ ಹೊರ ಬರೋದು. ಇವ್ರು ಸಾರ್ ಬಂದ್ರೇನೋ ಅಂತ. ಸಾರ್ ಬಂದ್ರು, ಜನ ಯಾರು ಬರ್ಲಿಲ್ಲ. ಅವತ್ತು ಎಷ್ಟು ನನಗೆ ದುಃಖ ಆಗೋದು ಅಂದ್ರೆ, ದುಃಖ ಒಳಗಡೆ ಸಿಟ್ಟಿ ಕನ್ವರ್ಟ್ ಆಗೋದು.
ಯಾರಿಗಾರ ಹಿಡ್ಕೊಂಡು ಹೊಡೆದ್ ಬಿಡ್ಲ ಅನ್ನಂಗ ಆಗ್ಬಿಡೋದು. ಯಾರು ಬರ್ಲಿಲ್ಲ. ಬಂದ್ರು ಇವರೆಲ್ಲ ಫ್ರೆಶ್ ಅಪ್ ಆದ್ರು. ಸರ್ ಈಗ ಮುಖ ತೊಳ್ಕೊಳ್ಳಿ ಅಷ್ಟೊತ್ತಿಗೆ ಬರ್ತಾರೆ ಅಂತಿದ್ದೆ. 7 ಜನ ಬಂದ್ರು. 7 ಜನ ಬಂದ್ರು. ಅವ್ರಿಗೆ ಪ್ರೆಸೆಂಟೇಶನ್ ಕೊಟ್ರು. ರಾಜು ಸರ್ ಪ್ರೆಸೆಂಟೇಶನ್ ಕೊಟ್ರು. ತುಂಬಾ ಬ್ಯೂಟಿಫುಲ್ ಪ್ರೆಸೆಂಟೇಶನ್ ಕೊಟ್ರು. ಡೆಮೋ ಆಯ್ತು. ಡೆಮೋ ಆದ್ಮೇಲೆ ಏನಪ್ಪಾ ಇದು ಏನ್ ಸೂಪರ್ ಅಪ್ಪ, ಫಸ್ಟ್ ಟೈಮ್ 7 ಜನ ಜಾಯಿನ್ ಮಾಡಿ ಸೇರ್ಸ್ಬಿಟ್ಟಿದ್ಯಲ್ಲ ನೀನು ಹಾಲ್ಗೆ, ಗ್ರೇಟ್ಫುಲ್ ಅಂತಂದ್ರೆ ರಾಜಣ್ಣ ನನಗೆ ಶಬಾಷ್ ಅಂದ್ರು. ಇಕ್ಕಿಬಿಟ್ಟೆ ನಾನು, ಖುಷಿಯಾಗ್ಬಿಟ್ಟೆ ನಾನು. ಖುಷಿಯಾಗಿ ಪ್ರಪಂಚನೇ ಇನ್ ಏನ್ ಬೇಕಾದ್ರೂ ನನ್ ಗೆಲ್ಬಹುದು ಅಂತ ಮೋಟಿವೇಟ್ ಆಗ್ಬಿಟ್ಟೆ. ನನಗೆ ಹೊಗಳಿ ಬಿಟ್ರಲ್ಲ ಅಂತ. ಸ್ನೇಹಿತರೆ, ಅವತ್ತು ನನಗೆ ಫೇಲ್ ಆಗಿದ್ದು ಒಂದು ಕ್ಷಣದಾಗೆ ರಾಜು ಸರ್ ನನಗೆ ಟರ್ನಿಂಗ್ ಪಾಯಿಂಟ್ ಕೊಟ್ರು. ನನಗೆ ಯೂ ಟರ್ನ್ ಕೊಟ್ರು. ಮತ್ತೆ ಕೊಟ್ಟಾದ್ಮೇಲೆ ನಾನೇನ್ ಮಾಡ್ಬೇಕು ಅಂತ ನನ್ ಕ್ವಶನ್ ಸ್ಟಾರ್ಟ್ ಆಯ್ತು. ನಾನೇನ್ ಮಾಡ್ಬೇಕು ಅಂತಂದ್ರೆ ಸ್ಟಾರ್ಟ್ ಆಯ್ತು. ನಮ್ಗೆ ಅಂಗಡಿ ಮಾಸ್ಟರ್ ಅಂತ ರಾಣೆಬೆನ್ನೂರು ಒಬ್ರು ಅಪ್ಲೈನ್ ಇದ್ರು. ಅವ್ರು ಡೆಮೋದಲ್ಲಿ ಎಕ್ಸ್ಪೋರ್ಟ್, ತುಂಬಾ ಎಕ್ಸ್ಪೋರ್ಟ್. ಹೆಂಗ್ ಡೆಮೋ ಮಾಡೋರು ಅಂದ್ರೆ ನಿತ್ಕೊಂಡು ನೋಡ್ಬೇಕು, ಆದಿಗೆ ಹೋಗೋರು ನಿತ್ಕೊಂಡು ನೋಡ್ಬೇಕು, ಆ ತರ ಡೆಮೋ ಮಾಡೋರು. ನನ್ಗೆ ವಂಡರ್ ಡ್ರಾಪು, ಸಿಲ್ವರ್ ಡಿಪ್ಪು ಇವೆಲ್ಲ ಮನೇಲಿ ಇದ್ವು. ನಾನು ಏನಾದ್ರೂ ಮಾಡಿ ಇವೆಲ್ಲ ಡೆಮೋ ಕಲಿಬೇಕು, ಡೆಮೋ ಮುಖಾಂತರ ಜನಕ್ಕೆ ಅರ್ಥ ಮಾಡಿಸ್ಬೇಕು ಅಂತ. ಯಾಕೆಂದ್ರೆ ಒಂದು ಎಕ್ಸಾಂಪಲ್, ಒಂದು ಪಾತ್ರೆ ತೊಳಿಲಿಕ್ಕೆ ವಿಮ್ ಇದೆ, ಸಬೀನಾ ಇದೆ, ಸೋಪ್ ಇದೆ, ಬೂದಿ ಇದೆ, ಏನ್ ಬೇಕಾದ್ರೆ ಎಲ್ಲದರಲ್ಲ ಯೂಸ್ ಮಾಡ್ತಾ ಇದಾರೆ. ಸಾವಿರಾರು ಪ್ರಾಡಕ್ಟ್ ಇದೆ. ಬಟ್ ನನ್ನ ಪ್ರಾಡಕ್ಟ್ ವಿಶೇಷವಾಗಿ ಅವ್ರು ಉಪಯೋಗಿಸ್ಬೇಕು ಅಂದ್ರೆ ಡೆಮೋ ಕಲಿಬೇಕು ಅಂತ ನೈಟ್ ನಮ್ದೊಂದು 13x17 ಒಂದು ಮನೆ ನಂದು. ಆ ಮನೆಯಲ್ಲಿ ಒಂದು ಸಿಂಕ್ ಅಲ್ಲಿ ರಾತ್ರಿ ಎಲ್ರು ಮಲಗಿದ ಮೇಲೆ ನಾನು ಡೆಮೋ ಮಾಡ್ಬೇಕು. ಇಲ್ಲ ಅದ್ರ ಜೊತೆಗೆ ಆಗಿಲ್ಲ ಅಂದ್ರೆ ಅಪಾಶ ಕೇಳಾಗ್ತಾನೆ ಅಂತ ನೈಟ್ ನಾನು ವಂಡರ್ ಡ್ರಾಪ್ ಡೆಮೋ ಮಾಡ್ತಾ ಇದ್ದೆ. ಸ್ವಲ್ಪ ಬಿಸಿಲು ಇಟ್ಕೊಂಡು ಡೈರೆಕ್ಟ್ ಸೀದಂತ ಪಾತ್ರೆಗೆ ಅದನ್ನ ವಂಡರ್ ಡ್ರಾಪ್ ಹಾಕ್ಬಿಟ್ಟು ಸ್ಕ್ರಬ್ ತಗೊಂಡು ಉಸ್ತಾ ಇದೀನಿ. ಹಿಂದೆ ನನ್ನ ಹೆಂಡತಿ ಬಂದು ನಿಂತ್ಕೊಂಡ್ಬಿಡ್ತಾಳೆ, ನಮ್ಮ ಶ್ರೀಮತಿ. ನನಗೆ ಗೊತ್ತಿಲ್ಲ, ಸುಮ್ಮನೆ ಸಿಗ್ತಾ ಇದೀನಿ, ರಿಸಲ್ಟ್ ಬರ್ತಾ ಇಲ್ಲ, ತೆಗ್ತಾ ಇದೀನಿ. 2-3 ಸರಿಗೆ ರಿಸಲ್ಟ್ ಬೇಕು ಅಂತ ನಾನು 2-3 ಸರಿ ಅಂತಂದಂಗೆ ರಿಸಲ್ಟ್ ಬರಲಿಲ್ಲ. ಹಿಂದೆ ತಿರುಗಿ ನೋಡ್ತಾನೆ, ನಾನು ಹೇಳ್ತಿದ್ದಾಳೆ. ನನ್ಗೆ ಬೆವ್ತು ಹೋಗ್ಬಿಟ್ಟೆ. ಬೆವ್ತು ಒಳಗಡೆ ಮುಖ ನಗ್ತಾ ಇದೀನಿ, ಒಳಗಡೆ ಕೈ ಪ್ರೆಸರ್ ಆಗ್ತಾ ಇದೀನಿ ಕ್ಲೀನ್ ಆಗ್ಲಿ ಅಂತ. ಸುಮ್ಮನೆ ಪ್ರೆಸರ್ ಹಾಕಿ ಒಂದೇ ಒಂದ್ಸರಿ ಹಿಂಗಂದೆ, ಕೊಳೆ ಬಂತು. ಖುಷಿ ಆಗ್ಬಿಡ್ತು. ಹಿಂಗ ಇನ್ನೊಂದ್ 2-3 ರೌಂಡ್ ಅನ್ನಕ್ಕೆ ಆ ಕರಕಲಿರ್ತಕ್ಕಂಥ ಪಾತ್ರೆ ವೈಟ್ ಆಗ್ಬಿಡ್ತು. ಜೋರ ಕೇಕಿ ಹೊಡೆದು ಖುಷಿ ಸೆಲೆಬ್ರೇಟ್ ಮಾಡ್ಬಿಟ್ಟೆ. ನಾನು ಗೆದ್ದೆ ಅನ್ನೋ ಮಟ್ಟಕ್ಕೆ ನಾನು ಗೆದ್ಬಿಟ್ಟೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಶೇರ್ ಮಾಡ್ಬೇಕು ಅಂದ್ರೆ ನನಗಾದಂತ ಅನುಭವನ ಶೇರ್ ಮಾಡ್ಬೋದೇ ಹೊರತು ಯಾರೋ ಹೇಳಿದ್ದನ್ನ ಶೇರ್ ಮಾಡಕ್ ಬರಲ್ಲ. ಅದಕ್ಕೋಸ್ಕರ ನಾನು ಅದನ್ನ ವಂಡರ್ ಡ್ರಾಪ್ ಮಾಡಿದೆ, ಗೆದ್ದೆ. ಇವ್ರಿಗೆ ಅರ್ಥ ಮಾಡ್ಸಕ್ಕೆ ಟೈಮ್ ತಗೊಳ್ತು. ನಾನು ಗೋಲ್ಡ್ ಅಚೀವರ್ ಆದಾಗೆ ಸೈಯದ್ ಕಿರ್ಮಾನಿ ಅವರಿಂದ ಸನ್ಮಾನ ತಗೊಂಡಾಗೆ ಕಂಠೀರವ ಸ್ಟೇಡಿಯಂ ನಲ್ಲಿ ನಮ್ಮ ಶ್ರೀಮಂತರ ಕರ್ಕೊಂಡು ಹೋದಾಗ ಅವಾಗ ಅವ್ರಿಗೆ ಸ್ವಲ್ಪ ಗೊತ್ತಾಯ್ತು. ಈ ತರ ಜರ್ನಿ ಸ್ಟಾರ್ಟ್ ಆಯ್ತು. ಒಬ್ರು ಜಾಯಿನ್ ಆದ್ರು, 2 ಜಾಯಿನ್ ಆದ್ರು, 3 ಜಾಯಿನ್ ಆದ್ರು, 4 ಜಾಯಿನ್ ಆದ್ರು. ಡೆಮೋ ಸ್ಟಾರ್ಟ್ ಆದ್ಮೇಲೆ ಜನ ಜಾಯಿನ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವ್ರಿಗೆ ಸಪೋರ್ಟಿಗೆ ನಾನು ಇದಕ್ಕೆ ಹೋಗ್ತಾ ಇದ್ದೆ, ಡೆಮೋಗಳಿಗೆ. ಸ್ನೇಹಿತರೆ, ಒಂದ್ಸರಿ ನಂದು ಡೆಮೋ ಹೆಂಗಿತ್ತು ಅಂದ್ರೆ, ಡೆಮೋಕ್ ಹೋಗ್ಬೇಕಾದ್ರೆ ಅದಕ್ಕೆ ಬೇಕಾದಂತ ಪೂರಕ ಪರಿಕಾರಗಳನ್ನ ತಗೊಂಡು ಹೋಗ್ಬೇಕು ಅನ್ನೋ ನನಗೆ ಗೊತ್ತಿಲ್ಲ. BN-Blue ಇಟ್ಕೊಂಡಿದೀನಿ. ಬಿರ್ಲಾ ಫ್ಯಾಕ್ಟ್ರಿ ಇದೆ ನಮ್ಮೊಂದು, HBF ಬಿರ್ಲಾ ಫ್ಯಾಕ್ಟ್ರಿ, ದೊಡ್ಡ ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿನಲ್ಲಿ ಹೋದ್ರೆ ದೊಡ್ಡ ಬಲ್ಕ್ ಆಗಿ ಆರ್ಡರ್ ಸಿಗುತ್ತೆ ಅಂತ ಆ ಬಿರ್ಲಾದಲ್ಲಿ ಯೂನಿಯನ್ ಲೀಡರ್ ಇರ್ತಕ್ಕಂಥ ಅವ್ರ ಮಗ ನನ್ನ ಕನ್ಸಲ್ಟೆಂಟ್ ಜಗದೀಶ್ ಅಂತ ನಮ್ಮ ಮಳೆಯಾನು ಆಗ್ಬೇಕು. ಅವನ ಜೊತೆಗೆ ಅಪಾಯಿಂಟ್ ತಗೊಂಡು ನಾನು ಬಿರ್ಲಾಕ್ ಹೋದಾಗ ಆಯ್ತು, ನಮ್ಮ ಇವ್ರನ್ನ ಅಟೆಂಡರ್ ಕಳಿಸ್ತೀನಿ, ಅದೆಲ್ಲ ಡೆಮೋ ತೋರಿಸ್ರಿ. ಅವ್ರು ಎಸ್ ಅಂದ್ರೆ ನಾವೆಲ್ಲ ಆರ್ಡರ್ ಕೊಡ್ತೀವಿ ಅಂತ ಹೇಳಿದ್ರು ಆಫೀಸರ್ಸ್. ಸ್ನೇಹಿತರು ಹೋದೆ, ಅಲ್ಲೆಲ್ಲ ಸ್ವಲ್ಪ ನೀರ್ ಹಾಕಿದೆ. ಹಿಂಗಿತ್ತು ಅಂದ್ರೆ ಪಬ್ಲಿಕ್ ಟಾಯ್ಲೆಟ್ ಹೆಂಗಿರುತ್ತೆ ಅಂತ ಗೊತ್ತಲ್ಲ, ಎಲ್ಲ ಅಳಿದಿ ಆಗ್ಬಿಟ್ಟಿತ್ತು. ಯೂರಿನ್ ಪಾಸ್ ಮಾಡ್ತಕ್ಕಂಥದ್ದು. ಅದಕ್ಕೆಲ್ಲ ನೀರ್ ಹಾಕಿದೆ. ನೀರ್ ಹಾಕಿ ಆಮೇಲೆ ಡೆಮೋನ ಇದನ್ನ BN-Blue ಹಾಕೊಳ್ತಾ ಬಂದೆ. ಆಮೇಲೆ ಅದನ್ನ ಸ್ಕ್ರಬ್ ಮಾಡಕ್ಕೆ ನನ್ನ ಹತ್ರ ಏನಿಲ್ಲ. ಅಲ್ಲಿ ನೋಡ್ತೀನಿ ಬ್ರಷ್ಗಳೆಲ್ಲ ಏನಿಲ್ಲ. ಸ್ನೇಹಿತರೆ, ಸುಮ್ನೆ ನಾನು 2 ಕೈ ಯೂಸ್ ಮಾಡಿ ಆ ಒಂದು ಜೋಶಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿ ಹೊಸದು ಏನ್ ಈಗ ತಂದು ಫಿಟ್ಟಿಂಗ್ ಮಾಡಿದ್ಯೋ ಆ ತರ ರೆಡಿ ಮಾಡಿ ತೋರಿಸಿದೆ. ಅಟೆಂಡರ್ ಖುಷಿಯಾಗ್ಬಿಟ್ಟ. ಖುಷಿಯಾಗಿ ಆಫೀಸರ್ಗೂ ಬಹಳ ಖುಷಿಯಿಂದ ಹೇಳಿದ, ತುಂಬಾ ಚೆನ್ನಾಗಿದೆ ಅಂತ. ಅವರು ಬಂದ್ರು, ನೋಡಿದ್ರು, ಫೋಟೋ ತಕೊಂಡ್ರು. ನಮ್ಮ ಹತ್ರ ಮೊಬೈಲ್ ಇಲ್ಲ ಅವಾಗ, ಅವ್ರ ಹತ್ರ ಮೊಬೈಲ್ಗಳಿದ್ವು. ತಕೊಂಡ್ರು, ಖುಷಿ ವ್ಯಕ್ತಪಡಿಸಿದ್ರು. ಹೇಳಿ ಕಳಿಸ್ತೀವಿ ಅಂದ್ರು, ಹೇಳೇ ಕಳಿಸ್ಲಿಲ್ಲ. ಕಾರಣ ಇಷ್ಟೇ, ಅವ್ರಿಗೆ ಬೇಕಾದಂತ ವಸ್ತುಗಳಲ್ಲಿ ಅಲ್ಲಿ ಅವ್ರಿಗೆ ಡೀಲ್ ಇರುತ್ತೆ, ಕಮಿಷನ್ ಇರುತ್ತೆ ಅಂತ ಆಮೇಲೆ ಗೊತ್ತಾಯ್ತು. ಅದಕ್ಕೋಸ್ಕರ ತಗೊಂತ ಇದಾರೆ ಅಂತ ಗೊತ್ತಾಯ್ತು. ಏನೇನೋ ಕಾರಣಗಳು ಹೇಳಿದ್ರು. ಓಕೆ, ನನಗೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ಈ ಡೆಮೋ ಇಷ್ಟು ಪಕ್ಕ ಇದೆಯಲ್ಲ, ಸ್ಟಾರ್ಟ್. BN-Blue ಒಂದು ಕನಿಷ್ಠ 200 ಇಂದ 220 ಮನೆಗಳಿಗೆ ನನಗೊಂದು ನಾಲೆಡ್ಜ್ ಬಂತು. ಆಫ್ ಡೆಮೋ ಮಾಡೋದು, ಆಫ್ ಕೈ ಬಿಡೋದು. ಈ ಆಫ್ ಡೆಮೋ ಮಾಡ್ಕೋಬೇಕಂದ್ರೆ ಇದು ತಗೊಂಡ್ ಮಾಡ್ಕೊಳ್ಳಿ, ನೀವು ಕೆಲಸ ಮಾಡ್ಕೋಬೇಕಂದ್ರೆ ತಗೊಳ್ಳಿ ಅಂತ ಮಾಡ್ತಾ ಬಂದೆ. ಎಲ್ಲಿ ನನಗೆ ಸಂಕುಚಿತ ಮನೋಭಾವನೆ ಬರ್ಲಿಲ್ಲ. ನಾನು ಕೀಳಿದ ಮೇಲೆ ನನ್ನ ಮೇಲೆ ನಾನು ತಗೊಳ್ಳಿಲ್ಲ. ಎಷ್ಟು ಖುಷಿ ಅಂದ್ರೆ, ನಾನು ಹೋಗಿ ಮಾಡಿದ್ದೆ ಒಂದು ಖುಷಿ ನನಗೆ.
ಸ್ನೇಹಿತರೆ ಎಲ್ಲಿ ನೆಗೆಟಿವ್ಸ್ ಬರಲಿಲ್ಲ. ಮೋದಿ ಕೇರ್ ಅಂದ್ರೆ ಒಂದು ವಿಶೇಷವಾದ ಪ್ರಪಂಚ ನನಗೆ. ಏನ್ಕೆ ಈ ವಿಶೇಷವಾದ ಪ್ರಪಂಚ ಅಂದ್ರೆ, ನಾವೆಲ್ಲರೂ ಏನೇ ಕಲಿಬೇಕಂದ್ರೂ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಬೆಂಗಳೂರಲ್ಲಿ ಹೋದ್ರೆ ಕೇಳಕ್ಕೆ ಹೆಸರೇ ವಿಚಿತ್ರವಾಗಿದ್ವಲ್ಲ. ಡೇವಿಡ್ ಡುಕ್ಕರು, ನಿಕ್ಕರು, ಕೊಲಿನುಹು, ಜಾಕಿ ಚೈನ್, ಆ ತರದ್ದೆಲ್ಲ ಹೆಸರುಗಳು. ಅವ್ ಹೆಸರು ಹೇಳಕ್ಕೋ ಬರ್ತಾ ಇರಲಿಲ್ಲ. ಅಂತ ಹೆಸರುಗಳನ್ನ ನಮಗೆ ಬೇಕಾದಂತ ರೀತಿಯಲ್ಲಿ ಹೇಳಿ ಇಲ್ಲಿ ಟೀಮ್ ಬಿಲ್ಡ್ ಮಾಡ್ತಿದ್ವಿ. ಎಷ್ಟು ಜನ ಮಾಡ್ತಾ ಇದ್ರು ಇಲ್ಲಿ ಅಂದ್ರೆ ಮಿನಿಮಮ್ 70 ರಿಂದ 80 ಜನ ಆ ಟ್ರೈನಿಂಗ್ ಗಳಿಗೆ ಇಲ್ಲಿಂದ ಹೋಗ್ತಾ ಇದ್ವಿ. ಇಲ್ಲಿಂದ ಹೋದ್ರೆ ಅಶೋಕ ಹೋಟೆಲ್, ಆಮೇಲೆ ಚೌಡಯ್ಯ ಮೆಮೋರಿಯಲ್ ಹಾಲ್, ಆಮೇಲೆ ಮತ್ತೆ ಶೆಂಟ್ಸೋನ್ ಆಡಿಟೋರಿಯಂ, ಈ ತರದೆಲ್ಲ ಅಲ್ಲೆಲ್ಲ ಇರೋದು ಕ್ಲಾಸ್ 1 ಟ್ರೈನಿಂಗ್ಸು. ನಮ್ಮ ಲೈಫಲ್ಲೇ ನಾವು ಅಂತ ಹಾಲ್ ನೋಡಿಲ್ಲ, ಅಂತ ಅಟ್ಮಾಸ್ಫಿಯರ್ ನೋಡಿಲ್ಲ. ಅಲ್ಲಿ ಹೋಗಿ ನೋಡಿದಾಗ ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ, ಆ ಹಾಲ್ ನೋಡೋದು, ಅಲ್ಲಿ ಇವರೆಲ್ಲ ಡ್ರೆಸ್ ಕೋಡ್ಸ್ ನೋಡೋದು, ಅವ್ರು ಮಾತಾಡೋ ರೀತಿಗಳು ಎಲ್ಲ ನೋಡಿದ್ರೆ ನಾವು ಅಲ್ಲೇ ಮೋಟಿವೇಶನ್ ಆಗ್ಬಿಡ್ತಿದ್ವಿ. ಸ್ನೇಹಿತರೆ, ಅಶೋಕ ಹೋಟ್ಲಲ್ಲಿ ಹೆಂಗ್ ಆಗ್ತಾ ಇತ್ತು ಅಂದ್ರೆ, ಸೈಡಿಗೆಲ್ಲ ಬಿಳೆ ಬಟ್ಟೆ ಒಂದು ಟೇಬಲ್ಗೆ ಹಾಕಿ ಕೂಲ್ ಆಗಿರ್ತಕ್ಕಂಥ ನೀರನ್ನು ಒಳ್ಳೊಳ್ಳೆ ಗ್ಲಾಸ್ ಅಲ್ಲಿ ಇಟ್ಟಿರೋರು, ಒಳ್ಳೆ ಚೇರ್ ಕೊಡೋರು, ಕೂತ್ಕೊಂಡ್ಬಿಡ್ತಿದ್ವಿ. ಬೆಳಗ್ಗೆ ನಾವೇ ಫಸ್ಟ್ ಹೋಗ್ತಿದ್ವಿ. ಆ ಹಾಲಿನ ಕೆಲಸ ಮಾಡ್ತಕ್ಕಂಥ ಬರ್ತಾ ಇದ್ರೋ ಎಲ್ಲೋ ಗೊತ್ತಿಲ್ಲ, ನಾವು ಫಸ್ಟ್ ಅಲ್ಲಿ ಹೋಗಿರ್ತಿದ್ವಿ. ಎಷ್ಟೋ ಸರಿ ಅಲ್ಲೇ ಹೋಗಿ ಬಾತ್ರೂಮ್ ಅಲ್ಲಿ ನಾವು ಫ್ರೆಶ್ ಅಪ್ ಆಗ್ತಾ ಇದ್ವಿ. ಅಷ್ಟಕ್ಕಂತ ರೂಢ ಆಗ್ಬಿಡುತ್ತೆ ನಮಗೆ ಬೆಂಗಳೂರು ಅಂದ್ರೆ. ಅಲ್ಲಿ ಕೂತ್ಕೊಳ್ಳೋದು, ಟ್ರೈನಿಂಗ್ ಸ್ಟಾರ್ಟ್ ಆದ ತಕ್ಷಣ ನೋಡೋದು, ನೋಡಿ ಎಂಜಾಯ್ ಮಾಡೋದು. ಅವ್ರ ಟ್ರೈನಿಂಗ್ ಸ್ಟಾರ್ಟ್ ಆದ್ಮೇಲೆ ಇಂಗ್ಲಿಷು ಅಥವಾ ಹಿಂದಿಲಿ ಸ್ಟಾರ್ಟ್ ಆಗೋದು, ಮಲ್ಕೆ ಮಾಡೋದು, ನಿದ್ದೆ ಹೊಡೆಯೋದು, ಗೊರಕೆ ಹೊಡೆಯೋದು. ಜೋರ ಕ್ಲಾಪ್ಸ್ ಬಂದ ತಕ್ಷಣ ಎದ್ದು ನಾವು ಕ್ಲಾಪ್ಸ್ ಹೊಡೆಯೋದು, ಮತ್ತೆ ಮಲ್ಕೆ ಬಿಡೋದು. ಇದೆಲ್ಲ ಮುಗಿದಾದ್ಮೇಲೆ ಶಿವಾಜಿನಗರ ತನಕ ನಡ್ಕೊಂಡು ಹೋಗೋದು. ರಾಜು ಸರ್ ಅಲ್ಲಿ ಆಫೀಸಿಗೆ ಬರೋದು MG ರೋಡ್ಗೆ. ಅಲ್ಲಿ ಹೋಗಿ ಎಲ್ಲರೂ ಕೂತ್ಕೊಂಡು ಪುನಃ MG ರೋಡ್ ಆಫೀಸಲ್ಲಿ ಮತ್ತೆ ಕನ್ನಡದಲ್ಲಿ ಎಲ್ಲ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಬರೋದು, ಇದನ್ನ ಬರ್ಕೊಂಬರೋದು, ಇಲ್ಲಿ ಡೂಪ್ಲಿಕೇಶನ್ ಮಾಡೋದು. ನಮಗೊಂದು ವಿಶೇಷವಾದ ಒಂದು ಕಳ್ಳ ನಾನು, ದೊಡ್ಡ ಕಳ್ಳ ನಾನು. ಮೋದಿ ಕೇರಲ್ಲಿ ದೊಡ್ಡ ಕಳ್ಳ ಅಂದ್ರೆ ನಾನೇ. ಏನ್ಕಪ್ಪ ಅಂದ್ರೆ, ಅಲ್ಲಿ ಯಾವ್ದಾದ್ರು ಈವೆಂಟ್ಗೆ ಟ್ರೈನಿಂಗ್ ಹೋದ್ರೆ ಅಲ್ಲಿ ಹಾಕಿರ್ತಿರಲ್ಲ ಬ್ಯಾನರ್ಸ್, ವೆಲ್ಕಮ್ ಟು ಮೋದಿ ಕೇರ್, ರಾಜು ಸರ್ ಫೋಟೋ, ಈ ತರದೆಲ್ಲ ಏನಾದ ಬ್ಯಾನರ್ಸ್ ಗಳು ಹಾಕಿದ್ರೆ, ಆ ಮೋದಿ ಕೇರ್ ಬಾವುಟಗಳು ಹಾಕಿದ್ರೆ ಅಲ್ಲಿಂದ ಕದ್ಕೊಂಬಂದ್ಬಿಡೋದೇ ನನ್ ಕೆಲಸ. ಏನ್ಕಪ್ಪ ಅಂದ್ರೆ, ಇಲ್ಲಿ ನಾವು ಅದನ್ನ ಡೂಪ್ಲಿಕೇಟ್ ಮಾಡೋದು, ಅದನ್ನ ಇಲ್ಲಿ ನಮ್ಮ ಇವೆಂಟ್ ಅಲ್ಲಿ ಸಿಕ್ಸೋದು, ಹಾಕೋದು, ಎಂಜಾಯ್ ಮಾಡೋದು, ಟ್ರೈನಿಂಗ್ ಮಾಡೋದು. ಯಾಕಂದ್ರೆ ಅವ್ನು ಎಲ್ಲಿ ಮಾಡಿಸ್ಬೇಕನ್ನೋ ನಾಲೆಡ್ಜು ಇರ್ಲಿಲ್ಲ ನನ್ಗೆ. ರಾಜಣ್ಣರ ರೂಮಿಗೆ ಹೋಗ್ಬಿಟ್ರೆ, ರಾಜಣ್ಣ ವಿಜಯಣ್ಣರ ಮನೆಗೆ ಹೋಗ್ಬಿಟ್ರೆ, ಅಣ್ಣ ನೀನೆಲ್ಲ ಮತ್ತೆ ಎತ್ಕೊಂಡು ಹೋಗ್ಬೇಡ, ಅದು ಅದಕ್ ಬೇಕು ಇದಕ್ ಬೇಕು, ಏನ್ ತಗೊಂಡಪ್ಪ ನೀನು ಅಂತಂದು ಕೈ ನೋಡೋದು ನನ್ಗೆ. ಆಮೇಲೆ ಇದಾ ತಗೋ, ಇನ್ನೊಂದ್ ತಗ ಅಂತ ಚೇಷ್ಟೆ ಮಾಡೋದು ನನಗೆ. ಮೆಟೀರಿಯಲ್ ಕದಿದ್ರಲ್ಲಿ ಸೂರ ನಾನು. ಏನ್ ಬೇಕು ಅದು ಮೋದಿ ಕೇರ್ ಸಂಬಂಧಪಟ್ಟಿದ್ ಮೆಟೀರಿಯಲ್ ಇದ್ರೆ ಸಿಕ್ಕರೆ ಸರಿ, ಸಿಗ್ಲಿಲ್ಲ ಕದೇಕು ರೆಡಿ ಅಂತ ಆ ಮಟ್ಟಕ್ಕಿದ್ದೆ ಅವಾಗ. ಸ್ನೇಹಿತರೆ, ಈಗೆಲ್ಲ ಸೂಪರ್ ನಾವೇ ಕ್ರಿಯೇಟ್ ಮಾಡ್ತಾ ಇದೀವಿ. ಆ ಒಂದು ಸನ್ನಿವೇಶದಲ್ಲಿ ರಾಜಣ್ಣರು ನಮಗೆ ಇರ್ಲಿಲ್ಲದ್ರೆ, ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಲಿಲ್ಲ ಅಂದ್ರೆ, ಟ್ರಾನ್ಸ್ಲೇಷನ್ ಮಾಡ್ಲಿಲ್ಲ ಅಂದ್ರೆ, ನಾವ್ ಇನ್ನೂ ಎಷ್ಟು ದಿವಸ ತಗೋತಿದ್ದೋ ಗೊತ್ತಿಲ್ಲ. ಮೋದಿ ಕೇರ್ ಬಗ್ಗೆ ನೆಗೆಟಿವ್ ಇಲ್ಲ ಪ್ರಪಂಚದಲ್ಲಿ. ನಾನ್ ತಿಳ್ಕೊಂಡದ್ದು ಒಂದೇ ಒಂದು ಪಾಯಿಂಟ್ ನನಗೆ ಅರ್ಥ ಆಗಿದ್ದೇನಂದ್ರೆ, ಪ್ರಪಂಚದಲ್ಲಿ ತಂದೆ ತಾಯಿಗಳನ್ನು ಆಸ್ತಿನ ವಿಂಗಡಣೆ ಮಾಡ್ಬೇಕಾದ್ರೆ, ಶೇರ್ ಮಾಡ್ಬೇಕಾದ್ರೆ ಮಕ್ಕಳಿಗೆ ಹೆಚ್ಚು ಕಮ್ಮಿ ಮಾಡ್ಬೋದು. ಆದ್ರೆ ಭಾರತದಲ್ಲಿ ಎಲ್ಲೋ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಭಾರತದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗಳಿಗೂ, ಸಾಮಾನ್ಯ ವ್ಯಕ್ತಿಗಳಿಗೂ, ಸಾಮಾನ್ಯ ಜೀವನ ನಡೆಸ್ತಕ್ಕಂಥ ಒಬ್ಬ ಶ್ರೀಮಂತ ಆಗ್ಲಿ ಅಂತ ಒಂದು ಡ್ರೀಮ್ ಇದೆ, ಎಲ್ಲರಿಗೂ ಸರಿಸಮವಾಗಿ ಸಿಗ್ಲಿ ಅಂತ ಅವ್ರ ಕಡೆಯಿಂದ ಬಂಡವಾಳ ಹಾಕ್ಬಿಟ್ಟು ಈ ಬಿಸ್ನೆಸ್ ಅನ್ನ ಶೇರ್ ಮಾಡಿದಾರೆ ಅಂದ್ರೆ, ಇದಕ್ಕಿಂತ ಗ್ರೇಟ್ ಯಾರು ಇಲ್ಲ ಅಂತ ನಾನು ಅವತ್ತೊಂದು ತಿಳ್ಕೊಂಡ್ಬಿಟ್ಟಿದ್ದೆ ನಾನು. ಅದೇ ನನ್ನ ಈ ಮೋದಿ ಕೇರ್ ಚಾನೆಲ್ ನನಗೆ ಸಕ್ಸಸ್ ಕಡೆ ತಗೊಂಡು ಹೋಗ್ತಾ ಬಂತು. ಬಟ್ ಇಲ್ಲಿ ಒಂದು ಎಥಿಕ್ಸ್ ಇಂದ ಇದೀವಿ ನಾವು. ಹೆಂಗೆ ಅಂದ್ರೆ, ನಾವು ಬೆಂಗಳೂರಿಗೆ ಹೋದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಯಾರು ಅಪ್ಲೈನ್ ಯಾರು ಡೌನ್ ಲೈನ್. ರವಿ ಕುಲಕರ್ಣಿ ಅಪ್ಲೈನೋ, ಮಂಜಣ್ಣ ಡೌನ್ ಲೈನೋ, ಅಥವಾ ಮುರುಗೇಶ್ ಬಳಿಗಾರ್ ಅಪ್ಲೈನೋ, ಯಾರು ಅಪ್ಲೈನ್ ಯಾರು ಡೌನ್ ಲೈನ್ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಇಲ್ಲಿಂದ ಕರ್ಕೊಂಡು ಹೋದವ್ರಿಗೆ ಅಲ್ಲಿ ಬೆಂಗಳೂರಿಗೆಲ್ಲ ನಮ್ಮನ್ನ ಮಾತಾಡ್ಸೋರು, ಇವ್ರು ಅಪ್ಲೈನೋ ಇವ್ರಿಗೆ ಅವ್ರ ಅಪ್ಲೈನೋ ಅಂತ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಬಾಂಧವ್ಯದಿಂದ ಇದೀವಿ ನಾವೆಲ್ಲ. ಅಲ್ಲಿ ಹೋಗ್ಬಿಟ್ರೆ ಚೌಡಯ್ಯ ಮೆಮೋರಿಯಲ್ ಹಾಲು, ಅಶೋಕ ಹೋಟೆಲ್, ಟೌನ್ ಹಾಲ್, ಅಲ್ಲಿಗೆಲ್ಲ ಹೋಗ್ಬಿಟ್ರೆ ಅಲ್ಲಿ ಇರ್ತಕ್ಕಂಥ ಲೀಡರ್ಸ್ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರು ಅಂದ್ರೆ, ಏನೇ ಇಂಗ್ಲಿಷ್ ಇರ್ಲಿ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿ ನನಗೋಸ್ಕರ DTP ಮಾಡಿ, ನನಗೋಸ್ಕರ ಅದನ್ನ ಸೆಟ್ ಮಾಡಿಕೊಟ್ಟು, ಶೋಭಾ ಕಾರ್ಣಿಕ್ ಅಂತ ಸಂಧ್ಯಾ ಕೃಷ್ಣಮೂರ್ತಿ ಸರ್ ಅವ್ರ ಟೀಮ್ ನಲ್ಲಿ ಇರ್ತಕ್ಕಂಥ ಶೋಭಾ ಕಾರ್ಣಿಕ್ ಅವರು ನಮಗೆ ಎಷ್ಟು ಪ್ರೀತಿಯಿಂದ ಅದನ್ನ ಮಾಡ್ಕೊಡೋರು ಅಂದ್ರೆ, ಎಷ್ಟೋ ಸರಿ ಅಲ್ಲಿ ಬಸ್ಸಿಗೆ ಇಟ್ಟು ನಮಗೆ ಇಲ್ಲಿ ತಗೊಳಕ್ ಅವ್ರ ಖರ್ಚು ಹಾಕಿ ನಮ್ಗೆ ಕೊಡೋರು, ಅವ್ರದೇ ಸ್ವಂತ ಖರ್ಚಲ್ಲಿ ನಮಗೆ ರೆಡಿ ಮಾಡ್ಕೊಡೋರು. ಯಾಕೆ ಅಂದ್ರೆ, ನಾವು ಹೋಗ್ತಕ್ಕಂಥ ಒಳ್ಳೆ ದಾರಿ ಇರೋದಕ್ಕೆ ಒಳ್ಳೆ ಜನದ ಆಶೀರ್ವಾದ, ಒಳ್ಳೆ ಜನದ ಸಹಕಾರ ಸಿಗುತ್ತೆ ಅಂತ ಅವತ್ತೇ ನನಗೆ ಗೊತ್ತಾಗಿತ್ತು. ಎಲ್ಲರೂ ಮಾತಾಡ್ಸ್ತಕ್ಕಂಥ ರೀತಿ, ಎಲ್ಲರೂ ಪ್ರೀತಿಯಿಂದ ಅಣ್ಣ ಅಂತ ನನಗೆ ಮಾತಾಡ್ತಕ್ಕಂಥದ್ದು. ಯಾವ ಮಟ್ಟಕ್ಕೆ ಅಣ್ಣನ್ ತಗೊಂಡ್ ಹೋದ್ರು ಅಂದ್ರೆ, ಯಾರು ನನಗೆ ಒಂದು ರೊಮ್ಯಾಂಟಿಕ್ ಮೂಡಲ್ಲಿ ಯಾರು ನೋಡ್ಲಿಲ್ಲ, ಎಲ್ಲರೂ ಬರೀ ಅಣ್ಣ ಅನ್ನೋದೇ ಇವತ್ತಿನವರೆಗೂ. ಸುಮ್ಮನೆ ಜೋಕ್ ಇದು. ಓಕೆ, ಈ ಶೋಭಾ ಕಾರ್ಣಿಕರು ಹೆಲ್ಪ್ ಮಾಡಿದ್ರು. ಜೊತೆಗೆ
ನಾನು ಒಂದು ಶಿಸ್ತು ಏನ್ ಗೊತ್ತಾಗ್ತಿತ್ತು ಅಂದ್ರಲ್ಲಿ ನಂಜಪ್ಪ ಸರ್, ಪ್ರೇಮ ನಂಜಪ್ಪ ಅಂತ ನೀವೆಲ್ಲ ಕೇಳಿರ್ತೀರಾ. ಆ ನಂಜಪ್ಪ ಸಾರ್ದು ಯಾವುದೇ ಒಂದು ಇವೆಂಟ್ ಅಲ್ಲಿ ಇರ್ಲಿ, ಎಷ್ಟು ಶಿಸ್ತು, ಎಷ್ಟು ಸ್ಪೆಸಿಫಿಕ್ ಆಗಿ ವರ್ಕ್ ಮಾಡೋರು, ಎಷ್ಟು ಕರೆಕ್ಟ್ ಆಗಿ ಹೇಳೋರು. ಈ ಒಂದು ಬಟನ್ ಸರಿ ಇಲ್ದ್ರು ಹಿಂಗ್ ಮಾಡ್ಕೊಳ್ಳಿ ಅಂತದೆಲ್ಲ ನಮ್ಗೆ ಹೇಳೋರು. ಅವ್ರನ್ನೆಲ್ಲ ಮರೆಯಕ್ ಆಗದೇ ಇಲ್ಲ. ಆಮೇಲೆ ನಮಗೆ ಲಕ್ಷ್ಮಿ, ವಿಜಯಲಕ್ಷ್ಮಿ ರೆಡ್ಡಿ, ಅವಳು ಸ್ವಂತ ನನ್ನ ತಂಗಿಗಿನೂ ಹೆಚ್ಚಿಗೆ ನನ್ನ ನೋಡ್ಕೊಂತ ಬಂದ್ಲು. 2003 ನಾವು ಫಾರಿನ್ ಟ್ರಿಪ್ ಹೋಗ್ಬಿಟ್ಟು ನಾವೆಲ್ಲ ಕ್ಲೋಸ್ ಆಗ್ಬಿಟ್ವಿ. ಅವತ್ತಿಂದ ಇವತ್ತಿನವರೆಗೂ ನನಗೆ ಒಂದು ಅಣ್ಣ ಸ್ಥಾನನೇ ಪರ್ಮನೆಂಟ್ ಆಗಿ ಕೊಟ್ಬಿಡ್ತಾಳೆ. ಜೊತೆಗೆ ಇವರು ಸಾರಿಕಾ ಮೇಡಮ್, ಮಂಜುಳಾ, ಮತ್ತೆ ಶಾರದಮ್ಮ, ಇವರೆಲ್ಲರೂ ನನಗೆ ಅಣ್ಣನ ಸ್ಥಾನ ಕೊಟ್ಟು ತುಂಬಾ ನನಗೆ ಖುಷಿಯಿಂದ ನೋಡ್ಕೊಂತದ್ದು, ಪ್ರೀತಿಯಿಂದ ನೋಡ್ಕೊಂತ ಇದ್ರು. ಏನೇ ಬೇಕಂದ್ರು ನನಗೆ ಹೆಲ್ಪ್ ಮಾಡೋರು. ನನ್ನ ಮಂಜಾಣ್ಣನ ಟೀಮ್ನರು ಅಂದ್ರೆ ಅವ್ರಿಗೆ ಅವ್ರ ಟೀಮ್ ತರನೇ ಅವ್ರಿಗೆ ಮಾತಾಡ್ಸೋರು. ಇದು ನನಗೆ ಯಾವತ್ತಿಗೂ ಮರೆಯಕ್ಕಾಗದಂಗೆ ಇರ್ತಕ್ಕಂಥ ಒಂದು ಸ್ಥಾನಮಾನ ಇದು. ಜೊತೆಗೆ ನಾನು ಆಕ್ಟಿವಿಟಿನಲ್ಲಿ, ನಮ್ದು ಕೃಷಿ ಒಂದು ಮನೆತನ ಆಗಿರೋದ್ರಿಂದ, ನಾನು ಆಕ್ಟಿವಿಟಿ ಲಾಂಚ್ ಆದ್ಮೇಲೆ ಅದನ್ನ ನನ್ನ ಮನೆಗಳ ಹತ್ರ ಇರ್ತಕ್ಕಂಥ ಗಿಡಗಳು ಸುಮಾರು ಒಂದು 64 ರೂಪಾಯಿಗೆ ಒಂದೊಂದ್ರಂತೆ ಒಂದು 15ರಿಂದ 20 ಸಸಿಗಳು ಹಾಕಿದೆ. ತ್ಯಾಗ ಸಸಿ, ಬೇರೆ ಬೇರೆ ಹಣ್ಣಿನ ಸಸಿಗಳನ್ನ ಅದ್ರ ಮೇಲೆ ಆಕ್ಟಿವಿಟಿ ಡೆಮೋ ಮಾಡೋದು. ಇದನ್ನ ಮಾಡಿದ್ರೆ ಏನಾಗುತ್ತೆ ಎಲ್ಲರ ಕಡೆಯಿಂದ ತಿಳ್ಕೊಳ್ಳೋದು. ಆಕ್ಟಿವಿಟಿ ಲಾಂಚ್ ಆಗೋದಕ್ಕಿಂತ ಮುಂಚೆನೆ ನಮ್ಗೆ ಪ್ರಕಾಶ್ ಆಚಾರ್ಯ ಮತ್ತೆ GM ಕೊಟ್ರೇಶ್, ದಾವಣಗೆರೆ GM ಕೊಟ್ರೇಶ್ ಸಾರು ಮತ್ತೆ ಪ್ರಕಾಶ್ ಆಚಾರ್ಯ, ಇವರೆಲ್ಲ ಕ್ರಿಯೇಷನ್ ಹೆಂಗಿತ್ತು ಅಂದ್ರೆ, ಆಕ್ಟಿವಿಟಿ ಲಾಂಚ್ ಆಗ್ತಾ ಇದೆ ಅಂದ್ರೆ ಅದ್ರ ಮೂಲ ಅಂಶಗಳು ಏನೇನೋ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ರಾತ್ರಿ ಎಲ್ಲ ನಮಗೆ ಕುಂದಿರ್ಸ್ಕೊಂಡು, ಅವಾಗ ಅವರೇ ಬೇರೆ ಟೀಮು ನಾವೇ ಬೇರೆ ಟೀಮ್ ಕುಂದಿರ್ಸ್ಕೊಂಡ್ಬಿಟ್ಟು ಶೇರಿಂಗ್ ಮಾಡಿ ಅದಕ್ಕೊಂದು ಅವತ್ತೇನೆ DTP ಮಾಡಿ ಅದಕ್ಕೊಂದು ಬುಕ್ಲೆಟ್ ಮಾಡಿ ಯಾವ್ಯಾವ ತರ ಮಾಡ್ಬೇಕು ಅನ್ನೋದು ಕರೆಕ್ಟ್ ಆಗಿ ಲಾಂಚ್ ಆಗೋಷ್ಟೊತ್ತಿಗೆ ರೆಡಿ ಮಾಡಿದ್ರು. ಅದನ್ನ ನನಗೆ ಬಹಳ ಕ್ಯೂರಿಯಾಸಿಟಿಯಿಂದ ಅದನ್ನ ತಗೊಂಡ್ಬಿಟ್ಟೆ. ನನ್ನ ಟೀಮಿಗೆ ಆಕ್ಟಿವಿಟಿನ ಟ್ರೈನಿಂಗು ಸಹ ಕೊಡ್ತಾ ಇದ್ದೆ. ಒಂದ್ಸರಿ ಆಕ್ಟಿವಿಟಿ ಒಂದು ಪ್ರಾಬ್ಲಮ್ ಏನಾಯ್ತು, ಪ್ರಾಬ್ಲಮ್ ಅಲ್ಲ, ಒಂದು ಮುಜುಗರ ಏನಾಯ್ತು ಅಂದ್ರೆ, ನನ್ನ ಟೀಮ್ ನಲ್ಲಿ ಇರ್ತಕ್ಕಂಥವ್ರು ನಂತರ ಬುದ್ಧಿಯವರೇ ಚಾಲೆಂಜ್ ಆಗೇ ಮಾತಾಡ್ತಕ್ಕಂಥವ್ರು. ಇಲ್ಲಿ ಹಂಸಭಾವಿ ಅಂತ ಇದೆ, ರಾಟೆಬೆನ್ನೂರು ಆಚೆ ಹಂಸಭಾವಿ ಅಂತ ಇದೆ. ಅಲ್ಲಿಗೆ ನನ್ನ ಟೀಮ್ನರಾದಂತ ಕುಮಾರ ಹನುಮಂತು, ಈಗ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿದ್ದಾರೆ PC ಕುಮಾರ್ ಅಂತಂದು, ಆಮೇಲೆ ಮೊನ್ನೆ ನನ್ನ ಸಹಿತ ಒಬ್ಬನು ತೀರ್ಕೊಂಡ ಬೀರೇಶ್ ಅಂತ, ಅವ್ರು 3 ಜನ ಹಂಸಭಾವಿಗೆ ಆಕ್ಟಿವಿಟಿನ ತಗೊಂಡು ಬ್ಯಾಗ್ ಅಲ್ಲಿ ಇಟ್ಕೊಂಡು ಒಂದೇ ಬೈಕಲ್ಲಿ 3 ಹೋಗಿದ್ದಾರೆ. ಹೋದ ತಕ್ಷಣ ಸಾಮಾನ್ಯವಾಗಿ ಯಾವುದೇ ಹಳ್ಳಿಗೆ ಹೋದ್ರು, ಈಗ ಸ್ವಲ್ಪ ಚೇಂಜ್ ಆಗಿದ್ದಾರೆ, ಯಾವುದೇ ಹಳ್ಳಿಗೆ ಹೋದ್ರು ಆ ಹಳ್ಳಿ ಕಟ್ಟಿ ಮೇಲೆ ಕುಂತಿರ್ತಾರೆ ಅವ್ರು. ಯಾರಪ್ಪ ಅಂದ್ರೆ ಸಟ್ಲೈಟ್ ತರ, ಅದು ಸಟ್ಲೈಟ್ ಕಂಡುಹಿಡಿದಿದೆ ಇವ್ರು. ನೋಡಿ ಇವ್ರು ಹೆಂಗ್ ಸಟ್ಲೈಟ್ ಅಂದ್ರೆ, ಯಾರು ಬಂದ ತಕ್ಷಣ ಬರ್ರಿ ನಮಸ್ಕಾರ, ಯಾವ ಊರಿಂದ ಬಂದ್ರಿ, ಯಾರು ಬೇಕಾಗಿತ್ತು, ಇಂತರ ಬೇಕಾಗಿತ್ತು, ಅವ್ರ ಏನಾರ ಇಸ್ಕೊಂಡಿದ್ರಾ, ಏನಾರ ಕೊಡ್ಬೇಕಾಗಿತ್ತಾ, ಏನಾರ ನಿಮಗೆ ಕೊಡ್ತೇವೆ ಅಂತಂದು ಇದು ಮಾಡಿದ್ರಾ, ನಾನು ಟೈಮ್ ಇರ್ತಾನೆ ಟೈಮಿಗೆ ಬರ್ತೀರಾ, ಈ ತರ ಎಲ್ಲ ಅಡ್ರೆಸ್ ಹೇಳೋರು. ವಿತೌಟ್ ಕಾಸ್ಟ್, ಏನು ದುಡ್ಡು ಇಸ್ಕೊಂಡಂಗೆ ಎಲ್ಲ ಸಲಹೆ ಕೊಡೋದು, ಸಪೋರ್ಟ್ ಮಾಡೋದು ಮಾಡ್ತಕ್ಕಂಥದ್ದು ಪ್ರತಿ ಒಂದು ಊರಲ್ಲೂ ಇರ್ತಿದ್ರು ಆ ಟೈಮಲ್ಲಿ. ಈಗ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಈಗ ಯಾಕೆ ಕಡಿಮೆ ಆಗಿದ್ದಾರೆ ಅಂದ್ರೆ, ಸ್ವಲ್ಪ ಆಂಡ್ರಾಯ್ಡ್ ಮೊಬೈಲು ಅವೆಲ್ಲ ಬಂದಿದ್ದವು, ಆಂಡ್ರಾಯ್ಡ್ TV ಬಂದಿದ್ದವು, ಅವನ್ನೆಲ್ಲ ಟೈಮ್ ಪಾಸ್ ಮಾಡಕ್ಕೆ ಮನೆ ಕುಂದಿರ್ತಾ ಇದಾರೆ, ಅಥವಾ ಮನೆಯವರು ಹೊಡೆದು ಮನೆ ಕುಂದಿರ್ಸಿದ್ರೆ ಗೊತ್ತಿಲ್ಲ. ಅವಾಗ ಏನಾಯ್ತು, ಇವ್ರು ಹೋಗಿ ನೋಡ್ರಿ ನಮ್ದು ಒಳ್ಳೆ ಸುಪ್ರಸಿದ್ಧ ಒಂದು ಪ್ರಾಡಕ್ಟ್ ಪ್ರಪಂಚದಲ್ಲಿ ಇದು ಈ ತರದ್ ಯಾರು ರೆಡಿ ಮಾಡಿಲ್ಲ, ಇದು ನೀವು ನಿಮ್ಮ ಔಷಧಿಗಳ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಕ್ಷಣ ಕಾಲದಲ್ಲಿ ನಿಮ್ಗೆ ಇರ್ತಕ್ಕಂಥ ಹುಳುಗಳೆಲ್ಲ ಸತ್ತೋಗುತ್ತೆ, ನಿಮ್ ಬೆಳೆ ಚೆನ್ನಾಗ್ ಬರುತ್ತೆ, ಇಳುವರಿ ಚೆನ್ನಾಗ್ ಬರುತ್ತೆ. ಇದು ಬೇಕು ಚಾಲೆಂಜ್ ಆಗಿ ಮಾಡ್ತೀಯಾ? ಚಾಲೆಂಜ್ ಆಗಿ ಮಾಡ್ತೇವೆ. ನಮ್ ಕಡೆಗೆ ನೋಡ್ತಮ್ಮ ಹತ್ತಿ ಇದೆ, ಕಾಟನ್, ಆ ಹತ್ತಿ ಗಿಡದಲ್ಲಿ ಇರ್ತಕ್ಕಂಥ ಹುಳುಗಳನ್ನ ನೀನ್ ಸಾಯಿಸು, ನಿನ್ಗೆ ಏನ್ ಕೇಳ್ತೀಯ ಅದು. ಸಾಯಿಸ್ಲಿಲ್ಲ ಅಂದ್ರೆ ಏನು? ಅವಾಗ ಅವ್ರು ಹೇಳಿದಾರೆ, ನಾವೇನಾದ್ರೂ ಅಕಸ್ಮಾತ್ ಅವು ಸತ್ತಿಲ್ಲ ಅಂದ್ರೆ ನಮ್ ಬೈಕು, ನಮ್ ಬ್ಯಾಗ್, ಬಟ್ಟೆ ಉಚ್ಕೊಟ್ಟು ಎಲ್ಲ ಬಿಟ್ಟು ಹೋಗ್ತೀವಿ ಅಂತ ಚಾಲೆಂಜ್ ಮಾಡ್ಬಿಟ್ಟಾರೆ. ಸರಿ, ಇವ್ರು ಕುಂದ್ರಸ್ಕೊಂಡ್ರಪ್ಪ ಅಂತಂದು ಅವ್ರು ಕುಂದ್ರಸ್ಕೊಂಡ್ಬಿಟ್ರು. 3 ಸೆಂಟ್ರಿಗೆ ಒಂದು 15-20 ಜನ ಸೇರ್ಕೊಂಡ್ಬಿಟ್ಟು ಅಲ್ಲಿ ಕಾಟನ್ ಒಂದು ಬೇರ್ ಸಮೇತ ಒಂದು ದೊಡ್ಡ ಗಿಡ, ನನ್ನ ಮಠ ಇರ್ತಕ್ಕಂಥ ಒಂದು 6 ಅಡಿ ಇರ್ತಕ್ಕಂಥ ಗಿಡ ತಗೊಂಬಂದು ಹಂಸಭಾವಿ ಹತ್ರ ಒಂದು ಊರಲ್ಲಿ ಕಟ್ಟಿ ಮುಂದೆ ರೋಡ್ನಾಗ ಉಗಿದು ಅದಕ್ಕೆಲ್ಲ ಮಣ್ಣು ಹಾಕಿ ದಿಮ್ನ ಮಾಡಿ ಅದ್ರಲ್ಲೆಲ್ಲ ಹುಳುಗಳು ಹಾಕ್ಸ್ಕೊಂಡ್ಬಂದು ಹುಳುಗಳು ಬಿಟ್ಬಿಟ್ರು. ಲೈವ್ ಆಗಿ ಹುಳ ಬಿಟ್ಬಿಟ್ಟು, ನಿನ್ಗೆ ಯಾವ ಔಷಧಿ ಬೇಕು ತಗ, ಮೊನೊಕೊಟಪಸ್ ಬೇಕಾ, ಯಾವ್ದು ಬೇಕು, ಎಲ್ಲಾ ರೋಗರ್ ಬೇಕಾ, ಎಲ್ಲಾ ಔಷಧಿಗಳು ಇದಾವೆ, ಇದ್ರಾಗ ಯಾವ್ದಕ್ಕೆ ನೋಡಿತಿ ಹೊಡಿ ಹುಳ ಸಾಯ್ಬೇಕು ಅಂತ. ಹನುಮಂತ್ ಕುಂಬಾರ್ ಅನ್ನೋರು ಆ ಸಣ್ಣ ಟ್ರಿಗರ್ ಪಂಪಿಗೆ ಅದನ್ನ ಮಿಕ್ಸ್ ಮಾಡ್ಕೊಂಡು, ಮೊನೊಕೊಟಪಸ್ ಸ್ವಲ್ಪ ಪೌಡರ್ ಮಿಕ್ಸ್ ಮಾಡ್ಕೊಂಡು ಆಕ್ಟಿವಿಟಿ ಜೊತೆಗೆ ನೋಡ್ರಿ ಹೆಂಗಾಗುತ್ತೆ ಅಂತ ಈ ಹಾವರ್ಡ್ಸ್ ಮಾಡ್ತಾರಲ್ಲ ಆ ತರ ಮಾಡ್ತಾ ಇದ್ದಾನೆ. ಅವ್ನ ಕಾಲ್ ಬೆವಿತಾ ಇದೆ, ಬರ್ತದೋ ಇಲ್ಲೋ ಡೆಮೋ ಅಂತ, ಸಾಯ್ತವೋ ಇಲ್ಲೋ ಅಂತ ಚಾಲೆಂಜ್ ಬರೇ ಮಾಡ್ಬಿಟ್ಟಿದ್ದಾನೆ. ಅವನ ಜೊತೆಗೆ ಹೋದರು ಅವರು ಇಬ್ರು ಬೆವಿತಾ ಇದಾರೆ. ಅದರಲ್ಲಿ ಒಬ್ಬನು ಕುಮಾರ್ ಅನ್ನೋನು ಬಂದೆ ಅಂತಂದು ಹಿಂಗ್ ಜನಗಳಿಂದ ನಡತ ಸೇರ್ಕೆ ಹೊರಗೆ ಹೋಗ್ಬಿಟ್ಟಿದ್ದಾರೆ, ಡೆಮೋ ಬರಲ್ಲ ಅಂತ. ಆಮೇಲೆ ಇನ್ನೊಬ್ಬನು ನಾನ್ ಹೆಂಗ್ ಹೋಗ್ಲಿ ಅಂತ ವೀರಪ್ಪನ ಟ್ರೈ ಮಾಡ್ತಾ ಇದ್ದಾನೆ. ಹನುಮಂತು ಡೆಮೋ ಮಾಡ್ತಾ ಇದ್ದಾನೆ, ಸ್ಪ್ರೇ ಮಾಡಿ
5 ನಿಮಿಷ ಆಯ್ತು ಹುಳ ಸಾಯಲಿಲ್ಲ, 10 ನಿಮಿಷ ಆಯ್ತು ಹುಳ ಸಾಯಲಿಲ್ಲ, 15 ನಿಮಿಷ ಆಯ್ತು ಹುಳ ಸಾಯಲಿಲ್ಲ, 20 ನಿಮಿಷಕ್ಕೆ ಒಂದು ತಟ್ ಅಂತ ಬಿತ್ತು, ಆಮೇಲೆ 2ನೇ ತಟ್ ಅಂತ ಬಿತ್ತು, 3ನೇ ತಟ್ ಅಂತ ಬಿತ್ತು. ಹುಳುಗಳೆಲ್ಲ ತಟ 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 ಬೀಳ್ತಾ ಇದಾವೆ, ಸತ್ ಬೀಳ್ತಾ ಇದಾವು. ತಟ್ ಅಂದ್ರೆ ಸಡನ್ಲಿ ಅಂತ ಬೀಳ್ತಾ ಇದಾವು. ಈ ಬೀಳ್ಬೇಕಾದ್ರೆ ಏನಾಯ್ತು, ಅಲ್ಲಿರ್ತಕ್ಕಂಥ ಜನಗಳಿಗೆ ಖುಷಿ ಬಂತು. ಖುಷಿ ಬಂದು ಏನ್ ಮಾಡಿದ್ರು, ಇವನೇನ್ ರಿಸರ್ಚ್ ಮಾಡಕ್ ಹೋಗಿದ್ನಲ್ಲ ಅವ್ನಿಗೆ ಕೂಗಿ ಕರಿತಾ ಇದಾರೆ, ಬಾ ಡೆಮೋ ಬಂತು, ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಬಾ ಬಾ ಅಂತ ಕರಿತಾ ಇದಾರೆ. ಇವ್ರು ಹೊಡಿತಾ ಇದಾರೆ, ನನ್ನ ಕರೀತಾರೆ ಅಂತ ಅವನು, ಬಂದೆ ಅಂತ ಅವನು ವಾಪಸ್ ನೋಡ್ತಾ ಬರ್ದಂಗೆ ಬಂದೆ ಅಂತ ಅವನು. ಇವ್ರನ್ನೆಲ್ಲ ತೂರ್ ಖುಷಿ ವ್ಯಕ್ತಪಡಿಸಿದ್ರೆ, ಓ ತೂರ್ ಹೊಡಿತಾನ ಅಂತ ಅವನು. ಇದು ವಿಚಿತ್ರ ಆಗ್ಬಿಡುತ್ತೆ. ಆಮೇಲೆ ಅವನು ಒಬ್ರು ಬೈಕ್ ತಗೊಂಡು ಅವನು ಕರ್ಕೊಂಡ್ಬಂದು ಅವ್ರಿಗೆಲ್ಲರಿಗೂ ತಿಂಡಿ ತಿನ್ನಿಸಿ, ಚಾ ಕುಡಿಸಿ, ಅವ್ರು ಒಯ್ದಿರ್ತಕ್ಕಂಥ ಒಂದು ಅರ್ಧ ಕೇಸ್ ಆಕ್ಟಿವಿಟಿ ಪ್ರಾಡಕ್ಟ್ ನೆಲ್ಲ ಪರ್ಚೇಸ್ ಮಾಡಿಸಿ, ಅಲ್ಲಿ ಕಟ್ಟಿ ಮೇಲೆ ಕುಂತಾರೆ, ಯಾರು ತಗೊಳ್ಳಿಲ್ಲ ಅದನ್ನ, ಅವ್ರ ಜನಕ್ಕೆ ಕರ್ಸಿ ದುಡ್ಡು ಕೊಡಿಸಿ ಅವ್ರು ಅವತ್ತು ಸೇಲ್ ಮಾಡಿಸಿದ್ರು. ಅಲ್ಲಿಂದ ಆಕ್ಟಿವಿಟಿ ಕಾನ್ಫಿಡೆನ್ಸ್ ಹೆಂಗಾಯ್ತು ಅಂದ್ರೆ, ನಮ್ಗೆ ಎಲ್ಲಿ ಒಂದ್ಸರಿ ಗೋವಾಕ್ ಹೋಗಿದ್ದೀನಿ, ಗೋವಾಕ್ಕೆ ಒಂದು ಅಪ್ರೋಚ್ ಮಾಡಕ್ ಹೋಗಿದ್ದೀನಿ, ಅಲ್ಲಿ ಕೂಡ ಒಂದು ಡೆಮೋ ಮಾಡಿದ್ದೆ ನಾನು ಗುಲಾಬಿ ಮೇಲೆ. ಅಷ್ಟು ಕಾನ್ಫಿಡೆನ್ಸ್ ಕೊಟ್ಬಿಡ್ತು. ಇಂಥ ಸಕ್ಸಸ್ಫುಲ್ ಪ್ರಾಡಕ್ಟ್ಗಳು ನಮ್ ಜೊತೆಗೆ ಇರ್ಬೇಕಾದ್ರೆ ನಾವು ಯಾಕೆ ತಿರುಗಿ ನೋಡ್ಬೇಕು. ಅಪ್ ಡೌನ್ಸ್ ಬರ್ತಾ ಇತ್ತು, ನಾವು ಬಿಸ್ನೆಸ್ ಮಾಡ್ಬೇಕಾದ್ರೆ ಅಪ್ ಡೌನ್ಸ್ ಬರ್ತಾ ಇತ್ತು. ಹೆಂಗ್ ಬರ್ತಾ ಇತ್ತು ಅಂದ್ರೆ, ಪ್ಲಾನ್ ಚೇಂಜ್ ಆಗವು. ಪ್ಲಾನ್ ಚೇಂಜ್ ಆಗೋದು ಮೀನ್ಸ್ ಕಂಪನಿಯ ಸಾಹುಕಾರರು ಇವ್ರಿಗೆ ಇನ್ನೂ ಏನ್ ಒಳ್ಳೇದ್ ಕೊಡ್ಬೇಕು, ಇನ್ನು ಏನ್ ಒಳ್ಳೇದ್ ಮಾಡ್ಬೇಕು ಅಂತ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಚೇಂಜಸ್ ಆಗೋದು. ಆ ಚೇಂಜಸ್ ಮಾಡಕ್ಕೆ ನಾನ್ ದೊಡ್ಡನು ಅಂತ ಯಾರಿದ್ದಾರೆ ಪ್ರಪಂಚದಲ್ಲಿ? ನಮ್ ಸಮೀರ್ ಮೋದಿ ಸರ್ ಒಂದು ಒಳ್ಳೆ ಗುಣ ಇದೆ, ಏನಂದ್ರೆ ನಮಗೆ ಇದನ್ನ ತಂದು ಕೊಡ್ಬೇಕು ಅಂದ್ರೆ ಅದು ಪ್ರಪಂಚದ ಯಾವ್ದೋ ತುದಿಯಲ್ಲಿ ಇದ್ರೆ ತಂದು ಕೊಡ್ಬೇಕು ಅನ್ನೋದು ಒಂದು ಹಠ ಇದೆ ಅವರಿಗೆ. ಅಂತ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅವ್ರದ್ದು. ಕ್ವಾಲಿಟಿ ನನ್ರಲ್ಲೇ ಇರ್ಬೇಕು, ನನ್ ಜನನೇ ಯೂಸ್ ಮಾಡ್ಬೇಕು, ಅದು ಈ ಪ್ರಪಂಚದ ಯಾವ ತುದಿಯಲ್ಲಿ ಇದ್ರು ತಂದು ಹಾಕ್ಬೇಕು ಅನ್ನೋದು ಅವ್ರ ಒಂದು ಕ್ವಾಲಿಟಿ ಇದೆ, ನಾವು ಮೊದ್ಲಿಂದ ಗುರುತಿಸಿದೆವು. ಆತರ ಇರ್ಬೇಕಾದ್ರೆ ನಾವ್ ಯಾಕೆ ಸೋಲ್ಬೇಕು? ಅಂತ ವ್ಯಕ್ತಿಗಳ ಜೊತೆ ಇರ್ಬೇಕಾದ್ರೆ ನಾನು ಯಾಕೆ ಸೋಲ್ಬೇಕು? ಇವನ್ನೆಲ್ಲ ಚೇಂಜ್ ಮಾಡ್ತಾ ಇದ್ರು. ಈ ಚೇಂಜ್ ಮಾಡಬೇಕಾದ್ರೆ ಹೊಡ್ತಾ ಬೀಳೋದು, ಕೆಲವು ಇನ್ಕಮ್ ಡೌನ್ ಆಗೋದು, ಕೆಲವು ಇನ್ಕಮ್ ಅಪ್ ಆಗೋದು, ಪ್ರಾಡಕ್ಟ್ ಅವೈಲೇಬಿಲಿಟಿ ಆಗ್ಲಿಲ್ಲ. ಎಷ್ಟು ಟೀಮ್ ಬೆಳ್ದಂಗೆಲ್ಲ ಸಮಸ್ಯೆ ಹೆಂಗ್ ಬರೋದು ಅಂದ್ರೆ, ರವಿ ಕುಲಕರ್ಣಿ, ನಾನು, ಮುರುಗೇಶು ಮತ್ತೆ ನಮ್ ಕೊಟ್ರೇಶು, ನಾವು ಕೆಲವು ಲೀಡರ್ಗಳು ಎಲ್ಲಿ ಹೋಗ್ಬೇಕು, ಹುಬ್ಳಿಗೆ ಹೋಗ್ಬೇಕು ಪ್ರಾಡಕ್ಟ್ ತರಕ್ಕೆ. ಹುಬ್ಳಿಗೆ ಹೋದ್ರೆ ಬಿಲ್ಲಿಂಗ್ ಸರ್ವರ್ ಬಿಸಿ ಅಂದ್ರೆ ನಾವ್ ಅಲ್ಲೇ ಒಂದೊಂದ್ ದಿವಸ ಗಂಟೆ ಅಲ್ಲೇ ಸ್ಟಕ್ ಆಗ್ತಿದ್ವಿ. ನೈಟ್ ಎಲ್ಲ ಬಿಲ್ಲಿಂಗ್ ಆಗೋದು, ರಾತ್ರಿ 1:30, 2:30, ಬೆಳಗ್ಗೆ ಮುಂಚೆ 5 ತನಕ ಬಿಲ್ಲಿಂಗ್ ಆಗೋದು. ಅವಾಗ ಅದನ್ನೆಲ್ಲ ಆಟೋಕ್ ಹಾಕೊಂಡ್ಬಂದು ಅಲ್ಲಿ ಓನರ್ ತುಂಬಾ MSc ಮಾಡ್ತಕ್ಕಂಥ ಓನರ್ ತುಂಬಾ ಹೆಲ್ಪ್ ಮಾಡೋರು, ಸುರೇಶ್ ಶೆಟ್ರು ಅಂತ. ಅವ್ರ ಕಾರಲ್ಲಿ ಎಷ್ಟೋ ಸರಿ ತಗೊಂಡ್ಬಂದು ನೀವು ಬಸ್ ಸ್ಟ್ಯಾಂಡ್ ಇಳಿಸೋರು. ಬಸ್ ಸ್ಟ್ಯಾಂಡ್ ಇಳಿಸಿದ ಮೇಲೆ ಬಸ್ ಚಾಲನೆ ಇರೋದು, ನಮ್ಮ ಒಬ್ಬೊಬ್ರು 17 ಬಾಕ್ಸ್ ಇರೋದು, 4 ಬಾಕ್ಸ್ ಹಾಕ್ತಿದ್ವಿ. ಅವ್ನು ಸ್ವಲ್ಪ ಮುಂದಕ್ಕೆ ಹೋಗೋನು, ಮತ್ ಮುಂದಕ್ಕೆ ಒಯ್ದು ಹಾಕ್ತಿದ್ವಿ, ಮತ್ ಮುಂದಕ್ಕೆ ಹೋಗೋನು. ಆಯ್ತಲ್ರಿ ಅಂತಂದು ಕೇಳ್ತಿ ಹೊಡ್ಯಾರ ಜನ, ಪ್ಯಾಸೆಂಜರ್ಗಳೆಲ್ಲ. ಇಷ್ಟು ಕಷ್ಟ ಪಡ್ತಿದ್ವಿ ಅಂದ್ರೆ ಕಷ್ಟನೇ ಅನ್ಸಕ್ಕೋದು ನಮಗೆ, ಖುಷಿ ಎಂಜಾಯ್ ಮಾಡ್ತಿದ್ವಿ ನಾವು. ಖುಷಿಯಿಂದ ಪ್ರಾಡಕ್ಟ್ ತರೋದು, ಬಂದು ಮುಖ ತೊಳ್ಕೊಂಡು ಟೀ ಕುಡಿದು ಮತ್ತೆ ಯಾರ್ಯಾರಿಗೆ ಏನೇನ್ ಕೊಡ್ಬೇಕು ಆ ಕ್ಯಾರಿ ಬ್ಯಾಗ್ ಹಾಕಿ ಅವ್ರಿಗೆಲ್ಲ ನಮ್ಮ ಟೀಮ್ಗಳಿಗೆಲ್ಲ ಮುಟ್ಸೋದು, ಈ ಕಾರ್ಯಕ್ರಮ ಮಾಡ್ತಿದ್ವಿ. ಇದನ್ನ ನಾನು ಯಾಕೆ ಮೋಟಿವೇಶನ್ ಆಗ್ತಾ ಇದ್ದೆ ಅಂದ್ರೆ, ಒಬ್ಬ 4 ಗೋಡೆ ಮಧ್ಯೆ ಇರಬೇಕಾದ ಗೃಹಿಣಿ ತನ್ನ ಕೂಸನ್ನ ಕಟ್ಟಿಕೊಂಡು ಡೆಲ್ಲಿ ಆಫೀಸ್ನಿಂದ ಪ್ರಾಡಕ್ಟ್ಗಳನ್ನ ಕಿಟ್ಗಳನ್ನ ತಗೊಂಬಂದು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದಂತ ಸುರೇಖಾ ಭಾರ್ಗವಜಿ ನನಗೆ ಸ್ಫೂರ್ತಿ. ಅಂತಾರೆ ಮಾಡಬಾರ್ದು, ನಾನ್ಯಾಕೆ ಮಾಡ್ಬಾರ್ದು ಅಂತ ನನಗೆ ಒಂದ್ ಕಡೆಗೆ 22-25 ಜನ ಕೆಲಸ ಮಾಡ್ತಕ್ಕಂಥ ಕೆಲಸಗಾರ ನೋಡ್ಕೋಬೇಕು, ಪೇಂಟಿಂಗ್ ಇಂದು ಒಂದ್ ಕಡೆಗೆ ಟೀಮ್ ನೋಡ್ಕೋಬೇಕು. ಇದೆಲ್ಲ ಟೆನ್ಷನ್ ಅಂತ ಅನಿಸ್ಲೇ ಇಲ್ಲ. ನನ್ನ ತಮ್ಮನ್ನ ರೆಡಿ ಮಾಡ್ತಾ ಬಂದೆ, ನಮ್ಮ ತಮ್ಮಗೆ ಇದನ್ನೆಲ್ಲ ಡೂಪ್ಲಿಕೇಟ್ ಕಲಿಸಿದೆ ಪೇಂಟಿಂಗ್. ಈಗ ಅವರೆಲ್ಲ ಸರೀಸಾಗಿ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ತುಂಬಾ ಇಂಪಾರ್ಟೆಂಟ್. ನಮ್ಗೆ ಒಂದಲ್ಲ ಒಂದು ಸ್ಫೂರ್ತಿ ಬರ್ತಾನೆ ಇತ್ತು. ಸ್ನೇಹಿತರ, ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಒಂದು ಕಂಪನಿ ಇವತ್ತು ಪ್ಲಾನ್ ಚೇಂಜ್ ಮಾಡ್ತಾ ಇದೆ, ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಚೇಂಜ್ ಮಾಡ್ತಾ ಇದೆ ಅಂದ್ರೆ ತಾಕತ್ತಿರೋದ್ ಮಾಡ್ತಾ ಇದೆ. ನಮ್ಗೆ ಬೇರೆ ನೆಟ್ವರ್ಕ್ ಬೇರೆ ಸ್ಕೀಮ್ ಬಹಳ ಸ್ಕೀಮ್ ಅವಳಿ, ಇವತ್ತಿಗೂ ಇದೆ ಸ್ಕೀಮ್ ಅವಳಿ. ಪ್ರಪಂಚ ಇರೋವರೆಗೂ ಇರುತ್ತೆ, ಸೂರ್ಯಚಂದ್ರ ಇರೋವರೆಗೂ ಇರ್ತಾರೆ ಅವರು. ಯಾವತ್ತು ಒಳ್ಳೆ ಜನ ಮೌನವಾಗಿ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಇಂಥ ಕಿಡಿಗೇಡಿಗಳು, ಇಂಥ ಮೂರ್ಖರು ಜಾಸ್ತಿ ಆಗ್ತಾನೆ ಇರ್ತಾರೆ. ನಾವು ಒಳ್ಳೆಯವರು ಎಲ್ಲಿವರೆಗೂ ಮೌನ ಬಿಟ್ಟು ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ, ಅವಾಗ ಅವ್ರು ಕಮ್ಮಿ ಆಗ್ತಾರೆ ಅಂತ ನನಗೆ ಯಾವತ್ತೂ ಗೊತ್ತಾಗಿತ್ತು. ಈಗೂ ಅದನ್ನೇ ಪಾಲನೆ ಮಾಡ್ತಾ ಇದ್ದೀನಿ. ನಾನು ಮಾತಾಡ್ಬೇಕಷ್ಟೇ. ಸೊ ಇಂಥ ಒಂದು ಟೈಮ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ದಂಗೆ, ನಿಮ್ ಸಮೀರ್ ಮೋದಿ ಅವರು ಕಾಸ್ಟ್ಯೂಮ್ ಚೇಂಜ್ ಮಾಡ್ದಂಗೆ, ಪದೇ ಡ್ರೆಸ್ ಚೇಂಜ್ ಮಾಡ್ದಂಗೆ ಮಾಡ್ತಾ ಇರ್ತಾರೆ ಪ್ಲಾನ್. ನಮ್ ಸಮೀರ್ ಮೋದಿ ತಾಕತ್ತಿರೋದಕ್ಕೆ ಬೇರೆ ಕಾಸ್ಟ್ಯೂಮ್ ಹಾಕ್ತಾ ಇದಾರೆ ಅವರು. ಹೊಸ ಕಾಸ್ಟ್ಯೂಮ್ ನಮ್ಗೆ ಹಾಕ್ಸ್ತಾ ಇದಾರೆ. ನೀವು ಹೋಗಿರೋದು ತರಬೇತಿ, ನನ್ನ ಮಕ್ಕಳು ಕಂಪ್ನಿ ಜೊತೆಗೆ ಹೋಗಿದ್ದೀರಾ, ನೀವು ಬಿಚ್ಚಿದ್ರೆ ಬೆತ್ತಲೆ ಇರ್ಬೇಕು, ಅದಕ್ಕೋಸ್ಕರ ಯಾವ್ದು ಚೇಂಜ್ ಮಾಡಕ್ ಬರಲ್ಲ, ಅದರಲ್ಲೇ ಬಿದ್ದು ಸಾರಿ ಅಂತ ಹೇಳ್ತಾ ಇರ್ತಿದ್ದೆ. ಸ್ನೇಹಿತರೆ, ರಫ್ ಆಗಿರ್ಬೋದು, ಬಟ್ ಎಷ್ಟು ಆಮಿಷ ಒಳಪಡಿಸ್ತಾರೋ ಅಂದ್ರೆ
ಆಸೆ ಇಲ್ಲ. ಹಲೋ ಸರ್. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಹಲೋ. ಒಂದ್ ನಿಮಿಷ. ಮಾತಾಡಿ ಸರ್. ಹಲೋ. ಕೇಳ್ತಾ ಇದೆ, ಮಾತಾಡಿ ಸರ್. ಹಲೋ ಸರ್. ಕೇಳ್ತಾ ಇದೆ, ಮಾತಾಡಿ ಸರ್. ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಸರ್ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ, ಆಡಿಯೋ ವಿಡಿಯೋ ಎರಡೂ ಬಂದಿದೆ, ಮಾತಾಡಿ. ಸರ್. ಸರ್, ನಾನು ಮಾತಾಡಿದ್ದು ಸ್ವಲ್ಪ ಕೇಳಿಸಿರಕ್ಕಿಲ್ಲ, ಸಾರಿ. ನಮಗೆ ಮೊದಲಿಂದನೂ ನಾನು ಮುರುಗೇಶ್ ಬಳಿಗಾರಿಗೆ ಹೇಳ್ತಾ ಇರ್ತೀನಿ, ಒಂದು ಎಲೆಕ್ಟ್ರಾನಿಕ್ ಹೋಮ ಮಾಡೋಣ ಇಲ್ಲಿ ನಾವೆಲ್ಲರೂ ಸೇರಿ. ನಮ್ಗೆ ಎಲೆಕ್ಟ್ರಾನಿಕ್ಸ್ ಅವಾಗ ಕೈ ಕೊಡ್ತಾ ಇರುತ್ತೆ. ಯಾಕಂದ್ರೆ ಮೀಟಿಂಗ್ ಸ್ಟಾರ್ಟ್ ಮಾಡಿರ್ತೇವೆ, ಸ್ಕ್ರೀನ್ ಕೈ ಕೊಡುತ್ತೆ, ಇಲ್ಲ ಲ್ಯಾಪ್ಟಾಪ್ ಕೈ ಕೊಡುತ್ತೆ, ಇಲ್ಲಾಂದ್ರೆ ಇದು ಪ್ರೊಜೆಕ್ಟರ್ ಕೈ ಕೊಟ್ಟಿರುತ್ತೆ, ಇಲ್ಲಾಂದ್ರೆ ಕರೆಂಟ್ ಕೈ ಕೊಟ್ಟಿರುತ್ತೆ. ಅದಕ್ಕೆ ಮುರುಗೇಶ್ ಬಳಿಗಾರನ ಹೋಮದಲ್ಲಿ ಕೂರಿಸಿ ನಾನು ಎಲೆಕ್ಟ್ರಾನಿಕ್ ಹೋಮ ಮಾಡ್ಸೋಣ ಅಂತ ನಿಮ್ಮೆಲ್ಲ ಸಹಕಾರ ಬೇಕು ಅದಕ್ಕೆ. ಥ್ಯಾಂಕ್ ಯು ಸರ್. ಈ ತರ ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾ ಮಾಡಕ್ಕಾಗಲ್ಲ ಸರ್. ಮಂಜಣ್ಣವರೇ, ನೀವು ಸ್ವಲ್ಪ ಲೆಫ್ಟ್ ಕುತ್ಕೊಳ್ಳಿ, ಸ್ವಲ್ಪ ಲೆಫ್ಟ್ ಬನ್ನಿ. ಇವಾಗ ಮಾತಾಡಿ ಸರ್. ಮಾಡ್ತಾ ಇದೆ ಸರ್. ಪರ್ಫೆಕ್ಟ್ ಸರ್, ಪರ್ಫೆಕ್ಟ್. ಇದಕ್ಕೆ ಯಾಕೆ ಸ್ಟ್ರಾಂಗ್ ಆಗ್ತಾ ಹೋದ್ವಿ ಅಂದ್ರೆ, ನಮ್ಗೆ ನನ್ನೊಂದು ಲ್ಯಾಂಡ್ ಲೈನ್, ಇದಕ್ಕೆ ರಾಜಣ್ಣ ಟೆಸ್ಟ್ ಬೇಬಿ ತರ ನಾನು ಬೆಳೆಸ್ತಾ ಇದ್ರು. ಲ್ಯಾಂಡ್ ಅಲ್ಲೇ ನಾನು ಏನ್ ಮಾಡ್ಬೇಕಣ್ಣ ಅಂತ ಹೇಳಿದ್ರೆ, ಇದನ್ ಮಾಡು ಅಂದ್ರೆ ಕೇಳಿದ್ಬಿಡ್ತೇವೆ, ಮತ್ತೆಲ್ಲ ಕೇಳ್ಬಿಡ್ತಿದ್ದೆ. ಕೇಳಿ ಆಮೇಲೆ ಇನ್ನೊಂದ್ ನಿಮಿಷ ತಡಿ ಬರ್ಕಂತಾನೆ ಅಂತ ಮತ್ತೊಮ್ಮೆ ರಿಪೀಟ್, ಬರ್ಕೊಳ್ಳೋದು ಕೇಳೋದು, ಅದನ್ನೇ ಇಲ್ಲಿ ಡೂಪ್ಲಿಕೇಟ್ ಮಾಡೋದು, ಅದನ್ನೇ ಈ ತರ ಮಾಡೋದು. ಈ ತರ ಸ್ಟ್ರಾಂಗ್ ಮಾಡ್ತಾ ಬಂದ್ರು ರಾಜಣ್ಣ. ನನಗೆ ನನ್ನ ಮೋದಿ ಕೇರಿನ ನಿಜವಾದ ಗುರು, ವಯಸ್ಸಿನ ಚಿಕ್ಕ ನಂಬಿಕೆನು, ಬಟ್ ನಿಜವಾದ ಗುರು, ನಮ್ಗೆ ಲೈಫ್ ಕೊಟ್ಟಿರ್ತಕ್ಕಂಥವ್ರು ನಮ್ ರಾಜು ಸರ್. ಅವ್ರ ಕಡೆಯಿಂದ ಅವ್ರ ಇಡೀ ಡಿಜಿ ಫ್ಯಾಮಿಲಿಗೆ ನಾನು ಚಿರಋಣಿ ಆಗಿರ್ತೀನಿ. ಒಂದ್ಸರಿ ನಾನು ಒಬ್ಬ ಮನುಷ್ಯ, ನಾನು ಇಷ್ಟೆಲ್ಲ ಕಮಿಟ್ಮೆಂಟ್ ಇದ್ರು ಒಂದ್ಸರಿ ಏನೋ ಒಂದು ಪ್ರಾಬ್ಲಮ್ ಬಂದ ತಕ್ಷಣ ನಾನು ಬೇಡ ಈ ಸವಸನ ಬೇಡ, ಪೇಂಟಿಂಗ್ ಮಾಡ್ಕೊಂಡು ಆರಾಮ್ ಹೊಲ ಮಾಡ್ಕೊಂಡು ಮನೇಲಿ ಇದ್ಬಿಡೋಣ ಅಂತ ಒಂದು ಟೈಮ್ ಬಂತು. ನಾನು ಡಿಸೈಡ್ ಮಾಡ್ಬಿಟ್ಟೆ, ಅವ್ರ ಮನೆಯಲ್ಲಿ ಯಾರ್ಯಾರ ಏನಾದ್ರೂ ಆದ್ರೆ ರಾಜು ವಿಜಯರು ಒಂದ್ ದಿವಸ ಲೇಟ್ ಆಗಿ ಹೋಗ್ಬೋದು, ಬಟ್ ಸಡನ್ಲಿ ನಾನು ಅಷ್ಟೊಂದು ಒಂದು 4.5 ತಾಸಿಗೆ ಹರಿಹರಕ್ಕೆ ಬಂದ್ಬಿಟ್ರು. ಹರಿಹರಕ್ಕೆ ಬಂದು ನನ್ಗೆ ಒಂದ್ ಹತ್ರ ಕರ್ಸಿದ್ರು, ರವಿ ಕುಲಕರ್ಣಿ ಕರ್ಸಿದ್ರು, ವಿಷಯ ಎಲ್ಲ ಮಾತಾಡಿದ್ರು. ಏನೇನಂತ ಮಾತಾಡಿದ್ದಾದ್ಮೇಲೆ ನನಗೆ ಅಳು ಬಂದ್ಬಿಡ್ತು. ನಾನು ಅತ್ತೆ ಅವಾಗ ವಿಜಯ್ ಹೇಳಿದ್ರು, ಹಿಂಗ್ ಸೆರಗ್ ಕೊಟ್ಬಿಟ್ರು ಅವ್ರು, ಶರ್ಟ್ ನಿಂಗ್ ಕೊಟ್ಟು, ಅಣ್ಣ ನಿಂದು ನನಗೆ ನಿನ್ನ ಕಣ್ಣೀರೆಲ್ಲ ಬೇಕಾಗಿರೋದು, ನಿನ್ನ ಪ್ರೀತಿ ಬೇಕಾಗಿರೋದು, ನಿನ್ನ ಸಪೋರ್ಟ್ ಬೇಕಾಗಿರೋದು, ನಿನ್ನ ಆಶೀರ್ವಾದ ಬೇಕಾಗಿರೋದು. ನಾವು ಏನೇ ಮಾಡಿದ್ರು ತಪ್ಪಿದ್ರು ಅಥವಾ ಏನೇ ತಪ್ಪಿದ್ರು ಕ್ಷಮಿಸೋಣ, ನಿನ್ಗೆ ಏನ್ ಬೇಕಾಗೋಣ, ನಾನು ನನ್ನ ಜೀವನವರೆಗೂ ನಿನಗೆ ನಾನು ಕಮಿಟ್ಮೆಂಟ್ ಕೊಡ್ತೀನಿ ಅಂತಂದು ಅವರು ನನಗೆ ಹತ್ಬಿಟ್ರು. ಅವರು ಅವತ್ತು ನಾನು ಅವ್ರಿಗೊಂದು ಭಾಷೆ ಕೊಟ್ಟೆ, ನೀನ್ ಎಲ್ಲಿವರೆಗೂ ಇರ್ತೀಯೋ ಅಲ್ಲಿವರೆಗೂ ನಾನು ಇದ್ದೆ ಅಂದ್ರೆ, ಅಥವಾ ನಾನು ಎಲ್ಲಿವರೆಗೂ ಇರ್ತೇನೋ ನೀನ್ ಹೇಳಿದ ಮಾತನ್ನ ನನಗೆ ಗೆರಿ ದಾಟಲ್ಲ ಅಂತ ಒಂದು ಮಾತು ಕೊಟ್ಟೆ. ಅದೇ ತರ ಇವತ್ತಿಗೂ ನಡ್ಕೊಂತ ಇದ್ದೀನಿ ನಾನು. ಅದೇ ತರ ಅವರು ನನ್ನ ಲಾಲ್ಯ ಪಾಲನೆ ಮಾಡ್ತಾ ಇದಾರೆ. ಯಾಕಂದ್ರೆ ನನ್ಗೆ ಒಂದ್ಸರಿ ನನ್ಗೆ ಇದು ಆಯ್ತು, ಇಲ್ಲಿ ಫೇಲ್ ಆಗ್ಬಿಡ್ತು. ನನಗೆ ಫೇಲ್ ಆಗಿ ಕೈ ಎತ್ತಕ್ ಬರ್ತಾ ಇರ್ಲಿಲ್ಲ. ರಾತ್ರಿ ನನ್ನ ಮನೆಗೆ ಬಂದ್ರು, ಏನಾಯ್ತು ಅಂದ್ರು. ಅವಾಗ ದುಡ್ಡಿಂದು ಸಮಸ್ಯೆ, ದುಡ್ಡು ಕೊಟ್ಟು ಹಿಂಗ್ ಟ್ರೀಟ್ಮೆಂಟ್ ಮಾಡಿಸು, ಹಿಂಗ್ ಮಾಡು ಅಂತ ಹೇಳೋದು. ಎರಡು ಟೈಮು ನನ್ನ ಬಂದ್ ಉಳಿಸ್ಕೊಂಡ್ರಲ್ಲ, ಅದು ನನ್ನ ಕೊನೆಯವರೆಗೂ ನಾನು ಬಿಡಬಾರ್ದು ಅಂತ ನನ್ನೊಂದು ಶಬ್ದ ಮಾಡಿದೆ. ಇನ್ನ ಹೊರಗಡೆ ಇರ್ತಕ್ಕಂಥವ್ರು ನನ್ನ ಹೆಂಗ್ ಸ್ಟ್ರಾಂಗ್ ಮಾಡೋರು ಅಂದ್ರೆ, ನಮ್ ಮಿರಾಕಲ್ ಚಂದ್ರು, ಶೈಲಾ, ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ನನಗೆ. ಅವರು ನನ್ಗೆ ಕಣ್ತುಂಬಾ ಪ್ರೀತಿ ಕೊಟ್ಟು ಜೊತೆ ಕೂರ್ಸ್ಕೊಂಡು ಹಂಚ್ಕೊಂಡು, ಅಣ್ಣ ನೀನಿದ್ರೆ ನಿನ್ಗಣ ಅಂತ. ಸರ್ ಒಂದ್ ನಿಮಿಷ, ಇವ್ರು ಚಂದ್ರದೊಂದು ಇದು ರೈಲ್ವೆ ಇದ್ರ ಹತ್ರ ಇದೆ ಸರ್, ಫೋಟೋ ಶೇರ್ ಮಾಡಕ್ ಆಗುತ್ತಾ? ಸರ್.
ಫಸ್ಟ್ ಟೈಮ್ ನಾನು ಫಾರಿನ್ ಟ್ರಿಪ್ ಹೋದಾಗ ರೈಲ್ವೆ ಸ್ಟೇಷನ್ಗೆ ರಾಜು ಸರ್ ವಿಜಯ್ ಸರ್ ಜೊತೆಗೆ ಬಂದು ನಮ್ಗೆಲ್ಲ ವಿಶ್ ಮಾಡಿ, ಚಂದ್ರು ಅಂದ್ರೆ ಯಾರು ಗೊತ್ತಿಲ್ಲ ಆ ಮಟ್ಟಕ್ಕೆ ಇರ್ತಕ್ಕಂಥ ವ್ಯಕ್ತಿ ಅವತ್ತು. ಅವರು ರೈಲ್ವೆ ಸ್ಟೇಷನ್ಗೆ ಬಂದಿದ್ದಾರೆ, ನಮ್ಗೆಲ್ಲ ವಿಶ್ ಮಾಡಿದ್ದಾರೆ, ನಮ್ಮನ್ನ ಟ್ರೈನಿಗೆ ಹತ್ತಿಸ್ತಾ ಇದ್ದಾರೆ. ಒಬ್ಬ ಪುನೀತ್ ರಾಜ್ಕುಮಾರ್ ಸಣ್ಣನಿದ್ದಾಗ ಹೆಂಗಿತ್ತು ಹಂಗಿದಾರೆ ಅವರು. ಚಂದ್ರು ಅಂತ ನಿಮ್ಗೆ ಗೊತ್ತಿಡಕ್ಕಾಗಲ್ಲ, ಆ ಟೈಪ್ ಇದಾರೆ ಅವರು. ಅವ್ರು ವಿಶ್ ಮಾಡಿ ಕಳ್ಸಿದ್ರು. ಹೋದ್ವಿ ಸ್ಟೇಷನ್ ಅಲ್ಲಿ ಹೋಗ್ಬೇಕಾದ್ರೆ ಇನ್ನೊಬ್ಬನು ಸಣ್ಣ ಚಾಣಕ್ಯ ಹತ್ತಿದ. ಅವನು ಯಾರು ಅಂದ್ರೆ ನಮ್ಮ ಅರುಣ್, ಅವಾಗಿನ್ನು PUC. ಅರುಣ್ ಹೆಂಗಿದಾನೆ ಅಂದ್ರೆ, ನನಗೇನಾದ್ರೂ ಹೊಟ್ಟೆ ನೋವು ಬಂದು ಜಂತಾಗಿ ಜಂತುಗಳು ಬಿತ್ತು ಅಂದ್ರೆ ಅದು ಎಷ್ಟಪ್ಪ ಇರುತ್ತೋ ಅಷ್ಟಪ್ಪ ಇದ್ದಾವ ನನ್ನ ಜೊತೆಗೆ ಅವನು. ಅಂತ ಚಿಕ್ಕ ಹುಡುಗ, ಆ ಚಿಕ್ಕ ಹುಡುಗ ನನ್ನ ಜೊತೆ ಫಾರಿನ್ ಟ್ರಿಪ್ಗೆ ಬಂದ. ಎಷ್ಟು ಖುಷಿ ಅಂದ್ರೆ ಮನೆಗೆ ಸಣ್ಣ ಅಣ್ಣ ತಮ್ಮಗಳು ಹೆಂಗ್ ಆಟ ಆಡ್ತೀವಿ ಹಂಗ ಆಡ್ಬೇಕು ಅನ್ನೋ ಖುಷಿ ಬರೋದು ಅವನ್ಗೆ. ಅಲ್ಲಿ ಜೊತೆಗೆ ನನ್ನ ಜೊತೆಗೆ LG ಭಟ್ರ ಅಂತ ಇದ್ರು, ರವಿ ಕುಲಕರ್ಣಿ ಸರ್ ಇದ್ರು, ಆಮೇಲೆ ಇವ್ರು ನಟರಾಜಣ್ಣ ಇದ್ರು, ಮತ್ತೆ ಇವರು ಮೋಹನ್ ಅಣ್ಣ ಇದ್ರು, ವಿಜಯಲಕ್ಷ್ಮಿ ರೆಡ್ಡಿ ಇದ್ರು. ಇವರೆಲ್ಲರೂ ಎಷ್ಟು ಖುಷಿ ಖುಷಿಯಿಂದ ಚೆನ್ನೈಗೆ ಹೋಗಿ ಫ್ಲೈಟ್ ಹತ್ಬೇಕಾಗಿತ್ತು ನಾವು. ಆ ಟ್ರೈನ್ ಅಲ್ಲೇ ಒಂಥರ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ. ಇನ್ನು ಅನೇಕರಿದ್ದಾರೆ. ಆಮೇಲೆ ಮೈಸೂರಿಂದ ನಮ್ಮ ಟೈಗರ್ ಪ್ರಶಾಂತ್ ಬಂದ್ರು. ಆಮೇಲೆ ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲಿ ಬಂದ ಪರ್ಸನ್ಸ್ ಯಾರಂದ್ರೆ ಡಿಸೋಜಾ ಮೋದಿಗೇರಲ್ಲಿ ನಾನು ನನಗೂ ಒಂದ್ ಸ್ವಲ್ಪ ಲೆವೆಲ್ ಸಿಕ್ಕಿದೆ ಅಂದ್ರೆ ಡಿಸೋಜನಿಂದ ಮೋಟಿವೇಟ್ ಆಗ್ತಿದ್ದೆ. ಯಾಕಂದ್ರೆ ಅವರು ಹೈಯೆಸ್ಟ್ ಇದನ್ನು ಹೋಮ್ ಮೀಟಿಂಗ್ಸ್ ಮಾಡ್ತಾ ಇದ್ರು. ಅದರಿಂದ ಸ್ಫೂರ್ತಿ ನನ್ನ ಟೀಮಿಗೆಲ್ಲ ಒಂದು ಹೋಮ್ ಮೀಟಿಂಗ್ ಮಾಡ್ಕೊಟ್ಟಿದ್ರು. ವಿತೌಟ್ ನಾನು ಇಲ್ದಲೇ ನನಗೊಂದು ನನ್ನ ಟೀಮ್ ಇದು ಮಾಡಿದ್ರು, ಹೋಮ್ ಮೀಟಿಂಗ್ ಮಾಡಿದ್ರು. ಅಂತ ಪರ್ಸನ್ ಪ್ರಕಾಶ್ ಜಿ ಅಂತ, ಆಮೇಲೆ ಅನಿಲ್, ಆಮೇಲೆ ಶಿವಕುಮಾರ್ ಮೊನ್ನೆ ಇದು ಕೊಟ್ರಲ್ಲ, ದಿಲ್ಸೆ ಕೊಟ್ರಲ್ಲ ಅವರು. ಇವ್ರು ಎಲ್ರು ಹೆಂಗ್ ಸಾಥ್ ಕೊಡೋರು ಅಂದ್ರೆ ಅಲ್ಲಿ ಕೂಡ ನಮ್ ಕೂಡ ಎಂಜಾಯ್ ಮಾಡೋರು. ಇಲ್ಲಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ, ಸೇಮ್ ನಾವೇನ್ ತಗೊಂಡ್ವಿ ಅದೇ ತರ ಚಪ್ಪಲಿ, ನಾವೇನ್ ಡ್ರೆಸ್ ಆಗಿದ್ವಿ ಅದೇ ತರ ಡ್ರೆಸ್, ನಾವ್ ಯಾವ ತರ ಆಟ ಆಡ್ತಿದ್ವಿ ಅದೇ ತರ ನಮ್ಮನ್ನ ಕರ್ಕೊಂಡೆಲ್ಲ ಆಟ ಆಡ್ತಿದ್ರು ಸಮೀರ್ ಸಾರು. ಅವರು ಮರೆಯಕ್ಕೆ ಆಗಲ್ಲ. ನನಗೆ ಯೋಚನೆ ಬರ್ತದ್ದು ಹೆಂಗೆ ಅಂದ್ರೆ, ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ನನ್ನಟಿ ನಾನೇ ಬೈಕೊಂತಿದ್ದೆ, ಅಲ್ಲೇ ಮಂಜು ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿಲ್ಲ ನಿನ್ ಮಗನೇ ನೀನು ಅಂತ ನನ್ನಟಿ ನಾನೇ ಬೈಕೊಂತಿದ್ದ. ಲಿಫ್ಟ್ ಅಲ್ಲಿ ಮಿರರ್ ಅಲ್ಲಿ ನೋಡ್ಕೊಂಡು ಲೈವ್ ಮಾತಾಡ್ತಿದ್ದೆ ನನ್ ಒಬ್ಬನ್ಗೆ ನಾನು. ಸೊ ಕೆಲವೊಂದು ಫೋಟೋನ ನಾನು ಶೇರ್ ಮಾಡಕ್ ಇಷ್ಟಪಡ್ತೀನಿ ನೋಡಿ. ಇಲ್ಲಿ ಫಿಲಿಪ್ ಸರ್ ಇದಾರೆ, ರವೀಂದ್ರ ಸರ್ ಇದಾರೆ, ಇನ್ನೊಬ್ಬ ಪರ್ಸನ್ ಅವ್ರ ಹೆಸರು ಗೊತ್ತಿಲ್ಲ. ಅಲ್ಲಿ ಪಕ್ಕಕ್ಕೆ ಒಬ್ರು ಇದಾರೆ ನೋಡ್ರಿ, ಟಿ ಶರ್ಟ್ ಅಲ್ಲಿ. ಆ ಕಡೆ ನಮ್ ಹಿಂದ್ಗಡೆ ನೋಡ್ತಾ ಇದಾರೆ ಪುನೀತ್ ರಾಜ್ಕುಮಾರ್ ಸಣ್ಣರಿದ್ದಂಗೆ ಇದಾರಲ್ಲ, ಚಂದ್ರಣ್ಣ ಅವರು, ಮಿರಾಕಲ್ ಚಂದ್ರಣ್ಣ ನೋಡ್ರಿ, ಮಿರಾಕಲ್ ಚಂದ್ರಣ್ಣ. ಯಾಗಿದ್ದಂತ ವ್ಯಕ್ತಿ ಇವತ್ತು ಹೆಂಗಾಗ್ಬಿಟ್ಟ. ಅವತ್ತು ಇದು ನನ್ನಿಂದ ನಿಂತಿರೋದು, ಇವತ್ತು ನನ್ನನ್ನ ಮುನ್ನಡೆಸಕ್ ಹೋಗ್ತಕ್ಕಂಥ ಸ್ಫೂರ್ತಿ ತುಂಬಿದಂತ ವ್ಯಕ್ತಿ ಶೈಲು. ಅವ್ರು ನೋಡ್ಬಿಟ್ರೆ ಅವ್ರ ಮ್ಯಾರೇಜ್ ಅಲ್ಲಿ ನಮ್ಗೆ ಎಲ್ಲೋ ಇರೋರು ಆ ಸ್ಟೇಜ್ ಮೇಲೆ ಅವ್ರ ಮದುವೆಗೆ ಅಕ್ಕಿ ಕಾಳಕ್ ಹೋದಾಗ ಕಾಲಿಗೆ ಬಂದು ನಮಸ್ಕಾರ ಮಾಡ್ಬಿಟ್ರು ಗಂಡ ಹೆಂಡತಿ. ಆ ಒಂದು ಒಳ್ಳೆ ಗುಣ ಅವ್ರಿಗೆ ಇರೋದಕ್ಕೆ ಭಗವಂತ ಅವ್ರನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾನೆ ಅಂತ ನನ್ಗೆ ಅನಿಸ್ತಾ ಇದೆ. ಸ್ನೇಹಿತರೆ, ಇನ್ನೊಂದು ಸಮೀರ್ ಸಾರ್ ಒಂದು ಫೋಟೋ ಇದೆ ನೋಡಿ. ರವಿ ಸಾರು, ನಾನು, ರವಿ ಕುಲಕರ್ಣಿ ಸರ್ ಪಟಾಯದಲ್ಲಿ ಸ್ವಿಮ್ಮಿಂಗ್ ಮಾಡೋದಕ್ಕಿಂತ ಮುಂಚೆ. ಇಲ್ಲಿ ಮಾಜಿದ್ ಅಂತ ಒಬ್ರು ಲೀಡ್ರು, ಇನ್ನೊಂದು ಫೋಟೋ ಸರ್, ಮಾಜಿದ್ ಅಂತ ಒಬ್ರು ಲೀಡ್ರು. ನೋಡಿ, ಮಾಜಿದ್ ಸರ್, ನಾನು ಸಮೀರ್ ಸರ್ನ ಎತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ, ಎತ್ಕೊಂಡು ಕುಣಿತಾ ಇದ್ವಿ, ನೀರಲ್ಲಿ ಆಟ ಆಡ್ತಾ ಇದ್ವಿ. ಅವ್ರ ಕಾಲಲ್ಲಿ ಇರ್ತಕ್ಕಂಥದ್ದು 60 ಪಾತ್ ಚಪ್ಪಲ್, ನನ್ನ ಕಾಲಾಗಿ ಇರ್ತದ್ದು 60 ಪಾತ್ ಚಪ್ಪಲ್, ಎಲ್ಲಾರು ತಗೊಂಡು 60 ಪಾತ್ ಚಪ್ಪಲ್. ಇಂತ ಒಂದು 85 ದೇಶದಲ್ಲಿ ಬಿಸ್ನೆಸ್ ಇರ್ತಕ್ಕಂತ ವ್ಯಕ್ತಿ ಸರಳವಾಗಿ ನಮ್ಮ ಜೊತೆಗೆ ಬರೀತಾನ ಅಂದ್ರೆ, ನಾವೇ ಸ್ವಲ್ಪ ಆ ಮಟ್ಟದಲ್ಲಿ ನಮ್ಗೆ 1 ಲಕ್ಷ ಕೋಟಿ ರೊಕ್ಕ ಇದ್ದಿದ್ರೆ ಯಾರನ್ನೋ ಮಾತಾಡ್ತಿದ್ವಿಲ್ಲ ಗೊತ್ತಿಲ್ಲ. ಅಂತ ವ್ಯಕ್ತಿ ನಿಜವಾಗ್ಲೂ ನಮಗೆ ನಮ್ಮ ಪೂರ್ವಜನದ ಪುಣ್ಯ. ಅವರಿಗೆ ನಾನು ಉಸಿರವರೆಗೂ ನಾನು ಕಮಿಟ್ಮೆಂಟ್ ಕೊಟ್ಟದ್ದು ಆ ಒಂದು ಕ್ಷಣದಿಂದನೇ. ಥ್ಯಾಂಕ್ ಯು ಸರ್. ತಿರುಗುಗಳು ಬರ್ತಾ ಇದ್ವು, ಆ ಬಂದ ವಿಶೇಷ. ನಮ್ಗೆ ಯಾವತ್ತೂ ಅನಿಸ್ಲಿಲ್ಲ ಫೀಲ್ಡರ್ಗೆ ಹೋಗೋದ್ ಕಷ್ಟ, ಅವ್ರಿಗೆ ಕನ್ವಿನ್ಸ್ ಮಾಡೋದ್ ಕಷ್ಟ, ಇವ್ರಿಗೆ ಕನ್ವಿನ್ಸ್ ಮಾಡೋದ್ ಕಷ್ಟ. ನನ್ನ ಟೀಮಲ್ಲಿ ಒಬ್ರು ರಘುನಾಥ್ ಸಾಲ್ ಅದ್ವಾ ಅಂತ ಇದ್ರು. ಅಣ್ಣ ನನಗೆ ಸ್ವಲ್ಪ ಇಂಗ್ಲಿಷ್ ಬಂದ್ರೆ ಚೆನ್ನಾಗ್ತಿತ್ತು, ಇಂಗ್ಲಿಷ್ ಬರಲ್ಲ, ಅದು ಅರ್ಥ ಆಗಲ್ಲ, ಅದಕ್ಕೆ ನಿಮ್ಗೆ ಹೇಳಕ್ ನಾನು ಅಲ್ಲಿಂದ ತಾಮನೆ ಹೇಳಕ್ ಆಗಲ್ಲ ಅಂದ್ರೆ, ಅದೇನ್ ನಮ್ಮ ಅಪ್ಪ ಕೊಟ್ಟಿದ್ದಾನೆ ಇಂಗ್ಲಿಷು, ಮಾತಾಡೋ, ನೀನ್ ಮಾತಾಡ್ತಾ ಹೋಗೋ, ಜಾಣ್ರಿರ್ತಾರೆ, ತಿರ್ತಾರೆ, ದಡ್ರಿರ್ತಾರೆ, ಇದೇ ಒಳ್ಳೇದು ಒಪ್ಕೊಂತಾರೆ ಅಂತ ಹೇಳೋರು. ಎಲ್ಲರೂ ಸ್ಫೂರ್ತಿ ಕೊಡಾರೆ ನನಗೆ, ಎಲ್ಲರೂ ನನಗೆ ಸಪೋರ್ಟ್ ಮಾಡಾರೆ. ಇಂಥ ಒಂದು ಜೀವನದಲ್ಲಿ ಇಂಥ ಒಂದು ಸಪೋರ್ಟ್ ಸಿಕ್ಕ ಮೇಲೆ ನಾನ್ಯಾಕೆ ಸುಮ್ಮನಿರ್ಬೇಕು?
ಏನಾದ್ರು ಮಾಡ್ಲೇಬೇಕು ಅಂತ ಮಾಡ್ತಾ ಬಂದೆ. ನನ್ ಜೊತೆಗೆ ಕೈಗೂಡಿಸ್ತಕ್ಕಂಥರು ಅವತ್ತಿನ ನಮ್ಮ ಹರಿಹರದಲ್ಲಿ ವೇಣುಗೋಪಾಲ್ ಅಂತ ಇಡೀ ಫ್ಯಾಮಿಲಿ ಸಮೇತ ಡೆಮೋ ಐಟಮ್ಗಳು ಮನೆಯಿಂದ ಪಾತ್ರಿ ಪಡುಗಡೆ ಏನೇನು ಬೇಕು ಎಲ್ಲ ಡೆಮೋಕ್ ಏನ್ ಬೇಕೆಲ್ಲ ತುಂಬ್ಕೊಂಡ್ ಬಂದ್ಬಿಡೋರು. ಆಮೇಲೆ ಬರ್ತಾ ಬರ್ತಾ ನನ್ಗೆ ನಮ್ಮ ಇವರು ಕೊಟ್ರೇಶಾರ್ ಸಿಕ್ರು. ಕೊಟ್ರೇಶಾರು, ಪ್ರಕಾಶಾಚಾರು, ಬಸವರಾಜ್ ಅಂತ ಒಬ್ರು ನಮ್ಮ ಟೀಮ್ ನಲ್ಲಿ. ಆಮೇಲೆ ಗುರುನಾಥ್ ಅಂತ ಇಂಜಿನಿಯರ್ ಸತಿ ಒಬ್ರು ನನ್ನ ಜೊತೆಗೆ ಬಂದ್ರು. ಎಲ್ರು ಬರ್ತಾ ಬಂದ್ರು. ಆದ್ರೆ ಈ ಕೆಲವ್ರು ಇಲ್ಲ. ನಮ್ ಜಗದೀಶ್ ಅಂತ ಹೇಳಿ ಅವತ್ತಿಂದ ನಮ್ ಜೊತೆಗಿದ್ದಾನೆ. ಇವರೆಲ್ಲಾ ನನ್ನ ಟೀಮಿನ ಲೀಡರ್ಗಳು ಎಷ್ಟು ಮಟ್ಟಿಗೆ ಬೆಳೀತಾ ಬಂದ್ರು ಅಂದ್ರೆ ಈ ಚೇಂಜಸ್ ಆಗೋದಕ್ಕೆ ಒಂದ್ಸರಿ ಏನಾಯ್ತು, ದಿಕ್ಕೇ ತೋರ್ಸ್ದಂಗ ಆಗ್ಬಿಡ್ತು. ದಿಕ್ಕೇ ತೋರ್ಸ್ದಂಗಾಗಿ ಎಲ್ಲಾ ಟೀಮ್ಗಳು ಕಳ್ಕೊಂಡು ಎಲ್ಲಾ ಟೀಮ್ನರು ನನ್ಗೆ ಒಬ್ರು ಕೈ ಸಿಗ್ದಂಗ ಆಗ್ಬಿಟ್ರು. ನನ್ನ ಟೀಮ್ ನಲ್ಲಿ ಇರ್ತಕ್ಕಂಥ ಒಬ್ಬ ಗುರು ಬಸವರಾಜ್ ಅಂತ, CH ಗುರು ಬಸವರಾಜ್ ಅಂತ, ಇವತ್ತು ಪ್ಲಾಟಿನಂ ಡೈರೆಕ್ಟರ್. ಆ ಡೈರೆಕ್ಟರ್ ಕರ್ಕೊಂಡು ನಮ್ಮ ಹೊಲದ ದಾರಿನಲ್ಲಿ ವ್ಯಾನ್ ತಗೊಂಡು ಅವ್ನು ಕುಂದಿರ್ಸ್ಕೊಂಡು ಹೋಗಿ ನಾನು ಅವನಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಗುರು ಈಗ ಏನ್ ಮಾಡ್ಬೇಕು ಅಂತ ಹೇಳೋ, ನನಗೆ ಏನು ದಿಕ್ ತೋರಿಸ್ತಾ ಇಲ್ಲ, ಏನ್ ಮಾಡೋಣ ಪ್ಲಾನ್, ಏನ್ ಮಾಡ್ಬೇಕು ಹೇಳೋ ಅಂತ. ಅವ್ರು ಫುಲ್ ಎಲ್ಲಾ ತ್ಯಾಗ ಮಾಡಿ ಬಂದ್ಬಿಟ್ಟಿದ್ದಾನೆ ಮೋದಿಕರಿಗೆ. ಅವನಿಗೆ ಕೇಳಿದೆ, ಏನಣ್ಣ ನೀನ್ ಯಾಕೆ ಎದಿರ್ತೀಯಣ್ಣ, ಬಾರಣ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಧೈರ್ಯ ತುಂಬಿದ. ಥ್ಯಾಂಕ್ಸ್ ಗುರು. ಅವತ್ತು ನಾನ್ ನೋಡಿದ್ದು ನನ್ನ ಡೌನ್ ಲೈನ್ ಅಂತ ಅಲ್ಲ, ನನ್ನ ಹಿತೈಷಿ ನೀನು ಅಂತ ನೋಡಿದೆ. ನನ್ನ ಟೀಮಿನ ಡೌನ್ ಲೈನ್ಸ್ ಅಂತ ನಾನು ಯಾವತ್ತೂ ಅಂದಿಲ್ಲ. ನನ್ನ ಟೀಮಿನ ಲೀಡರ್ ಅಂತಾನೆ ಅಂತ ಇದೀನಿ. ನಮ್ಮ ಮನೆಗೆ ಅವ್ರು ಬರೋದೇ ಒಂದು ವಿಶೇಷ. ನನಗೆ ತುಂಬಾ ಖುಷಿ, ತುಂಬಾ ಸ್ಫೂರ್ತಿ. ಒಂದ್ಸರಿ ಒಂದು ಕೌನ್ಸಿಲಿಂಗ್ ಬಂತು. ರಾಜು ಸರ್, ವಿಜಯ್ ಸರ್ ಬಂದ್ರು ಹರಿಹರದ ಆಫೀಸ್ ನಲ್ಲಿ ಮೇಲೆ. ಸರಿಯಪ್ಪ ಏನ್ ಮಾಡ್ಬೇಕು ಅಂತ ಮಾಡಿದಿರಿ, ಡಿಸ್ಪ್ಯೂಟ್ ಆಗ್ತೀರಾ, ಹೆಂಗ್ ಮಾಡ್ತೀರಿ ಅಂತ ಕೇಳಿದಾಗ ನಮ್ಮ ಮಂಜಣ್ಣರ ಹೆಂಗ್ ಹೇಳ್ತಾರ ಹಂಗೆ ಅವ್ರ ಇಲ್ಲಿಂದ 600 ಆಗ್ತೇವೆ ಅಂತಂದು ಎಲ್ಲಾ ಲೀಡರ್ಗಳು ಬಿಟ್ರು. ನನ್ಗೆ ನನ್ನ ಜನ್ಮನೇ ಸಾರ್ಥಕ ಆಗೋತು. ಸ್ನೇಹಿತರೆ, ನಾನು ಯಾವತ್ತೂ ದುಡ್ಡು ಬೆನ್ನತ್ತಿಲ್ಲ, ಟೈಟ್ಲ್ ಬೆನ್ನತ್ತಿಲ್ಲ. ನನ್ನ ಟೀಮ್ನವರು ಅಷ್ಟೇ ದುಡ್ಡು ಟೈಟ್ಲ್ ಬೆನ್ನತ್ತಿಲ್ಲ. ಎಥಿಕ್ಸ್ ಇದನ್ನ ಏನ್ ಮಾಡ್ಬೇಕು. ನಮ್ಮ ವಿಜಯಣ್ಣ ಒಂದೊಂದು ಇದನ್ ಮಾಡ್ತಾ ಇರ್ತಾರೆ, ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತಾರೆ. ಬ್ಯಾಂಬು ಎಷ್ಟು ದಿವಸ ಬಂಬು ಅಂದ್ರೆ ಒಳಗೆ ಎಷ್ಟು ದಿವಸ ಇರುತ್ತೆ, ಅದು ಬೆಳೆ ಸ್ಟಾರ್ಟ್ ಆದ್ಮೇಲೆ ದಿವಸಕ್ಕೆ 6 ಇಂಚ್ ಮೇಲೆ ಬೆಳೀತಾ ಹೋಗುತ್ತೆ. ಆತರ ನಾಲೆಡ್ಜ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಾಲೆಡ್ಜ್ಗೆ ನಾವೆಲ್ಲ ಕೊಟ್ಕೊಂತ ಬಂದ್ವಿ ಫೋಕಸ್ನ. ಇವತ್ತು ಏನಂತ ತೋರ್ಸ್ತಕ್ಕಂತ ಕಾಲ ಈಗ ಬಂದಿದೆ. ಇನ್ನು 6 ತಿಂಗಳಲ್ಲಿ ಏನಂತ ತೋರ್ಸ್ತಕ್ಕಂಥ ತಾಕತ್ತು ಈಗಿದೆ. ಯಾಕೆಂದ್ರೆ ಎಲ್ಲಾ ಶಸ್ತ್ರಾಸ್ತ್ರಗಳಿದಾವು, ಎಲ್ಲಾ ರೆಡಿ ಆಗಿದೆ, ಕಂಪ್ಲೀಟ್. ವಿಷಲ್ ಒಂದು ಕಾಯ್ತಾ ಇದ್ವಿ, ಆ ವಿಷಲ್ ಬಂತು, ಈಗ ಸ್ಟಾರ್ಟ್ ಆಗಿದೆ. ಗೊತ್ತಿಲ್ಲದೆ ಯಾವ ಮಟ್ಟಕ್ಕೆ ಪ್ರಪಂಚಾದ್ಯಂತ ಹೆಸರಾಗುತ್ತೆ ಮೋದಿ ಕೇರನ್ನ ತೋರ್ಸ್ಕೊಡಕ್ಕೆ ಇವತ್ತು ಒಂದು ಒಳ್ಳೆ ಸಕಾಲ ಬಂದಿದೆ. ಬಟ್ ನಾನೊಂದು ಅಡ್ರೆಸ್ ಮಾಡೋದು ಏನಂದ್ರೆ, ಇವತ್ತು ಎಲ್ಲರಿಗೂ ಮೋದಿ ಕೇರ್ ಚೆನ್ನಾಗ್ ಆಗ್ತಾ ಇದೆ, ತುಂಬಾ ರೆವಲ್ಯೂಷನ್ ಆಗಿದೆ, ನಂಬರ್ 1 ಸ್ಥಾನಕ್ಕೆ ಬರ್ತಾ ಇದೆ. ಬಟ್ ಕಳಪೆಗಳೇ ರಾರಾಜಿಸ್ಬೇಕಾದ್ರೆ ಇಂಥ ಒರಿಜಿನಲ್ ಯಾಕೆ ರಾರಾಜಿಸಬಾರ್ದು? ಇಲ್ಲಿ ನಾವು ಕಳಪೆ ಮಟ್ಟದಲ್ಲಿ ನಾವು ಇಳ್ಕೋಬಾರ್ದು. ಯಾರಿಗೆ ಏನ್ ಗೈಡ್ ಮಾಡ್ಬೇಕು ಅದನ್ನ ಕರೆಕ್ಟ್ ಆಗಿ ಗೈಡ್ ಮಾಡ್ಬೇಕು, ಮಿಸ್ಗೈಡ್ ಮಾಡಬಾರ್ದು. ಯಾಕಂದ್ರೆ ಕೆಲವೊಂದು ಏರಿಯಾದಲ್ಲಿ, ನನ್ಗೆ ಗೊತ್ತಿರ್ತಕ್ಕಂಥ ಕೆಲವೊಂದು ಏರಿಯಾದಲ್ಲಿ ನಮ್ಮ ರಿಲೇಷನ್ಗಳಿಗೇನೆ ಆಕ್ಟಿವಿಟಿ ಹಾಕೋ ಜಾಗದಲ್ಲಿ ಆಕ್ಟಿವ್ ಮ್ಯಾಕ್ಸ್ ನ ಮಿಕ್ಸ್ ಮಾಡಿದ್ರೆ ಸಾಕು. ಅಂತ ಜಾಗದಲ್ಲಿ ಆಕ್ಟಿವಿಟಿ, ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಸೈಮು, ಸ್ಟೆರಿಕ್ಲೀನು ಇಷ್ಟೆಲ್ಲಾ ಮಿಕ್ಸ್ ಮಾಡಿ ಹಾಕ್ಸಿ ಬಿವಿ ಬರ್ಲಿ ಅಂತ ಮಾಡೋದಲ್ಲ. ಇದು ಅಪಾರ್ಥಕ್ಕೀಡಾಗುತ್ತೆ. ನನ್ಗೆ ಮೈಯೆಲ್ಲ ಉಳ್ದ್ಬಿಡುತ್ತೆ ಆತರ ನೋಡಿದ್ರೆ. ನಿಜವಾಗ್ಲೂ ಏನಿದೆ ಅದನ್ನೇ ನಿಜವಾಗ್ಲಿ ಕೊಡ್ಬೇಕು. ರೈತರ ಜೀವನ ಜೊತೆಗೆ ಆಟ ಆಡಂಗಿಲ್ಲ, ಗ್ರಾಹಕರ ಜೀವನ ಜೊತೆಗೆ ಆಟ ಆಡಂಗಿಲ್ಲ ನಾವು. ಅದು ನಮಗೆ ಕೊನೆಯವರೆಗೂ ಕಾಡ್ತಕ್ಕಂಥ ಪಾಪ ಕಾಡ್ದಂಗೆ ಕಾಡ್ಬಿಡುತ್ತೆ. ಇದು ನನ್ನ ರಿಕ್ವೆಸ್ಟ್, ಇದನ್ ಮಾಡೋಣ. ಇನ್ನ ನನ್ಗೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಯಾರು ಮೋದಿ ಕೇರಲ್ಲಿ ಸಪೋರ್ಟ್ ಮಾಡಿದ್ರು ಅಂದ್ರೆ, ಈ ಲೀಡರ್ಗಳು, ಕೆಲವು ಲೀಡರ್ಗಳು ಈ ಮೋದಿ ಕೇರಲ್ಲಿ ಕಾರಣಾಂತರದಿಂದ ಪರಿಸ್ಥಿತಿನೋ ಅವರ ಒಂದು ಏನೇನೋ ಆಯ್ತು, ಹೆಚ್ಚು ಕಮ್ಮಿ ಆಯ್ತು, ಕೆಲವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಬಟ್ ಅವ್ರಿಗೆಲ್ಲ ನಮಗೆ ಸ್ಫೂರ್ತಿ ಇದ್ರು ಅವರು. ಎಕ್ಸಾಂಪಲ್ ನಮ್ಮ ಇವರು ಮರ್ತಿದ್ದೀನಿ, ಶೋಭಾ ಕಾರ್ಣಿಕು, ಪುಷ್ಪನಯನ ಹೆಗಡೆ, ನಂಜಪ್ಪ ಸಾರು, ಆಮೇಲೆ ನಮ್ಮ ಇವರು ಮೇಘರಾಜು, ಈ ತರದರು ಬಿಟ್ಟು ಹೋಗಿರ್ತಕ್ಕಂಥವ್ರು ದಯವಿಟ್ಟು ಬರ್ರಿ. ನಿಮ್ದು ಇದು ಜೇನುಗೂಡು, ನಿಮ್ಮ ಜೇನುಗೂಡಿನಲ್ಲಿ ನೀವು ಕಷ್ಟಪಟ್ಟು ಈ ಗೂಡನ್ನ ಕಟ್ಟಿದ್ರಿ. ಈಗ ಈ ಗೂಡು ಮಾಡಿಫೈ ಆಗಿದೆ, ತುಂಬಾ ಚೆನ್ನಾಗಾಗಿದೆ ಈಗ ಮನೆ. ಈಗ ನೀವು ಪ್ರಪಂಚಕ್ಕೆ ಈ ಮನೆ ಎಂತದ್ದು ಅಂತ ತೋರ್ಸ್ತಕ್ಕಂಥ ಕಾಲ ಬಂದಿದೆ. ಇಲ್ಲಿದ್ದಂತ ಎಲ್ಲರೂ ಅಳವರು ಉಳ್ಕೊಂಡಿರ್ತಕ್ಕಂಥವ್ರು ಸ್ಟ್ರಾಂಗ್ ಮಾಡಿದ್ದಾರೆ. ನೀವು ದಯವಿಟ್ಟು ವಾಪಸ್ ಬನ್ನಿ. ನಿಮಗೆ ಇದು ನನ್ನ ಟೋಟಲ್ ಮೋದಿಗಿರಿಂದ ಕರೆ ಕೊಡ್ತಕ್ಕಂಥ ಒಂದು ಸಮಯ ನನಗೆ ಸಿಕ್ಕಿದೆ. ನಿಮ್ಮನ್ನು ಕರಿತಕ್ಕಂಥ ಸಮಯ ಸಿಕ್ಕಿದೆ. ನೀವು ಬಂದು ಬಿಟ್ರೆ ಏನೆಲ್ಲ ಇನ್ನೂ ಆಗ್ಬೇಕೋ ಆಗುತ್ತೆ.
ನಿಜವಾಗದ ನಿಮ್ಮ ಡ್ರೀಮ್ಗಳು ಫುಲ್ಫಿಲ್ ಆಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಬಂದ್ಬಿಡಿ ಬಂದ್ಬಿಡಿ ಬಂದ್ಬಿಡಿ. ಇನ್ನ ವಿಶೇಷವಾಗಿ ಏನಪ್ಪಾ ಅಂದ್ರೆ ನನ್ಗೆ ವಿಜಯ್ ಅಂಡ್ ಮಮತಾ ಸವಿತಾ ಅವರು ಲೈಫ್ ಎಜುಕೇಶನ್ಸ್ ನ ಹೆಂಗ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅದು ನನ್ಗೆ ಪಶ್ಚಾತ್ತಾಪ ಆಗುತ್ತೆ, ಮೊದ್ಲಿಂದನೂ ಸಿಗ್ಲಿಲ್ಲ ಅಂತ. ಆದ್ರೆ ಯಾವಾಗ ಸಿಗ್ಬೇಕು ಅವಾಗ ಸಿಗ್ಬೇಕು. ಆತರ ನನ್ನ ಮನಿನೇ ಒಂಥರ ಇವತ್ತು ತುಂಬಾ ಸಂತೋಷವಾಗಿರ್ತಕ್ಕಂಥ ಮನಿನ ಮಾಡ್ಲಿಕ್ಕೆ ಅವರೇ ಕಾರಣ. ಅಂತ ಒಂದು ಜೀವನದ ಶಿಕ್ಷಣನ ಅವರು ಪ್ರತಿಯೊಬ್ರು ಎಳೆಯಾಗಿ ತಗೊಂಡು ಅದನ್ನು ನಮಗೆ ಕೊಟ್ಟು ನಮ್ಮನ್ನು ಕರೆಕಳಿಸ್ಕೊಂಡು ನಮಗೆ ಹೇಳ್ತಾ ನಮ್ಮನ್ನು ಬೆಳೆಸ್ತಾ ಹೋಗ್ತಾ ಇದ್ದಾರೆ. ತುಂಬಾ ಇಂಪಾರ್ಟೆಂಟು. ಇವ್ರಿಗೊಂದು ಸೆಲೆಬ್ರೇಟ್, ಇದಕ್ಕಿಂತ ಹೆಚ್ಚಿಗೆ ಏನು ಮಾಡಕ್ಕಾಗಲ್ಲ. ವಿಜಯ್ಗೂ ಮಮತಾಗೂ ನಾವು ಇದಕ್ಕಿಂತ ಹೆಚ್ಚಿಗೆ ಏನು ಕೊಡಕ್ಕಾಗಲ್ಲ. ಒಂದು ಸೆಲೆಬ್ರೇಟ್ ಮಾಡಿದ್ವಿ ನಾವು. ಪ್ರೀತಿ ವಿಶ್ವಾಸದ ಸಂಬಂಧಗಳ ಬಾಂಧವ್ಯನ್ನು ಬೆಸೆಯುವ ನಾಯಕ. ನಿಜವಾದ ಇವತ್ತೇನ್ ಟೈಟ್ಲ್ ಕೊಟ್ಟಿದ್ರು ನಮ್ಮ ರವಿ ಕುಲಕರ್ಣಿ ಟೈಟ್ಲ್ ಇಟ್ಟಿದ್ರು, ಆ ಟೈಟ್ಲಿಗೆ ಸರಿಯಾದ ವ್ಯಕ್ತಿ ನಾನ್ ನೋಡಿರ್ತಕ್ಕಂಥದ್ದು ನಮ್ಮ ಮಮತಾ ಮತ್ತು ವಿಜಯ್, ರಾಜು ಸರ್ ಮತ್ತು ಸವಿತಾ. ಇಡೀ ಇವ್ರ ಫ್ಯಾಮಿಲಿಯ ಕಾಂಟ್ರಿಬ್ಯೂಟ್ ಇದೆ ಇದರಲ್ಲಿ. ಯಾರ್ದು ಜೀವನ ಚೇಂಜ್ ಆಗಿದೆ, ನನ್ನ ಜೀವನ ಇಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ಅದಕ್ಕೆಲ್ಲ ಕಾರಣ ಇವ್ರು ಇದಾರೆ. ಆ ಟೈಟ್ಲಿಗೆ ಸರಿಯಾಗಿದ್ದಾರೆ. ಅವತ್ತು ನಾನು ಇವರಿಗೆ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್, ವಿಜಯ್ ಸರ್ ಅಂಡ್ ಮಮತಾ ಸರ್. ಇಡೀ ಡಿಸಿ ಫ್ಯಾಮಿಲಿ, ಇಡೀ ಡಿಸಿ ಮಂತ್ರಾಲಯಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಇದು ಒಂದು ಟೈಮ್, ಇದೊಂದು ಮೂಮೆಂಟ್ ಹೇಳ್ತೀನಿ ನಿಮ್ಗೆ. ನನ್ಗೆ ಅಲ್ಲಿಗೆ ಹೋದ್ರು, ಡೆಲ್ಲಿಗೆ ಹೋಗ್ತಾರೆ ಅಂದ್ರೆ ಹೋಗ್ತಾ ಇದೀವಣ ಇದೆಲ್ಲ ಸರಿ ಮಾಡೋಣ ಅಂತ ರಾಜಣ್ಣ ಹೋಗ್ತಿದ್ರು. ಅಲ್ಲಿ ಮೀಟಿಂಗ್ ಅರ್ಧ ಆಗಿರ್ಲಿ ಹೊರಗೆ ಬಂದು ನನಗೆ ಫಸ್ಟ್ ಫೋನ್ ಮಾಡ್ತಿದ್ರು. ಹಿಂಗಾಯ್ತಣ ಖುಷಿ ಆಯ್ತಾ ಅಂತ. ಆ ಮೂಮೆಂಟ್ ಇದು. ಈ ಅಗ್ರಗಣ್ಯರು ಒಂದು ಸರಿ ಡೆಲ್ಲಿಗೆ ಹೋಗಿ ಖುಷಿ ತಕ್ಕಂತ ಕನ್ಸಲ್ಟೆಂಟ್ ಮನೋಭಾವನ ರೈಸ್ ಮಾಡಕ್ಕೆ ಅಲ್ಲಿ ಹೋಗಿ ಕೆ ಮೋದಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಒಂದು ಡಿಸೈಡ್ ಮಾಡಿ ಮತ್ತೆ ಪ್ರಜ್ವಲ ಮಾಡ್ಲಿಕ್ಕೆ ಹೆಲ್ಪ್ ಸಿಗುತ್ತೋ ಅಂತ ಅಲ್ಲಿಂದ ಅನೌನ್ಸ್ ಮಾಡಿದ್ರು. ಆ ಫೋಟೋನ ನಾನು ಅವತ್ತಿಂದನೂ ನಾನು ಇಟ್ಕೊಂಡಿದ್ದೀನಿ. ನನಗೆ ಖುಷಿ ಆಗ್ತಾ ಇದೆ. ಅವತ್ತಿನ ಸ್ಟೆಪ್ ತಗೊಂಡ್ರು ರವಿ ಕುಲಕರ್ಣಿಯರು, ಚಂದ್ರು ಮತ್ತು ರಾಜಣ್ಣ, ವಿಜಯಣ್ಣ, ಫಿಲಿಪ್ ಸಿಂಗ್ ಅವ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಲೀಡರ್ಗಳೆಲ್ಲ ಸಾಥ್ ಕೊಟ್ರು. ಅದಕ್ಕೆ ನಾರ್ತ್ ಗುರು, ಅದಕ್ಕೆಲ್ಲ ಚಿರಋಣಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾವು ಹಾಂಗ್ಕಾಂಗ್ ಟ್ರಿಪ್ ಹೋಗಿದ್ವಿ. ಹಾಂಗ್ಕಾಂಗ್ ಟ್ರಿಪ್ ಹೋದಾಗ ಕೆ ಮೋದಿ ಸರ್ ಜೊತೆಗೆ ನಾವು ಸ್ಟ್ರೈಕ್ ಮಾಡಿದ್ವಿ. ಇದು ಒಂದು ಮೂಮೆಂಟ್, ಇದೊಂದು ಸೂಪರ್ ಮೂಮೆಂಟ್. ಎಲ್ಲೇ ಹೋದ್ರು ಫಾರಿನ್ ಟ್ರಿಪ್ ಅಲ್ಲಿ ಹೆಂಗಿರ್ತಿದ್ವಿ ಅಂತ. ಅರುಣ್ ಮತ್ತೆ ನಾನು ಮತ್ತು ಚಂದ್ರು, ಸೂಪರ್ ಮೂಮೆಂಟ್ ಇದು. ಹಾಂಗ್ಕಾಂಗ್ ನಲ್ಲಿ ನಾವು ಕೆ ಮೋದಿ ಅವ್ರ ಜೊತೆಗೆ ಸ್ಟ್ರೈಕ್ ಮಾಡಿದ್ವಿ. ಏನ್ ಸ್ಟ್ರೈಕ್ ಮಾಡಿದ್ವಿ ಅಂದ್ರೆ ನಮ್ಗೆ ಅದ್ ಬೇಕು, ನಮ್ಗೆ ಇದ್ ಬೇಕು ಅಂತಂದ್ ಮನೆಯಲ್ಲಿ ಇರ್ತಕ್ಕಂಥ ತಂದೆ ಜೊತೆಗೆ ಯಾವ ತರ ಮುನ್ಸ್ಕೊಂಡಿರ್ತೇವೆ. ಅವತ್ತು ಗಾಲಾ ಡಿನ್ನರ್ ಅಂದ್ರೆ ಸುಮಾರು 250 ವೆರೈಟೀಸ್ ಊಟ, ಡ್ರಿಂಕ್ಸ್, ಡ್ಯಾನ್ಸರ್ ಎಲ್ಲ ಅಮೇಜಿಂಗ್ ಅಂತ ಒಂದು ಪರಿಸ್ಥಿತಿನಲ್ಲಿ ಅವೆಲ್ಲ ತ್ಯಾಗ ಮಾಡಿ ಅವ್ರ ಜೊತೆಗೆ ನಾವು ಕೂತಿದ್ವಿ. ಅವತ್ತು ಒಂದು ನಾನ್ ನೋಡಿದ್ದೇನಂದ್ರೆ ಕೆ ಮೋದಿ ಅವ್ರ ಸಾರು ಕಾಲಿಳಿ ಬಿಟ್ಕೊಂಡು ಸ್ಟೇಜ್ ಮೇಲೆ ಕೂತ್ಕೊಂಡಿದ್ರು. ನಾವು ಅವ್ರ ಕೆಳ ಕೂತ್ಕೊಂಡಿದ್ವಿ. ನಾವು ಆ ಕಡೆ ಈ ಕಡೆ ಬಾಡಿ ಸರ್ಸಾಡ್ತಿದ್ವಿ. ಆದ್ರೆ ಅವ್ರು ಒಂದು ಸ್ವಲ್ಪನೂ ಬಾಡಿ ಸ್ಟ್ರೈಕ್ ಮಾಡಲಿಲ್ಲ. ಅಂತ ಅಗ್ರಗಣ್ಯ ವ್ಯಕ್ತಿ ಅವರು ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡೋರು ಅಂದ್ರೆ, 1 ರೂಪಾಯಿನೂ ಯಾರು ನಾನು ತಿನ್ನಕ್ ಇಷ್ಟಪಡಲ್ಲ, 1 ರೂಪಾಯಿನೂ ಯಾವ ನಮ್ಮ ಪ್ರಜೆದು ಯಾವೇ ನಮ್ಮ ಜನಸಾಮಾನ್ಯರು 1 ರೂಪಾಯಿನೂ ನನಗೆ ಸೇರ್ಬಾರ್ದು. ಯಾರಿಗ ಇಷ್ಟ ಇಲ್ಲ ಅಂದ್ರೆ ನೀವು ಇನ್ನು ಇನ್ವೆಸ್ಟ್ ಮಾಡಿರ್ತಕ್ಕಂಥ ದುಡ್ಡನ್ನ ಈಗಲೇ ಇವ್ರಿಗೆ ಕೊಟ್ಟು ಕಳಿಸ್ಬಿಡಿ ಅಂತ ಹೇಳೋರಲ್ಲಿ ಮ್ಯಾನೇಜರ್ಗೆ, ಇವ್ರಿಗೆ ಸಿಇಒಗೆ. ಅಂತ ಪರ್ಫೆಕ್ಟ್ನೆಸ್ ಮನುಷ್ಯರು. ಸುಮಾರು 1.25 ಗಂಟೆ ಕೂತ್ರು ಅವ್ರು ಶೇಕ್ ಆಗ್ನಂಗ್ ಮಾತಾಡೋರು. ನಾವೇ ಎಲ್ಲ ಶೇಕ್ ಆಗ್ತಿದ್ವಿ, ಎದ್ದೇಳ್ತಿದ್ವಿ, ಮಾಡ್ತಿದ್ವಿ. ಎಷ್ಟು ನಮಗೆ ಮಾನ್ಯತೆ ಕೊಡೋರು ಅಂದ್ರೆ ಎಲ್ಲಾ ಲೀಡರ್ಗಳು ನನ್ನನ್ನು ಆಯ್ಕೆ ಮಾಡ್ಕೊಳ್ಳೋರು. ಯಾಕೆಂದ್ರೆ ಅಲ್ಲಿ ಮೇನ್ ಹೋದಾರ ಅಂತಂದು ಒಬ್ರು ಕಂಪನಿ ಕಡೆಯಿಂದ ಬಂದ್ರು, ಸಿಇಒಗಳು ಬಂದ್ರು. ಯಾರ ಜೊತೆಗೆ ಮಾತಾಡ್ಬೇಕು ಅಂದ್ರು. ನೋಡಿ ಹೆಂಗಿದೆ ನಮ್ಮ ಫಾರಿನ್ ಟ್ರಿಪ್ಪಿನ ಸಂಸಾರ. ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಲ್ಲಾದ್ರಿಗೂ ನನಗೂ ಕರ್ಕೊಳ್ಳೋರು, ಇದನ್ ಮಾಡೋರು. ಬರ್ತಾ ಇನ್ನು ಸ್ಟಾರ್ಟ್ ಆದ್ಮೇಲೆ ಡೈಮಂಡ್ ಕ್ಲಾಸ್ ಅಂತಂದು ನೇರು ಸ್ಪೋರ್ಟ್ಸ್ ಕ್ಯಾಂಪ್. ನಮ್ಗೇನಾಗೋದು ಅಂದ್ರೆ ಏನಾದ್ರೂ ಒಂದು ಡಿಫ್ರೆನ್ಸ್ ಆದ ತಕ್ಷಣ ವಿಸಿಟ್ ಟ್ವಿಂಕ್ ಅಂತ ಮಾಯ ಆಗ್ಬಿಡೋದು. ಮಾಯ ಆದ ತಕ್ಷಣ ನಮಗೇನಾಗೋದು, ಇಪ್ಪಟ್ಟಿಲ್ಲ, ಇಪ್ಪಟ್ಟು ಹೋದ್ರು, ಮುಗೀತು ಅಂತಂದು ಮತ್ತೆ ನಾವು ಮುದ್ಲಿಸೋದವ್ರನ್ನ. ಅವರು 3 ತಿಂಗಳು 4 ತಿಂಗಳು ಹೋಗ್ಯಾರ ಅಂದ್ರೆ ಮತ್ತೇನೋ ಹೊಸ ತಂದ್ರು ಅಂತಾನೆ ಅರ್ಥ. ಆಮೇಲೆ ಸ್ಟಾರ್ಟ್ ಆಗಿದ್ದು ನೇರು ಸ್ಪೋರ್ಟ್ಸ್ ಕ್ಲಬ್, ದೇವನಹಳ್ಳಿ ಏರ್ಪೋರ್ಟ್ ಹತ್ರ. ಅಲ್ಲಿ ಡೈಮಂಡ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ರು. 21 ಜನ ಮಾಸ್ಟರ್ಗಳ ಜೊತೆಗೆ ನಮಗೆ ಟ್ರೈನಿಂಗ್ ಕೊಡಿಸ್ತಾ ಇದ್ರು. ಅವತ್ತಿಂದ ಮತ್ತೆ ಟೇಕ್ ಆಫ್ ಸ್ಟಾರ್ಟ್. ಏನಾದ್ರೂ ಕಾರಣದಿಂದ ಖುಷಿ ಸಿಕ್ತು ಅಂದ್ರೆ, ವಿಜಿ ಹೋದ್ರು ಅಂದ್ರೆ ಮತ್ತೆ ಟೇಕ್ ಆಫ್ ಸ್ಟಾರ್ಟ್ ಅಂತ ಅರ್ಥ ಆಗ್ತಾ ಇತ್ತು. ಆ ಟೈಪು 21 ಗುರುಗಳಿಂದ ಅಲ್ಲಿ ಪಾಂಡು ಸರ್, ಮತ್ತೆ ಮನೋಹರ್, ನಟರಾಜ್ ಸರ್,
ವಿಜಯ್ ಸರ್, ಸಾರಿಕಾ, ಮತ್ತೆ ಇವರು ಪರಶಿವಪ್ಪ, ಗೀತಾ ಪರಶಿವಪ್ಪ, ನಮ್ಮ ಮಂಜುನಾಥ್ ಶೆಟ್ಟಿ ಸಣ್ಣ ಚಿನ್ಕುಳ್ಳಿ, ಸ್ಟಾರ್ಟಿಂಗ್ ಸೆಷನ್ ವಿಷನ್, ಭಾರತದ ವಿಷನ್ ಹೆಂಗಿತ್ತು, ಮೋದಿ ಕೇರ್ ವಿಷನ್ ಹೆಂಗಿದೆ, ನಮ್ಮ ವಿಷನ್ ಹೆಂಗಿರ್ಬೇಕು ಅಂತಂದು ಆ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಕ್ಲಾರಿಫಿಕೇಶನ್ ಆಗಿ, ತುಂಬಾ ಪವರ್ಫುಲ್ ಆಗಿ ಕೊಡೋನು. ಇಲ್ಲೊಂದು ಮತ್ತೆ ಫೋಟೋ ಬಂತು. ಇಲ್ಲಿ ನನ್ ಜೊತೆಗೆ ಇರೋರು ಯಾರು ಐಡೆಂಟಿಫೈ ಮಾಡಿ ನೋಡೋಣ. ಯಾರು ಅಲ್ಲ, GBD ಅರುಣ್ ನಾಗಶ್ರೀ ಅವರ ಗಂಡ ಅರುಣ್ ಸಾರ್. ಇವ್ರು ನನ್ನ ಪಕ್ಕಕ್ಕಿರೋರು. ಇವನ್ಗೆ ಅಲ್ಲಿ ಫಾರಿನ್ ಟ್ರಿಪ್ ಅಲ್ಲಿ ತುಂಬಾ ಇಲ್ಲಿದೆ ನೋಡ್ರಿ ಮಿಟಾಖಾನ್, ಅಲ್ಲಿ ಫಾರಿನ್ ಟ್ರಿಪ್ ಅಲ್ಲಿ ಜ್ವರ ಬಂದ್ಬಿಟ್ಟಿದೆ. ಎಲ್ಲರೂ ದೊಡ್ಡೋಡರು ನಾವ್ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಇವ್ನ್ ಯಾರು ಟ್ರೀಟ್ ಮಾಡೋರು ಅಂತ ಇವ್ನು ಬಿಟ್ಟು ಹೋಗ್ಬಿಡ್ತಿದ್ರು. ಒಂದ್ ದಿವಸ ರೂಮಲ್ಲಿ ಮಲಗಿಬಿಡ್ತಾನೆ, ಏನು ತಿಂದಿಲ್ಲ ಏನಲ್ಲ, ನನಗೆ ಕೆಟ್ಟ ಬೇಜಾರಾಗ್ಬಿಡ್ತು. ಅವನ್ಗೆ ಹೋಗಿ ಅವನಿಗೆ ಬೈದು ಇವ್ರಿಗೆ ಬೈದು ಅವ್ನ್ ಕರ್ಕೊಂಡು ಕೈ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದೆ. ತುಂಬಾ ಚಿನ್ಕುರುಳಿ ಇದ್ದಂಗಿರನು, ಒಂದ್ ಸಣ್ಣ ಮಗುನ್ ಕರ್ಕೊಂಡ್ ಹೋಗಿ ಹಿಡ್ಕೊಂಬಂದದ್ದು ಆದಂಗ ಆಗಿತ್ತು ಅಲ್ಲಿ ಟ್ರಿಪ್. ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡೋಣ ನಮ್ ಜೊತೆಗೆಲ್ಲ. ಇವಂದು ಒಂದು ಯಾರಾದ್ರೂ ಪರ್ಸನಲ್ ಆಗಿ ಅವ್ನು ಭೇಟಿ ಮಾಡಿ ಕೇಳಿ. ಶ್ರೀಲಂಕಾದಲ್ಲಿ ಒಂದು ಮಿರಾಕಲ್ ನೋಡಿದಾರೆ ಅವರು, ಅದನ್ನ ಪರ್ಸನಲ್ ಆಗಿ ಕೇಳಿ. ಈಗ ಟೈಮ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಅರುಣ್ ಸರ್ನ. ಓಕೆ, ಇಷ್ಟೆಲ್ಲ ಅವಘಡ ಆಗ್ತಾ ಇರ್ಬೇಕಾದ್ರೆ ನೆಹರು ಸ್ಪೋರ್ಟ್ಸ್ ಕ್ಯಾಂಪ್ ಅಲ್ಲಿ ಮಂಜುನಾಥ್ ಶೆಟ್ಟಿ ಕೊಡೋರು. ಆಮೇಲೆ ವಿಶೇಷವಾದ ಒಂದು ವ್ಯಕ್ತಿ ಎಂಟ್ರಿ ಆದ್ರು. ನಮ್ಮ ಏನು ಇವು ಇದ್ವಲ್ಲ ಕಾಟಾಚಾರಗಳು, ಮನೆಗೆ ಕಾಡಾಟಗಳು ಇದ್ರೆ, ಏನಾದ್ರೂ ನಮಗೆ ಗ್ರಾಚಾರಗಳು ಕಾಡ್ತಾ ಇದ್ರೆ ಅದಕ್ಕೆ ಗಣಹೋಮ ಅಂತ ಮಾಡ್ತೀವಲ್ಲ, ಆ ತರ ಗಣಪತಿ ನಿಜ ಸ್ವರೂಪ ಗಣೇಶ್ ದೇವಾಡಿಗ ಎಂಟ್ರಿ ಕೊಟ್ರಾಗೆ ಅವನೊಂದು ಸ್ಟೋರಿ ಹೇಳಿದ ಗಣೇಶ್ ದೇವಾಡಿಗ. ಸಾರಿ, ನನ್ನ ಹತ್ರ ಏನಾರ ಇವನು ಬಂದ್ರೆ ನಮ್ಮ ಪರಿಸರದ ಭಾಷೆ ಇದು ಒಂದೊಂದ್ಸರಿ ಮಿಸ್ ಆಗುತ್ತೆ, ದಯವಿಟ್ಟು ಯಾರು ಬೇಜಾರಾಗಬೇಡಿ. ಗಣೇಶ್ ದೇವಾಡಿಗರು ಅಲ್ಲೊಂದು ಟ್ರೈನಿಂಗ್ ಒಂದು ಸೆಷನ್ ಕೊಟ್ಟಾಗ ಅಲ್ಲಿ ಒಂದು ಸ್ಟೋರಿ ಹೇಳಿದ್ರು. ಏನ್ ಸ್ಟೋರಿ ಅಂದ್ರೆ, ಒಂದು ನಾಯಿ ಹಸುವಾಗ್ಬಿಟ್ಟಿದೆ, ಬಾಯಾರಿಕೆ ಆಗಿ ನೀರು ಕುಡಿಯಕ್ಕೆ ನೀರು ಹುಡುಕ್ತಾ ಓಡ್ತಾ ಇದೆ. ನೀರ್ ಸಿಕ್ಕ ತಕ್ಷಣ ಹೋಗುತ್ತೆ, ಇನ್ ಕುಡಿಬೇಕು ಅಂದ ತಕ್ಷಣ ಅಲ್ಲಿ ಒಂದು ಬಿಂಬ ನೋಡಿ ಎದುರಿ ಮತ್ತು ಓಡೋಗ್ತಾ ಇದೆ. ಮತ್ತೊಂದ್ ಕಡೆ ಹೋಗುತ್ತೆ, ಮತ್ ನೀರಲ್ಲಿ ಹೋಗಿ ಅಲ್ಲಿ ನೋಡಿದಾಗ ಮತ್ತು ಬಿಂಬ ಕಾಣುತ್ತೆ, ನೋಡಿ ಓಡೋಗುತ್ತೆ. ಎಲ್ಲೂ ನೀರ್ ಕುಡಿಯಕ್ಕಾಗಲ್ಲ. ಅದು ನೋಡ್ತಾ ಇದ್ದಿದ್ದು ಬಿಂಬ ತಂದೆ ಪ್ರತಿಬಿಂಬ ಅಂತ ಅದು ಗೊತ್ತಾಗ್ತಾ ಇರ್ಲಿಲ್ಲ. ಅಂದ್ರೆ ನಾವೇ ನಮಗೆ ಫೇಲರ್ ಕೊಡೋದು, ನಮಗೆ ನಾವು ಫೇಲ್ ಆಗಕ್ಕೆ ಕಾರಣ ಆಗೋದು, ನಮ್ಮನ್ನೇ ನಾವೇ ಜರ್ಕೊಳ್ಳೋದು, ನಮ್ಮನ್ನೇ ನಾವೇ ಕೀಳಿನ ಮೇಲೆ ನೋಡೋದು, ಇದೆಲ್ಲ ನಾವೇ ಮಾಡಿ ನಾವ್ ಹಿಂಗಾಗಿದ್ದೀವಿ ಅನ್ನೋದು ಅವತ್ತು ನನಗೆ ಅರ್ಥ ಆಯ್ತು. ಥ್ಯಾಂಕ್ ಯು ಗಣೇಶ್, ಸೂಪರ್ ಆಗಿ ಅವತ್ತು ನನಗೆ ಒಂದು ಮೋಟಿವೇಶನ್ ಕೊಟ್ಟಿದ್ದೀರಾ. ಗಣೇಶ್ ದೇವಾಡಿಗಿನ ಮಿಸ್ಸಸ್ ಇವತ್ತಿಗೂ ನಾವೆಲ್ಲರ ಕಂಡ್ರೆ ಸ್ವಂತ ಅಪ್ಪನ್ ತರ ಬಂದು ತಬ್ಕೊಂಡು ಅಪ್ಪಾಜಿ ಅಂತ ಮಾತಾಡ್ತಾಳೆ. ಅದು ನನ್ಗೆ ಮತ್ತೆ ಒಂದು ವಾರ ಗಂಟ್ಲೆ ಅದು ನೆನಪೇ ಹೋಗಲ್ಲ. ಆ ತರ ನಡ್ಕಂತಕ್ಕಂತ ಬಾಂಡಿಂಗ್ ನಮ್ಮ ಹತ್ರ ಇದೆ, ನಮ್ಮ ಲೀಡರ್ಗಳ ಹತ್ರ ಇದೆ. ಎಷ್ಟು ವಿಶಾಲವಾದ ಹೃದಯದವರು ಇದ್ದಾರೆ ಅಂದ್ರೆ, ಯಾವ ಟೀಮು, ಯಾವ ಬಿಸ್ನೆಸ್, ಯಾವ ಬಿವಿ, ಯಾವ ಚೆಕ್ಕು ಯಾವುದು ಮಾತಾಡಲ್ಲ. ಬರೀ ನಗ್ನಗ್ತಾ ಖುಷಿಯಿಂದ ಎಲ್ಲರೂ ಒಂದೇ ಮನೆಯವರು ಇದ್ದಂಗೆ ಇರ್ತೀವಿ. ಇದು ನನಗೆ ಹ್ಯಾಪಿ ಕೊಡ್ತಾ ಇದೆ. ಸೊ ನೆಹರು ಸ್ಪೋರ್ಟ್ಸ್ ಕ್ಯಾಂಪ್ ಅಲ್ಲಿ ಕಾಲ ಕಳೆದು ಹೆಂಗಾಗ್ತಿತ್ತು ಅಂದ್ರೆ, 4 ದಿವಸ ಟ್ರೈನಿಂಗ್ ತಗೊಂಡ್ರೆ ಅವತ್ತಿನ ದಿವಸ ಅಲ್ಲಿಂದ ಬರ್ಬೇಕು ಅಂದ್ರೆ ಬೇಜಾರಾಗದು. ಎಷ್ಟೋ ಜನ ಹತ್ಕೊಂತ ಹೋಗೋರು, ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಸಿಗೋದು. ಅದು ಒಂದು ಪರ್ವ ಆಯ್ತು. ಅಲ್ಲಿಂದ ಮತ್ತೆ ಟೇಕಪ್ ಆಗೋದು, ಮತ್ತೇನೋ ಕಾರಣಾಂತರದ ಬರೋದು, ಬ್ರೆಸ್ಲೆಟ್ ಬಂತು, ಫಾರಿನ್ ಟ್ರಿಪ್ ಬಂತು, ಆಫರ್ಸ್ ಏನೇನೋ ಬರೋದು. ಇವೆಲ್ಲದು ಏನಂದ್ರೆ, ಇನ್ನೂ ಒಳ್ಳೇದೇನ್ಕೊಳ್ಳಿ ಅಂತಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಈಗ ಅಲ್ಟಿಮೇಟ್ ಆಗಿ ಪ್ರಪಂಚದಲ್ಲೇ ನಿಮಗೆ ಏನು ಕೊರತೆ ಇಲ್ದಂಗೆ ಸಿಗುತ್ತೆ ಅನ್ನೋ ಒಂದು ಚಾನ್ಸ್ ಈಗ ಕೊಟ್ಬಿಟ್ಟಿದ್ದಾರೆ. ಇದು ಪವರ್ಫುಲ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಏನಪ್ಪಾ ಅಂದ್ರೆ, ಈಗ ನಾನು ಇನ್ನೊಂದ್ಸರಿ ಹೇಳೋದೇನಪ್ಪಾ ಅಂದ್ರೆ, ನನ್ನ ಮೆಸೇಜ್ ಏನಪ್ಪಾ ಅಂದ್ರೆ, ಕೆಲವೊಂದು ಡಿಪಿಗಳಿದೆ. ಡಿಪಿಗಳು ಕೊಟ್ಟಿರೋ ಸೌಲಭ್ಯ ಏನಂದ್ರೆ, ನಾವು ಮುಂಚೆ ಬೆಂಗಳೂರಿಂದ ಹೊತ್ಕೊಂಡ್ಬರ್ಬೇಕು, ಇಲ್ಲ ಹುಬ್ಳಿಂದ ಹೊತ್ಕೊಂಡ್ಬರ್ಬೇಕು, ಇಲ್ಲ ವ್ಯಾನ್ ಸೇಲ್ ಬಂದಾಗ ಅಷ್ಟೇ ತಗೋಬೇಕಾಗಿತ್ತು. ಅದನ್ನೆಲ್ಲ ಜನರನ್ನ ಮೇಂಟೈನ್ ಮಾಡ್ಬೇಕಾಗಿತ್ತು. ಇವತ್ತು ನಿಮಗೆ 3 ಕಿಲೋಮೀಟರ್ ಒಂದೊಂದು ಡಿಪಿ ಇದೆ, ಪ್ರಾಡಕ್ಟಿನ ಸೌಲಭ್ಯ ಇದೆ. ನಿಮ್ ಗ್ರಾಹಕರಿಗಾಗ್ಲಿ, ನಿಮ್ ಟೀಮ್ಗಾಗ್ಲಿ, ನಿಮಗಾಗ್ಲಿ ಎಲ್ಲಾ ಸೌಲಭ್ಯಗಳಿದೆ. ಇಲ್ಲಿ ಇನ್ನೊಂದು ಸೌಲಭ್ಯ ಏನ್ ಮಾಡ್ಬೇಕು ಅಂದ್ರೆ, ಪ್ರತಿಯೊಬ್ರು ಡಿಪಿ ಅವರು, ಯಾರು ಟೀಮ್ನವರು ಯಾರು ಬಿಲ್ ಮಾಡ್ಸಿರ್ತಾರೋ ಅವ್ರ ಹೆಸರಿಗೆ ಬಿಲ್ ಮಾಡ್ಬೇಕು. ಅವ್ರು ಬಿಟ್ಟೋಗಿದ್ರು ಅವ್ರಿಗೆ ಫೋನ್ ಮಾಡಿ ಮತ್ತೆ ರಿಪೀಟ್ ಕೇಳಿ ಬಿಲ್ ಮಾಡ್ಬಿಡ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಅದನ್ನ ಪೆಂಡಿಂಗ್ ಇಡೋದು, ಆಮೇಲೆ ಬೇರೆ ಇದನ್ನ ಮಾಡೋದು, ಅವ್ರು ಹಾಕಿದ ಪ್ರಾಡಕ್ಟ್ ಬಿಡೋದು,
ಬೇರೆ ಪ್ರಾಡಕ್ಟ್ ಬಿಲ್ಲಿಂಗ್ ಮಾಡೋದು. ಇದು ಏನಂದ್ರೆ ಕಂಪನಿಯ ಒಂದು ಇಮೇಜ್ಗೆ ಧಕ್ಕೆ ಆಗುತ್ತೆ. ತತ್ಕಾಲವಾಗಿ ನಾವೇನಾದ್ರೂ ನೋಡಿದ್ರೆ ಕಂಪನಿಯ ಇಮೇಜ್, ಕಂಪನಿಯ ವಿಷನ್ ದೊಡ್ಡದಿದೆ. ನಾವ್ ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ಮುಂದಿನ ಪೀಳಿಗೆ ಅದು ಚಕ್ರವರ್ತಿ ತರ ಮುಂದಿನ ಪೀಳಿಗೆ ಬೆಳಿಬೇಕು ಅಂದ್ರೆ ಇವತ್ತು ನಾವು ಸರಿ ಆದ್ರೆ ಆ ಪೀಳಿಗೆ ಚೆನ್ನಾಗಿರುತ್ತೆ. ಇದೇ ನಾವು ಕೊಡ್ಬೇಕಾಗಿರೋದು ಕಾಂಟ್ರಿಬ್ಯೂಟ್. ಪ್ರತಿಯೊಂದು ಸಣ್ಣ ಸಣ್ಣ ಸೂಕ್ಷ್ಮತೆಗಳನ್ನು ನೋಡಿನೂ ಅವನ್ನು ತಿದ್ದಿ ತಗೊಂಡೋಗ್ತಕ್ಕಂಥದ್ದು ನಮ್ಮ ಧರ್ಮ, ನಮ್ಮ ಎಥಿಕ್ಸ್. ಯಾಕೆಂದ್ರೆ ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದ ವರದಾನ ಅಂದ್ರೆ ಮೋದಿಕೆರೆ ನಮಗೆ. ಅದ್ ಬಿಟ್ರೆ ಬೇರೆ ಯಾವುದು ಇಲ್ಲ ಈಗ. ಸೊ ಅದಕ್ಕೆ ಇದನ್ನ ಈ ಕ್ಷಣನ ನೆನ್ಪಿಟ್ಕೊಂಡು ನಾನು ಒಬ್ಬನು ಹೇಳದಲ್ಲ, ನಿಮಗೆ ಬೇರೆ ತರ ಬೇಕಷ್ಟು ಜನ ಹೇಳಿರ್ತಾರೆ. ಅದನ್ನ ಎಥಿಕ್ಸ್ ನ ನಾವೆಲ್ಲರೂ ಕಾಪಾಡೋಣ. ನಾನು ಸೇರಿ ನೀವೆಲ್ಲರೂ ಸೇರಿ ಎಥಿಕ್ಸ್ ನ ಕಾಪಾಡೋಣ. ಆಮೇಲೆ ಇನ್ನೊಂದು ಏನ್ ಬರ್ತಾ ಇತ್ತು ಅಂದ್ರೆ, ನನ್ಗೆ ಕಂಪನಿ ಸ್ಟಾಫ್ ಕಡೆಯಿಂದ ಒಂದು ಬೇಜಾರಾಗೋದು. ಏನಾರು ಹೇಳಿದ್ರೆ ಫೋನ್ ಮಾಡಿದ್ರೆ ಕೇಳಲ್ಲ, ಫೋನ್ ಎತ್ತಲ್ಲ, ನಮಗೆ ಸ್ಪಂದಿಸಲ್ಲ, ಈ ತರದ್ದೆಲ್ಲ ಇತ್ತು. ನಮಗೆ ಸೌಕರ್ಯಗಳು ಬಹಳ ಇದಾವೆ. ನಮ್ಗೆ ಅಡ್ಜಸ್ಟ್ ಆಗ್ಲಿಕ್ಕೆ ನಮ್ಗೆ ಇವ್ರ ಮೇಲೆ ಫೋಕಸ್ ಮಾಡ್ತಾ ಇದ್ವಿ. ಸೊ ಇವತ್ತು ಗೊತ್ತಾಗ್ತಾ ಇದೆ ಏನ್ಕಪ್ಪ ಅಂದ್ರೆ ಇವ್ರು ಯಾಕೆ ಸುಮ್ಮನಿದ್ದಾರೆ, ಯಾಕೆ ಫೋನ್ ತೆಗೆದಂಗೆ ಬ್ಯುಸಿ ಆಗಿದ್ದಾರೆ ಅಂದ್ರೆ, ಇವತ್ತು ಇಡೀ ಕರ್ನಾಟಕಕ್ಕೆ ಶೇರ್ ಮಾಡಿಸ್ತಾ ಇದಾರೆ ದಿಲ್ಸೆ ಕಾರ್ಯಕ್ರಮ ಮಂಜುನಾಥ್ ಸರ್. ಇದಕ್ಕೆ ಇವ್ರು ಸ್ಟಾಫ್ ಇವರೆಲ್ಲ ಜೊತೆ ಸಾತಿರ್ತಾರೆ. ಇದನ್ನ ಮಂಜುನಾಥ್ ಸರ್ ತುಂಬಾ ಚೆನ್ನಾಗಿ ಇದನ್ನು ಈ ಕಾರ್ಯಕ್ರಮನ ಯಾರಿಗೂ ಕ್ರಿಯೇಟ್ ಆಗ್ಲಿದಂತದನ್ನ ಕ್ರಿಯೇಟ್ ಮಾಡಿ ಕೊಡ್ತಾ ಇದಾರೆ. ಅಂದ್ರೆ ನಾವ್ ಹೆಂಗಿದ್ರು ಏನ್ ಬೇಕಾದ್ರೂ ಆಗ್ಬೋದು ಅನ್ನೋಕೆ ದಿಲ್ಸೆ ಕಾರ್ಯಕ್ರಮ. ಯಾರು ಮಾತಾಡ್ತಾ ಇದಾರೆ ಎಲ್ಲ ಆಟ್ಲಿ ಮಾತಾಡ್ತಾ ಇದಾರೆ. ಯಾರೇನ್ PPT ಇಟ್ಕೊಂಡ್ ಮಾತಾಡಲ್ಲ, ಯಾರೇನ್ PDF ಇಟ್ಕೊಂಡ್ ಮಾತಾಡಲ್ಲ, ಯಾರೇನ್ ಬರ್ಕಂಡ್ ಮಾತಾಡಲ್ಲ. ಆಟ್ಲಿ ನಡೆದ ಮುಂಚೆ ಹೆಂಗಿದ್ದೆ, ನಡೆದ ಬಂದ ದಾರಿ ಹೆಂಗಿತ್ತು, ಅಲ್ಲೆಲ್ಲ ಇನ್ಸಿಡೆಂಟ್ಗಳು ಏನಾದ್ರು, ಖುಷಿ ಏನಾಯ್ತು, ಏನ್ ತಗೊಂಡ್ ಹೋಗ್ತಾ ಇದೀವಿ, ಯಾವ ಕಡೆ ಹೋಗ್ತಾ ಇದೀವಿ, ಇದನ್ನ ಹೆಂಗ್ ಶೇರ್ ಮಾಡ್ತಾ ಇದಾರೆ ಅಂದ್ರೆ ಕಟ್ಟ ಕಡೆಗೆ ನಿಮ್ಗೊಂದು ಕ್ವಶನ್ ಬರುತ್ತೆ. 20 ವರ್ಷ ಇದಾರೆ, ಇಷ್ಟೆಲ್ಲ ಮಾತಾಡ್ತಾ ಇದಾರೆ ಅಂದ್ರೆ ಇವ್ರ ಇನ್ಕಮ್ ಯಾಕಿಲ್ಲ? ನಾನು ಇನ್ಕಮ್ ಯಾರೇ ತಗೊಳ್ಳಿ ಮೋದಿಗೆರಲ್ಲಿ, ಅದು ನನ್ನ ಇನ್ಕಮ್ ಅಂತ ತಿಳ್ಕೊಂತೀನಿ. ಆ ಇನ್ಕಮ್ ಇಷ್ಟ ದಿವಸ ಲೇಟ್ ಆಗಿದ್ದು ಈಗ ಡಬಲ್ ಬರುತ್ತೆ, ಗ್ಯಾರಂಟಿ. ಅದು ನಿಮ್ಗೂ ಗ್ಯಾರಂಟಿ ಇದೆ. ಇನ್ಕಮ್ ಇಂದ ಬೆನ್ನತ್ತಿಲ್ಲ ನಾವು. ನನ್ನ ಲೀಡರ್ಗಳಾದಂತ ರವಿ ಕುಲಕರ್ಣಿ, ರವಿ ಸರ್, ವಿಜಿ ಸರ್, ರಾಜು ಸರ್ ಯಾರು ಇನ್ಕಮ್ ನ ಬೆನ್ನತ್ತಿಲ್ಲ. ವಿಜಿ ನಮಗೆ HHG ಅಂದ್ರೆ ಲೋ ಬ್ಯಾಟ್ರಿ, HHG ನೋಡ್ತಿದ್ರು ಅಂದ್ರೆ ನಿಮ್ಮ BV ನೋಡ್ಬೇಡಿ, ನಿಮ್ದು ಟೈಟಲ್ ನೋಡ್ಬೇಡಿ, ನಿಮ್ ಬಿಸ್ನೆಸ್ ನೋಡ್ಬೇಡಿ, ಮಾಡೋ ಕೆಲಸದ ಕಡೆ ನೋಡಿ ಅಂತಂದು ಇವತ್ತಿಗೂ ನಮ್ಮನ್ನ ಅದೇ ತರ ಬೆಳೆಸಿದ್ದಾರೆ. ಅದೇ ತರ ನೋಡ್ತಾ ಇದೀವಿ, ಅದೇ ತರ ಬೆಳೀತಾ ಇದೀವಿ. ಓಕೆ ಸರ್, ನನಗೆ ಇನ್ನು ಟೈಮ್ ಇದೆಯಾ? ಎಷ್ಟು ಬೇಕು ಸರ್? ಸರ್ ಇನ್ನೆಷ್ಟಿದೆ ಟೈಮು? ನನ್ ಟೈಮ್ ಆಗೋಗಿದೆ ಸರ್, ನಿಮ್ ಟೈಮ್ ಹೇಳಿ ಸರ್ ಎಷ್ಟು ಬೇಕು ಅಂತ. ಸಾರಿ ಸರ್, ಸಾರಿ. ನನ್ಗಿನ್ನು ಚೆನ್ನಾಗಿ ದಿಲ್ಸೆ ಶೇರ್ ಮಾಡೋದಿದ್ದಾರೆ ಲೀಡರ್ಗಳು. ನಾಳೆ ಇನ್ನೊಬ್ಬ ಪಂಟ್ರು ಬರ್ತಾರೆ. ಇವತ್ತು ಮುರುಗೇಶಿ ಹುಟ್ಟು ಹಬ್ಬದ ಶುಭಾಶಯಗಳು. ಅವರು ನನಗೂ ಕಾಂಟ್ರಿಬ್ಯೂಟ್ ಅವನ ಕಡೆಯಿಂದ ಬಹಳ ಇದೆ. ಯಾಕಂದ್ರೆ ಮಗ್ಗಿ ತರ 2x2 ಎಲ್ಲಿ ಮಾಡಿದ್ರು ನಾಳೆ ಬರೋದಲ್ಲ, ಆ ತರ ಡೆಮೋನ ಪರ್ಫೆಕ್ಟ್ನೆಸ್ ಆಗಿ. ಆಮೇಲೆ ನಾನು ಮಾತಾಡೋದನ್ನ ಏಣ ಹಿಂಗಲ್ಲ ಹಿಂಗ್ ಮಾತಾಡೋಂತ ನೈಸ್ ತಿದ್ದಕ್ಕೆ ನೋಡೋದು, ಅದೆಲ್ಲದೂ ಹ್ಯಾಂಡಲ್ ಮಾಡ್ತಾ ಇದ್ದ. ನನಗೆ ಇನ್ನೊಂದು ಹೇಳ್ತಿ ಅಂತ ಹೇಳಿದ್ರು ತಪ್ಪಾಗಲಾರ್ದು ಅವನ್ನ ಅಂತ ಆತರ ತಿದ್ದಿದ್ದಾನೆ ನನಗೆ. ಮುರುಗೇಶಿದ ಹುಟ್ಟುಹಬ್ಬ ಇವತ್ತೆಲ್ಲರೂ ವಿಶ್ ಮಾಡಿ ಅವರಿಗೆ, ನಿಮ್ಮ ಮನಸ್ಸಿನಿಂದ ಸಂತೋಷ ಪೂರ್ವಕವಾಗಿ ವಿಶ್ ಮಾಡಿ ಮುರುಗೇಶ್ಗೆ. ಇಷ್ಟ ಹೇಳ್ತಾ ನಮ್ದೊಂದು ಗ್ರಾಟಿಟ್ಯೂಡ್, ಕೊನೆಗೆ ಒಂದು ಗ್ರಾಟಿಟ್ಯೂಡ್ ಕೊಡ್ಲೇಬೇಕು. 2 ನಿಮಿಷ ಟೈಮ್ ತಗೊಂತ ಇದ್ದೀನಿ. ನನ್ಗೆ ಇದಕ್ಕೆಲ್ಲ ಸಾಕಾರ ಕೊಟ್ಟು ನನ್ನನ್ನ ಒಂದು ಅಣ್ಣ ಸ್ಥಾನದಲ್ಲಿ, ಒಂದು ಮೋದಿ ಕೇರ್ ನಲ್ಲಿ ಒಂದು ಉನ್ನತ ಒಂದು ಸ್ಥಾನದಲ್ಲಿ ಇಟ್ಟು ನನ್ನ ನೋಡಿರ್ತಕ್ಕಂಥ ಪ್ರತಿಯೊಬ್ಬ ಲೀಡರ್ಗಳು ವಾಪಸ್ ಬನ್ನಿ, ಅಷ್ಟ್ರು ವಾಪಸ್ ಬರ್ರಿ. ಹರೀಶ್, ಲೆಕ್ಚರ್ ಹರೀಶ್, ನೀನು ವಾಪಸ್ ಬರ್ಲೇಬೇಕು. ಚಂದ್ರು ಸರ್, ಚಂದ್ರು, ನಾವ್ಯಾವತ್ತು ಬಾಂಡ್ಲಿ ಚಂದ್ರು ಅಂತ ಕಾಣಿಸ್ತಾ ಇರ್ತೀನಿ. ನಮ್ಮ LIC ಆಫೀಸರ್ ಅವರು, ಇನ್ಸೂರೆನ್ಸ್ ಆಫೀಸರು, ದಯವಿಟ್ಟು ನೀವು ಬರ್ಲೇಬೇಕು. ನಿಮ್ಮಿಂದ ಕಾಂಟ್ರಿಬ್ಯೂಟ್ ಬಹಳ ಇದೆ, ನಿಮ್ಮ ಅವಶ್ಯಕತೆ ಬಹಳ ಇದೆ ನಮ್ಗೆ. ದಯವಿಟ್ಟು ಎಲ್ಲಾ ಲೀಡರ್ಗಳು ವಾಪಸ್ ಬರ್ರಿ. ಪುಷ್ಪ ನಯನ ಹೆಗಡೆ ವಾಪಸ್ ಬರ್ರಿ, ಸಂಧ್ಯಾ ಕೃಷ್ಣಮೂರ್ತಿ ಅವರೇ ಅವ್ರನ್ನೆಲ್ಲ ಕರ್ಕೊಂಬನ್ನಿ. ಆಮೇಲೆ ನಂಜಪ್ಪ, ಪ್ರೇಮಕರೇ ನಂಜಪ್ಪರನ್ನ ಎಲ್ಲಿದ್ರು ಕರ್ಕೊಂಬನ್ನಿ. ನಮಗೆ ಅವ್ರ ಅವಶ್ಯಕತೆ ಇದೆ, ಅವ್ರು ನಮಗೆ ಬೇಕು, ನಮ್ಗೆಲ್ಲರೂ ಬೇಕು. ಒಂದು ಗ್ರಾಟಿಟ್ಯೂಡ್ ಕೊಡ್ತಾ ಇದ್ದೀನಿ ನಾನು. ನನ್ಗೆ ಇಷ್ಟಕ್ಕಂದೆಲ್ಲ ಕೊಟ್ಟಿರ್ತಕ್ಕಂಥ ನನ್ನ ರಾಯ್ ಬಹದ್ದೂರ್ ಗುಜ್ಲು ಮೋದಿಯ ವಂಶಸ್ಥರಾದ KK ಮೋದಿ ಸಾರು, ಶಮೀರ್ ಸಾರು, ಮತ್ತೆ ಅವರ ಕೊಟ್ಟಿರ್ತಕ್ಕಂಥ ತಗೊಂಡು ನಮಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಸುರೇಖಾ ಭಾರ್ಗವ್ಜಿ, ನೀನಾ ಸಿಂಗ್, ಫಿಲಿಪ್ ಸಿಂಗ್, ಮತ್ತೆ ನನ್ನ ರಾಜೀವ್ ವಿಜಯ್ ಸಾರ್, ರವಿ ಕುಲಕರ್ಣಿ, ಇವ್ರು ಮತ್ತೆ ರವಿ ಕುಲಕರ್ಣಿಗೆ ಅಪ್ಲೈನ್ ಇದ್ರು, ಅವರಿಗೂ, ಶಿವಾನಂದ್, ಮತ್ತೆ ನನ್ನ ಸಂಗಣ್ಣ ಅಂತಂದು ಎಲ್ಲ ಅಪ್ಲೈನ್ಗಳಿಗೂ ನಾನು ಚಿರಋಣಿಯಾಗಿರ್ತೀನಿ. ನಾನು ಗ್ರಾಟಿಟ್ಯೂಡ್ ಕೊಡ್ತಾ ಇದ್ದೀನಿ. ಜೊತೆಗೆ ನನ್ನ ಟೀಮಿನ
ಡೌನ್ ಲೈನ್ ಅಂತ ರೀತಿ ಇಲ್ಲೇ ಇಲ್ಲ. ನನಗೆ ನನ್ ಸಾಥ್ ಕೊಡ್ತಕ್ಕಂತ ಲೀಡರ್ ಆಗಿ ನಮ್ ಗುರು, ನಮ್ ಗಜು, ನಮ್ಮ ಪಾಸ್ತೆ, ಮತ್ತೆ ನಮ್ಮ ಮಧು, ಮತ್ತೆ ವೇಣುಗೋಪಾಲ್, ನಮ್ಮ ರಾಜೇಶ್ವರಿ, ಕಡ್ನಾಕನಹಳ್ಳಿ ರಾಜೇಶ್ವರಿ, ಮತ್ತೆ ಪ್ರತಿಯೊಂದು ಕನ್ಸಲ್ಟೆಂಟ್ಗಳು ಯಾರಾದ್ರೂ ಹೆಸರು ಮಾಡ್ತಿದ್ದೀನಿ ಅಂದ್ರೆ ಟೈಮಿನ ಅಭಾವದಿಂದ ಮಾಡ್ತಿದ್ದೀನಿ. ನೀವೆಲ್ಲ ನನ್ನ ಬ್ಲಡ್ ಅಲ್ಲಿ ಇದ್ದೀರಾ, ನನ್ನ ಆಟಲ್ಲಿ ಇದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೆ ನನ್ನ ಹಿರಿಯ ಅಣ್ಣ, ನನಗೆ ಎಲ್ಲೇ ಹೋದ್ರು ಯಾವುದೇ ಒಂದು ಹಾಲಲ್ಲಿ ನನಗೆ ಸಿಕ್ಕರು ಫಸ್ಟ್ ಅವ್ರ ಆಶೀರ್ವಾದ ತಗೊಂತೀನಿ. ನನ್ನ ಅಣ್ಣ ಜಗದೀಶ್ ಅಣ್ಣ, ಬೆಂಗಳೂರು ಯಲಹಂಕ ಜಗದೀಶ್ ಅಣ್ಣರು, ಡಾಕ್ಟರ್ ರಾಜ್ಕುಮಾರ್ ಅಂತ ನಾವೆಲ್ಲ ಕರಿತೀವಲ್ಲ, ಅವ್ರದ್ದು ನನಗೆ ತಂಗಿಯಾಗಿ ನನಗೆ ನಡ್ಕಂತಕ್ಕಂತ ನನ್ನ ಸಾರಿಕಾ, ಮಂಜುಳಾ, ಮತ್ತೆ ಬೇರೆ ಬೇರೆ ಎಲ್ಲ ಇದ್ದೀರಾ. ಮತ್ತೆ ನನಗೆ ಸೂರ್ಯಕಲಾ, ಯಾವತ್ತೂ ನನಗೆ ವಯಸ್ಸಲ್ಲಿ ನನ್ನ ಲೆವೆಲ್ ಇರ್ಬೋದು, ಅವರು ನನಗೆ ಯಾವ ಮಟ್ಟಕ್ಕೆ ಅಪ್ಪಾಜಿ ಅಂತ ಬಾಯ್ ತೆಗೆಯಲ್ಲ. ಆ ಸೂರ್ಯಕಲಾ ಮೇಡಮ್ ಈ ಟೀಮ್ಗೆ, ಎಂಟೈರ್ ಟೀಮಿಗೂ ನಾನು ಚಿರಋಣಿಯಾಗಿರ್ತೀನಿ. ಯಾಕಂದ್ರೆ ಯಾವುದೇ ಒಂದು ಟ್ರೈನಿಂಗ್ ಹೋದ್ರೆ ಅವರು, ನಾನ್ ಮನೇಲಿ ಊಟ ಮಾಡ್ತೀನಲ್ಲ ಗೊತ್ತಿಲ್ಲ, ಅವ್ರು ತಿನ್ನಿಸಿದಷ್ಟು ಐಟಮ್ಗಳನ್ನ ನಾನು ಎಲ್ಲಿ ತಿಂದಿಲ್ಲ. ಅಷ್ಟಕ್ಕಂದೆಲ್ಲ ತಂದು ತಿನ್ನಿಸ್ತಾ ಇರ್ತಾರೆ. ನಮ್ಮ ಬೆಂಗಳೂರು, ನಮ್ಮ ಚಂದ್ರು ಸರ್ ಟೀಮಿನ ಪ್ರಭಾ ಮೇಡಮ್ಗೂ, ಮತ್ತೆ ರಾಜಕ್ಕರಿಗೂ, ಮತ್ತೆ ಪುಟ್ಸ್ವಾಮಿ ಅವರಿಗೂ, ಕಮಲಮ್ಮ ಅವರಿಗೂ, ಎಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಮಂಜುನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಚಿನಕುರಳಿ ತಾರಾ, ಪುಟ್ಟು, ಇವ್ರಿಗೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ಕೊನೆಯದಾಗಿ ನನ್ನ ಡಿಜಿ ಫ್ಯಾಮಿಲಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಈ ಒಂದು ನನ್ನ 2 ಮಾತನ್ನ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಂಜುನಾಥ್ ಸರ್ಗೆ ವಂದಿಸ್ತಾ, ಜೈ ಕರ್ನಾಟಕ, ಜೈ ಭಾರತಾಂಬೆ. ಥ್ಯಾಂಕ್ ಯು ಸೋ ಮಚ್. ಮೋದಿ ಕೇರ್ ಕಿ ಜೈ. ಥ್ಯಾಂಕ್ ಯು ಮಂಜಣ್ಣ ಸರ್, ಥ್ಯಾಂಕ್ ಯು. ನಿಮ್ ಹಿಂದೆಗಡೆ ತಿರುಗಿ ನೋಡಿ ಸರ್, ನಿಮ್ ಹಿಂದೆಗಡೆ ತಿರುಗಿ ಸರ್. ಆ ಫೋಟೋ ಯಾತಕ್ಕೆ ಹಾಕಿದ್ದು ಸರ್? ಆ ಫೋಟೋ ಹಾಕಿದ್ದ ನಮ್ಮ ಆಫೀಸಲ್ಲಿ ಬಂದಿದ್ದು ಸರ್. ಅದೇ ಹಾಕಿದ ರೀಸನ್ ಏನು? ಹಾಕಿದ ರೀಸನ್ ಏನಿದೆ ಸರ್? ಐ ಪರ್ಸನಲಿ ಗ್ಯಾರಂಟಿ 100% ನಿಮ್ ಲೈಫ್ಗೂ, ಪ್ರಾಡಕ್ಟ್ ಗೆಲ್ಲ ನಿಮ್ಮ ಲೈಫ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ ನಮಗೆ ಅವರು. ಇಲ್ಲ ಸರ್, ಅದು ರಾಂಗ್ ಸರ್. ನೀವು ಇಷ್ಟು ದಿನ ನೀವು ಆಕ್ಚುಲಿ ಈ ಒಂದು ಮಾತು ಹೇಳಿ ಅಂತ ಸಮೀರ್ ಸರ್ ಆಕ್ಚುಲಿ ನಿಮ್ಮ ಮಾತು ಕೇಳಬೇಕು ಅಂತ ಕಾಯ್ತಾ ಇದ್ರು ಸರ್. ಸೊ ಅದಕ್ಕೆ ಅವರು ಆ ಒಂದು ಅವರು ಫೇಸ್ಬುಕ್ ನೋಡಿ ಅವರು ಡೈರೆಕ್ಟ್ ಆಗಿ ನಿಮ್ಮ ಮಾತು ಕೇಳೋ ತರ ಇದೆ. ಸೊ ಅದಕ್ಕೆ ನಿಮ್ಮನ್ನ ಅಲ್ಲಿ ಕೂರಿಸಿದ್ದು. ನಿಮ್ಮ ಎಂಟೈರ್ ಮಾತು ಎಲ್ಲಾರ ಹಾರ್ಟ್ ಟಚ್ ಆಗಿದೆ. ಸಮೀರ್ ಸರ್ ಕೂಡ ಅಟ್ಲೀಸ್ಟ್ ಈ ಒಂದು ಸೆಷನ್ ಏನಾದ್ರು ನನಗಾದ್ರೆ ಬೇಕಾದ್ರೆ ಅವ್ರು ಕಳ್ಸ್ಕೊಡ್ತೀನಿ, ಅವ್ರಿಗೂ ಮೋಸ್ಟ್ಲಿ ಕನೆಕ್ಟ್ ಆಗುತ್ತೆ. ನಿಮ್ಮ ಒಂದು ಮಾತಲ್ಲಿ ಒಂದು ಚಿಕ್ಕ ಮಗು ಹೃದಯ ಕಾಣ್ತು. ಯಾಕೆಂತ ಹೇಳಿದ್ರೆ ಯಾವ ತರ ಒಂದು ಮಗು ಹೃದಯ, ಒಂದು ಓಪನ್ನೆಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಒಂದು ಬೋಲ್ಡ್ನೆಸ್ ಆಗಿರ್ಬೋದು, ಎಲ್ಲೂ ಕೂಡ ಒಂದು ಕಲ್ಮಶ ಇಲ್ಲದೆ ಇರುವಂತ ಒಂದು ಮನಸ್ಸು ಕನೆಕ್ಟ್ ಆಯ್ತು ನಿಮ್ಮ ಎಂಟೈರ್. ಅದಕ್ಕೇನೆ ನಾವು ಎಂಟೈರ್ ಲೀಡರ್ಶಿಪ್ ನಿಮ್ಮನ್ನ ಮಂಜಣ್ಣ ಅನ್ಬೋದು, ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ಫ್ರೆಂಡ್ ರೀತಿ ನೋಡ್ತಾ ಇದ್ರೆ. ಯಾತಕ್ಕೆ ಅಂತ ನಮ್ಮ ಎಂಟೈರ್ ಆಡಿಯನ್ಸ್ಗೆ ಇವತ್ತು ಕನೆಕ್ಟ್ ಆಯ್ತು. ಸೊ ಈ ಒಂದು ಪ್ರೋಗ್ರಾಮ್ ನಿಂದ ಮಂಜಣ್ಣ ಅವ್ರು ಯಾರು ಅಂತ ಇವಾಗ ಸುಮಾರು ಜನಕ್ಕೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಯಾತಕ್ಕೆ ನಮ್ಮ ಲೀಡರ್ಶಿಪ್ ಬರೀ ಇನ್ಕಮ್ ಇಲ್ಲ ಬಿಸ್ನೆಸ್ ಅಂತ ನೋಡ್ಲಿಲ್ಲ, ಒಂದು ಎಂಟೈರ್ ಬಾಂಡಿಂಗ್ ಹೇಗಿತ್ತು ಅಂತ ಮಂಜಣ್ಣ ಅವರು ಎಲ್ಲರಿಗೂ ಕೂಡ ಕನೆಕ್ಟ್ ಮಾಡಿದ್ದಾರೆ. ಯಾವ ರೀತಿ ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಟಾಯ್ಲೆಟ್ ನ ಕೈಯಲ್ಲಿ ಕ್ಲೀನ್ ಮಾಡಿ ಹೇಗೆ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರು, ಒಂದು ಎಕ್ಸೈಟ್ಮೆಂಟ್ ಹೇಗಿತ್ತು. ಸೊ ಸುಮಾರು ವಿಷಯನ ನಮ್ಮ ಮಂಜಣ್ಣ ಅವ್ರು ಕನೆಕ್ಟ್ ಮಾಡಿದ್ದಾರೆ. ಇನ್ನು ಬೇಕಾದಷ್ಟು ವಿಷಯ ಇತ್ತು, ಜಸ್ಟ್ ನಾನು ಅವ್ರಿಗೆ ಟೈಮ್ ಕೊಟ್ಟಿದ್ ಲಿಮಿಟ್. ಇಲ್ಲ ಅಂತ ಹೇಳಿದ್ರೆ ಇನ್ನು ಬೇಕಾದಷ್ಟು ವಿಷಯ ಮಂಜಣ್ಣ ಅವ್ರ ಹತ್ರ ಇದೆ. ಮಂಜಣ್ಣ ಅವರು ಹರಿಯಾಣದಲ್ಲಿ ಇದ್ದಾರೆ. ಎನಿ ಟೈಮ್ ನಿಮ್ಗೆ ಏನಾದ್ರು ಮೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಕನೆಕ್ಟ್ ಆಗ್ಬೋದು. ಥ್ಯಾಂಕ್ ಯು ಮಂಜಣ್ಣ ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ನನಗೆ ಆಕ್ಚುಲಿ ನಿಮ್ಗೆ ಕೊಟ್ಟಿದ್ದು 1 hour ನಿಜವಾಗ್ಲೂ ಕಡಿಮೆ ಆಯ್ತು. ಇನ್ನು ಬೇಕಾದಷ್ಟು ವಿಷಯನ ನೆಕ್ಸ್ಟ್ ಟೈಮ್ ಇನ್ನೇನಾದ್ರು ಪ್ರೋಗ್ರಾಮ್ ಮಾಡಿದಾಗ ಡೆಫಿನೆಟ್ಲಿ ಕನೆಕ್ಟ್ ಮಾಡೋಣ. ಮತ್ತೆ ನಿಮ್ಮ ಮಿರ್ಚಿ ಮಂಡಕ್ಕಿನ ಡೆಫಿನೆಟ್ಲಿ ಆಲ್ಮೋಸ್ಟ್ 4 ವರ್ಷ ಆಯ್ತು ಮಿರ್ಚಿ ಮಂಡಕ್ಕಿ ತಿಂದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್ ಕರ್ನಾಟಕ ಲೀಡರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಸೊ ಮಂಡೇ ಮಾರ್ನಿಂಗ್ ಬೇಸಿಕಲಿ ನಮ್ಗೆ ಆಕ್ಚುಲಿ ಎನಿ ಟೈಮ್ ಮಾರ್ನಿಂಗ್. ಸೊ ಮಂಡೇ ಒಂದು ಸೂಪರ್ ಎಕ್ಸೈಟ್ಮೆಂಟ್ ಅಲ್ಲಿ ಈ ಒಂದು
ವಾರನ ಸ್ಟಾರ್ಟ್ ಮಾಡಿದಕ್ಕೆ ಮಂಜಣ್ಣ ಅವರಿಗೆ ಫೈನಲಿ ಥ್ಯಾಂಕ್ಸ್ ಹೇಳ್ತಾ, ನಾಳೆ ಯಾರು ಬರ್ತಾ ಇದಾರೆ ಅಂತ ಬೇಗ ಕನೆಕ್ಟ್ ಮಾಡ್ಬಿಡ್ತೀನಿ. ನಾಳೆ ನಮ್ಮ ಜೊತೆ ಎವರ್ ಸ್ಮೈಲಿಂಗ್ ಲೀಡರ್ ನಮ್ಮ ಮಂಜಣ್ಣ ಅವರ ಫ್ರೆಂಡು ಕೂಡ ಶ್ರೀನಾಥ್ ಅವ್ರು ಬರ್ತಾ ಇದಾರೆ. ಶ್ರೀನಾಥ್ ಅವರು ಆಮೇಲೆ ಸುಮಾ ಮೇಡಮ್ ನಮ್ಮ ಜೊತೆ ಬರ್ತಾ ಇದಾರೆ. ಸೊ ಎಲ್ಲರೂ ಸಾರಿ ಸರ್ ಸರ್ ಒಂದ್ ನಿಮಿಷ ಹೇಳಿ ಸರ್. ಒಂದೇ ಒಂದ್ ಮಾತು ಸರ್. ಹಾ ನನ್ನ ಟೀಮು ಅಧೋಗತಿಯಾಗಿ ಬಿದ್ದಾಗೆ ಬಂದು ನಿಂತ್ಕೊಂಡು ಸಾಥ್ ಕೊಟ್ಟು ನನ್ಗೆ ಟ್ರೈನಿಂಗ್ ಕೊಟ್ಟು ಟೀಮಿಗೆ ಕಮಿಟ್ಮೆಂಟ್ ತಗೊಂಡು ಕೊಟ್ಟಿರ್ತಕ್ಕಂತ ಶ್ರೀನಾಥರ್ನ ಮರ್ತು ಬಿಟ್ಟಿದ್ದೆ. ಸಾರಿ ಸರ್. ಏನು ತೊಂದರೆ ಇಲ್ಲ ಸರ್, ಶ್ರೀನಾಥ್ ಅವರಿಗೆ ಗೊತ್ತಿರುತ್ತೆ, ತೊಂದರೆ ಇಲ್ಲ. ಶ್ರೀನಾಥ್ ಸರ್ ಆಮೇಲೆ ನಮ್ಮ ತಂಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಮುರುಗೇಶ್ ಅವರಿಗೆ ಮತ್ತೆ ಎಲ್ಲಾರ ಕಡೆಯಿಂದ ಎಂಟೈರ್ ಮುದಿಕೆ ಫ್ಯಾಮಿಲಿಯಿಂದ ವೆರಿ ಹ್ಯಾಪಿ ಬರ್ಡೇ ಮುರುಗೇಶ್ ಅವರೇ. ಸೊ ಮುರುಗೇಶ್ ಅವರು ವೆರಿ ಶಾರ್ಟ್ಲಿ ಬರ್ತಾ ಇದಾರೆ, ಮತ್ತೆ ವಿಶ್ ಮಾಡೋಣ. ಇವತ್ತು ಅವರ ಬರ್ಡೇ, ಇವಾಗ ಸದ್ಯಕ್ಕೆ ಡೈರೆಕ್ಟ್ ವಿಶ್ ಮಾಡೋಣ. ಸೊ ಇಷ್ಟೆಲ್ಲ ವಿಷಯನ ನಮ್ಮ ಜೊತೆ ಅವರ ಒಂದು ಜರ್ನಿಲ್ ಆಗಿರುವಂತ ಇದನ್ನ ಕಷ್ಟಗಳು ಹಾಗೇನೆ ಒಂದು ಒಳ್ಳೊಳ್ಳೆ ನಗು ವಿಷಯ ಅವ್ರು ಹೇಳೋ ರೀತಿ ನಮ್ಗೆ ಗೊತ್ತಾಗಿರ್ಬೋದು, ಯಾತಕ್ಕೆ ಇವರು ಎಲ್ಲಾರು ಇಷ್ಟಪಡ್ತಾರೆ ಅಂತ ಹೇಳೋ ರೀತಿಲಿ ಎಲ್ಲೂ ಕೂಡ ಏನು ಸ್ಟ್ರೈಟ್ ಫಾರ್ವರ್ಡ್, ಹಾಗಾದ್ರೆ ಎನಿ ಟೈಮ್ ನಗ್ಸುವಂತ ಒಂದು ಸ್ವಭಾವ ನಮ್ಮ ಮಂಜಣ್ಣ ಅವರು. ಇವತ್ತು ಮಂಡೇ ಕನೆಕ್ಟ್ ಮಾಡಿದಕ್ಕೆ ನಿಜವಾಗ್ಲೂ ಖುಷಿ ಆಯ್ತು. ಟೈಮ್ ಜಾಸ್ತಿ ಆಯ್ತು ಅಂತ ನನಗೆ ಅನ್ನಿಸ್ತಾ ಇಲ್ಲ, ಆಕ್ಚುಲಿ ನನಗೆ ಇನ್ನೂ ಸ್ವಲ್ಪ ಕೊಡ್ಬೇಕು ಅನ್ನಿಸ್ತು. ಸೊ ಎಂಜಾಯ್ ಮಾಡಿ ರೆಸ್ಟ್ ಆಫ್ ದಿ ವೀಕ್. ಇನ್ನು ನಮ್ಮ ಹತ್ರ 6 days ಇದೆ, ಇನ್ನು ಎಂಜಾಯ್ ಮಾಡೋಣ. ಮತ್ತೆ ನಾಳೆ ಕನೆಕ್ಟ್ ಆಗೋಣ ಸೇಮ್ ಟೈಮ್ 9 o'clock 8:50 ಕನೆಕ್ಟ್ ಆಗೋಣ ನಮ್ಮ ಶ್ರೀನಾಥ್ ಅವರು ಆಮೇಲೆ ಸುಮಾ ಮೇಡಮ್ ಜೊತೆ. ಥ್ಯಾಂಕ್ ಯು ವೆರಿ ಮಚ್. ಫೈನಲಿ ನಮ್ಮ ಮಂಜಣ್ಣ ಅವ್ರಿಗೂ ಕೂಡ ಅವರ ಎಂಟೈರ್ ಫ್ಯಾಮಿಲಿಗೂ ಕೂಡ ಅವರ ಸಾಥ್ ಕೊಟ್ಟಿದ್ದ ನಮ್ಮ ಮಾರುತಿ ಹರಿಹರ DP ಅವ್ರಿಗೂ ಕೂಡ ಥ್ಯಾಂಕ್ ಯು. ಮತ್ತೆ ನಾಳೆ ಸಿಗೋಣ. ಸೊ ಗುಡ್ ನೈಟ್. ಅಂಡ್ ಮಂಜಣ್ಣ ಅವ್ರಿಗೆ ಫೈನಲಿ ಬಿಗ್ ಥ್ಯಾಂಕ್ ಯು. ರಾಜು ಸರ್ ಅಂಡ್ ವಿಜಯ್ ಸರ್ಗೂ ಕೂಡ ಥ್ಯಾಂಕ್ ಯು. ಈ ತರ ಒಂದು ಮಂಜಣ್ಣ ಅವ್ರನ್ನ ಒಂದು ರೆಡಿ ಮಾಡಿ ಇದ್ ಮಾಡಿದಕ್ಕೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ, ಮತ್ತೆ ಎಲ್ಲರಿಗೂ ಹ್ಯಾವ್ ಎ ಗ್ರೇಟ್ ನೈಟ್. ಮತ್ತೆ ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು.